सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಭಗವದ್ಗೀತೆ 2 ಧ್ಯಾನ ಶ್ಲೋಕ ಹೇಳೋಣ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸತ್ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಎಲ್ರಿಗೂ ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ಭಗವದ್ಗೀತೆಯ 2ನೇ ಅಧ್ಯಾಯದ ಸ್ಥಿತಪ್ರಜ್ಞ ಅದ್ರ ಬಗ್ಗೆ ಇರುವಂತಹ ವಿಚಾರನ ಹೋದ ಕ್ಲಾಸಲ್ಲಿ ನೋಡಿದ್ವು. ಇವತ್ತು ಕೆಲವು ಸ್ಥಿತಪ್ರಜ್ಞ 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಅದನ್ನೇ ಸ್ಥಿತಪ್ರಜ್ಞನ ಬಗ್ಗೆ ಹೇಳಿದ್ದಾರೆ. ಇದರೊಳಗೆ ಯಾವ ಶ್ಲೋಕ ಇಂಪಾರ್ಟೆಂಟ್ ಅಂತ ಹೇಳ ಹಾಗಿಲ್ಲ, ಎಲ್ಲಾ ಶ್ಲೋಕನೂ ಇಂಪಾರ್ಟೆಂಟ್ ಆಗಿರೋಂಥ ಶ್ಲೋಕಗಳು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಒಂದು 4-5 ಶ್ಲೋಕನ ತಗೊಂಡು ಅದ್ರ ಬಳಿ ಏನ್ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ತುಂಬಾ ಡೀಟೈಲ್ ಆಗಿ ಭಾಷಣ ಮಾತಾಡಿದ್ದೀನಿ. ಸೊ ಇವತ್ತು ಯಾಕೆಂದ್ರೆ ಕೆಲವೆಲ್ಲ ಇಂಪಾರ್ಟೆಂಟ್ ಶ್ಲೋಕಗಳು ಜ್ಞಾಪಕ ಇದ್ರೆ ಬೆಟ್ರೇನೋ ಅಂತ ಅದನ್ನ ಹೇಳ್ತಾ ಇದ್ದೀನಿ. ಸೊ 2ನೇ ಅಧ್ಯಾಯದಲ್ಲಿ ಮೊದಲು 10 ಶ್ಲೋಕಗಳಲ್ಲಿ ಅರ್ಜುನನ ಶರಣಾಗತಿ ಆಗುತ್ತೆ. ಸೊ ಆಮೇಲೆ 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಅರ್ಜುನನಿಗೆ ಆತ್ಮ ಅಂತಂದ್ರೇನು, ಅನಾತ್ಮ ಅಂದ್ರೇನು ಅದ್ರ ಬಗ್ಗೆ ಡೀಟೈಲ್ ಹೇಳಿ, ನೀನ್ ಯಾರನ್ನೂ ಕೊಲ್ತಾ ಇಲ್ಲ, ನೀನ್ ಯಾರನ್ನೂ ಕೊಲ್ಲಕ್ ಸಾಧ್ಯ ಇಲ್ಲ, ಅವ್ರವ್ರಿಗೆ ಕೊಲ್ಲೋದಕ್ಕೆ ಮುಂಚೆನೇನೆ ನೀನ್ ಕೊಲ್ದಲೇ ಇದ್ರು ಅವ್ರು ಸಾಯ್ತಾರೆ. ಸಾಯೋದು ಧ್ವನಿ ದೇಹ ಸಾಯತ್ತೆ ಹೊರತು ಅವ್ರ ಆತ್ಮ ಯಾವತ್ತೂ ಸಾಯಲ್ಲ ಅಂತೆಲ್ಲ ಅವನಿಗೆ ಹೇಳಿ, ಹಾಗಾಗಿ ನೀನು ಹೆದರ್ಕೋಬೇಡ, ಯುದ್ಧ ಮಾಡು ಅಂತ ಹೇಳೋದು 38ನೇ ಶ್ಲೋಕ ತನಕ. ಅಂದ್ರೆ ಆಮೇಲೆ ಕರ್ಮಯೋಗ ಮಾಡ್ಬೇಕಪ್ಪ. ಕರ್ಮಯೋಗ ಅಂದ್ರೆ ನಿನ್ ಕ್ಷತ್ರಿಯ ಧರ್ಮ, ಅವ್ರವರಿಗೆ ಒಂದೊಂದು ಕರ್ಮಗಳು ನಾವು ಮಾಡ್ಕೊಂಡಿದ್ವಿ, ಆ ಕರ್ಮಗಳನ್ನ ನಾವು ಮಾಡ್ಬೇಕು. ಹಾಗಾಗಿ ಕರ್ಮಯೋಗ ಮಾಡ್ಬೇಕು. ಈಶ್ವರಾರ್ಪಣ ಮನೋಭಾವದಿಂದ, ಈಶ್ವರ ಪ್ರಸಾದ ಭಾವನೆಯಿಂದ ಮಾಡು ಅಂತ ಹೇಳಿ ಕರ್ಮಯೋಗದ ಬಗ್ಗೆ ಹೇಳ್ತಾರೆ. ಸೊ ಇದು ಸ್ಥಿತಪ್ರಜ್ಞ ಬಗ್ಗೆ ಕೊನೆಯದು 4ನೇ ಟಾಪಿಕ್. ಅದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವು. ಸೊ ಸ್ಥಿತಪ್ರಜ್ಞನ ಬಗ್ಗೆ, ಕರ್ಮಯೋಗದ ಬಗ್ಗೆ ಮುಂದೆ ಇನ್ನೂ 2 ಅಧ್ಯಾಯಗಳಲ್ಲಿ ಬರ್ತಾ ಹೋಗುತ್ತೆ. ಆತ್ಮದ ಬಗ್ಗೆ ಮುಂದೆ ಬರ್ತಾನೆ ಹೋಗುತ್ತೆ, ಇನ್ನು ಬೇರೆ ಬೇರೆ ಎಲ್ಲಾ ಚಾಪ್ಟರ್ಗಳಲ್ವೇ. ಸ್ಥಿತಪ್ರಜ್ಞನ ಬಗ್ಗೆ ಕೊನೆಯ 6 ಅಧ್ಯಾಯಗಳಲ್ಲಿ ಲಾಸ್ಟ್ 13ರಿಂದ 18ನೇ ಅಧ್ಯಾಯದವರೆಗೆ ಹೇಗೆ ನಾವು ಏನೆಲ್ಲ ಮಾಡ್ಬೇಕಾಗತ್ತೆ ಅದಕ್ಕೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಇವಾಗ ನಾವು ಸ್ಥಿತಪ್ರಜ್ಞ ಅದನ್ನ ಶ್ಲೋಕದ ಬಗ್ಗೆ ನೋಡ್ತಾ ಹೋಗೋಣ. ಅದ್ರೊಳಗೆ ಏನಾಗುತ್ತೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಶ್ರೀಕಲಾ ಅವ್ರು ಬಂದಿದ್ದೀರಾ? ಹರಿ ಓಂ ಸರ್, ಬಂದಿದ್ದೀನಿ. ಹರಿ ಓಂ, ಬಂದಿದ್ದೀರಾ?
ಸೊ ನೀವು 54ನೇ ಶ್ಲೋಕ ಹೇಳಿ. ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ದ್ವಿತೀಯೋऽಧ್ಯಾಯಃ ಸಾಂಖ್ಯಯೋಗಃ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ. ಸ್ಥಿತಧೀಃ ಕಿಂ ಪ್ರಭಾಷೇತ್ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನಿಗೆ ಅಷ್ಟೆಲ್ಲದನ್ನು ಹೇಳಿದ ಮೇಲೆ ಕರ್ಮಯೋಗ ಹೇಗೆ ಮಾಡಬೇಕು, ಆತ್ಮ ಅನಾತ್ಮ ಅಂತಂದ್ರೆ ಏನು, ನಿನ್ನ ಧರ್ಮನ ನೀನು ಪಾಲಿಸ್ಬೇಕು ಅಂತ ಎಲ್ಲ ಹೇಳಿ, ಸೊ ನೀನು ಮನಸ್ಸಿನಲ್ಲಿ ಅಸ್ತವ್ಯಸ್ತವಾಗಿದೆಯಾ? ಯಾಕೆಂದ್ರೆ ನೀನು ಎದುರುಗಡೆ ಇರೋರು ನಮ್ಮ ಗುರುಗಳು, ನಮ್ಮ ಅಜ್ಜ, ಆ ಥರ ಎಲ್ಲ ಮನಸ್ಸಿನಲ್ಲಿ ನಿನ್ನ ಮನಸ್ಸು ಅಟ್ಯಾಚ್ಮೆಂಟ್ಗೆ ಒಳಗಾಗಿ ನಿನ್ನ ನನ್ನೋರು ತನ್ನೋರು ಅಂತ ಅಹಂಕಾರ ಮಮಕಾರ ಅಂತ ಎರಡು ಹೇಳ್ತಾರೆ. ಸೊ ನಾನು ಮತ್ತು ನನ್ನದು ಅನ್ನೋ ವಿಚಾರಗಳಿಗೆ ಒಳಗಾಗಿ ನಿನ್ನ ಮನಸ್ಸು ಹಾಳಾಗಿದೆ. ಹಾಗಾಗಿ ನೀನು ಸ್ಥಿತಪ್ರಜ್ಞೆ ಆಗಿ ಯುದ್ಧ ಮಾಡೋದನ್ನ ಕಲಿಬೇಕು ಅಂತ ಹೇಳಿದಾಗ ಅವನು ಲಾಸ್ಟ್ ಸ್ಥಿತಪ್ರಜ್ಞೆ ಆಗೋದು ಅಂತ ಹೇಳಿದೆಯಲ್ಲ, ಹೇಗೆ ಹಾಗಂದ್ರೆ ಏನು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಸ್ಥಿತಪ್ರಜ್ಞ ಅಂತಂದ್ರೆ ಏನು ಅಂತ. ಸ್ಥಿತಪ್ರಜ್ಞ ಹೇಗೆಲ್ಲ ಮಾತಾಡ್ತಾನೆ, ಹೇಗೆ ಕೂತ್ಕೋತಾನೆ, ಹೇಗೆ ನಡೀತಾನೆ, ಅವನ ಚಲನವಲನಗಳು ಅವನ್ನ ಗುರುತಿಸೋದು ಹೇಗೆ ಅಂತ ಹೇಳೋದಕ್ಕೆ ಒಂದು ಸಿಂಪಲ್ ಆಗಿ ಅವನ ಪ್ರಶ್ನೆ ಕೇಳಿರೋದಷ್ಟೇ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಸ್ಥಿತಧೀ ಕಿಂ ಪ್ರಭಾಷೇತ ಕಿಂ ಆಸೀತ ಪ್ರಜೇತ ಕಿಂ ಅಂತಂದ್ರೆ, ಸೊ ಆ ತರ ಅರ್ಜುನನ ಪ್ರಶ್ನೆ. ಹಾಗೆ ಅವನು ಏನ್ ಮಾಡ್ತಾನೆ ಏನು ಅಂತ. ಅದಕ್ಕೆ ನೆಕ್ಸ್ಟ್ 55 ಹೇಳಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಸೊ ಸ್ಥಿತಪ್ರಜ್ಞಾನವನ್ನು ಕಂಡುಹಿಡಿಯೋದು ಹೇಗೆ, ನಾನು ಸ್ಥಿತಪ್ರಜ್ಞೆ ಆಗಿದ್ದೀನಿ ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ, ಅಥವಾ ಬೇರೆಯವರು ಯಾರು ಸ್ಥಿತಪ್ರಜ್ಞರು ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ ಅಂತ ಹೇಳಿದಾಗ ಅರ್ಜುನ ನನಗೆ ಪ್ರಶ್ನೆಗೆ ಕೃಷ್ಣ ಉತ್ತರ ಹೇಳ್ತಾ ಹೋಗ್ತಾನೆ. ಈಗ 55ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ ಕೃಷ್ಣ ಉತ್ತರ ಹೇಳ್ತಾ ಹೋಗ್ತಾನೆ. ಕೃಷ್ಣ ಯಾತ್ರ ಬಗ್ಗೆ ಅಂದ್ರೆ ಸ್ಥಿತಪ್ರಜ್ಞನ ಬಗ್ಗೆ ಹೇಗೆ ಅಂತ. ಸ್ಥಿತಪ್ರಜ್ಞ ಅಂತಂದ್ರೆ ಅವ್ರು ಹೇಳಿರೋದು ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದ್ಯೋಚ್ಯತೆ ಅಂತ ಹೇಳಿದ. ಅಂದ್ರೆ ಈ ನಮ್ಮಲ್ಲಿ ಅಲ್ಲಿ ಈ ಶ್ಲೋಕದ ಅರ್ಥ ಹೇಳ್ಬಿಟ್ಟು ಆಮೇಲೆ ಅದ್ರ ಮುಂದೆ ಹೇಳ್ತಾ ಹೋಗ್ತೀನಿ. ಈ ನಮ್ಮಲ್ಲಿ ಬಯಕೆಗಳಿದೆ. ನಮ್ಮ ಬಯಕೆಗಳೆಲ್ಲದು ಜಾಸ್ತಿ ಆಗ್ತಾ ನಾವು ಸ್ಥಿತಪ್ರಜ್ಞತೆಯಿಂದ ದೂರ ಹೋಗ್ತಾ ಇರ್ತೀವಿ. ನಮ್ಮ ಬಯಕೆಗಳನ್ನ ಕಡಿಮೆ ಮಾಡಿ ಆದಷ್ಟು ಕಡಿಮೆ ಮಾಡಿದಾಗ ನಮ್ಗೆ ಸ್ಥಿತಪ್ರಜ್ಞತೆ ಬರ್ತಾ ಹೋಗುತ್ತೆ. ಆ ಸ್ಥಿತಪ್ರಜ್ಞತೆ ಬಂದಾಗ ಆತ್ಮನ್ಯೇವಾತ್ಮನಾ ತುಷ್ಟಃ ಅಂತ ಒಂದೇ ಒಂದು ಪದದಲ್ಲಿ ಪೂರ್ತಿ ಹೇಳ್ಬಿಟ್ಟಿದ್ದಾನೆ ಸ್ಥಿತಪ್ರಜ್ಞೆ ಹೇಗೆ ಅಂದ್ರೆ. ಆತ್ಮನ್ಯೇವಾತ್ಮನಾ ತುಷ್ಟಃ ಅಂದ್ರೆ ಸರ್ವಪಾರ್ಥ ಮನೋಗತಾನ್. ಕಾಮಾನ್ ಅಂತಂದ್ರೆ ಆಸೆಗಳು. ಸರ್ವಾನ್ ಕಾಮಾನ್, ಆ ಮನಸ್ಸಿನಲ್ಲಿ ಬರೋ ಎಲ್ಲ ಆಸೆಗಳನ್ನ ನಾನು, ಬಯಕೆಗಳನ್ನ ಒಂದು ಲೆವೆಲ್ಗೆ ಎಲ್ಲದನ್ನೂ ಡಿಟ್ಯಾಚ್ಡ್ ಆಗಿ ಇಟ್ಕೊಳಕ್ಕೆ. ಆದ್ರೆ ತುಂಬಾ ಅಟ್ಯಾಚ್ ಆಗ್ಬಿಟ್ರೆ ನಮ್ಗೆ ನೋವು ಆಗುತ್ತೆ. ಡಿಟ್ಯಾಚ್ಡ್ ಆಗಿ ಅಂದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಬೈಂಡಿಂಗ್ ಡಿಸೈರ್ಸು, ನಾನ್ ಬೈಂಡಿಂಗ್ ಡಿಸೈರ್ಸ್ ಅಂತ. ನನಗೆ ಹೀಗೇ ಆಗ್ಬೇಕು, ಇದೇ ಆಗ್ಬೇಕು, ಇದೇ ತರ ಆಗ್ಬೇಕು ಅನ್ನೋದ್ರಿಂದ ನಮಗೆ ನೋವು ಎಲ್ಲದು ಆಗ್ತಾ ಇದೆ. ನಾವು ಲೈಫಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದೀವಿ. ನೀವು ಹೇಳಿದಾಗ ಏನಾದ್ರು ಆಗಿದೆಯಾ? ನಿಮಗೆ ಆ ಪಾರ್ಟಿನೇ ಬರಬೇಕು, ಈ ಪಾರ್ಟಿನೇ ಬರಬೇಕು, ಇವರೇ ಆ ಮಿನಿಸ್ಟರ್ ಆಗ್ಬೇಕು, ಅವರೇ ಅದಾಗ್ಬೇಕು, ನನ್ನ ಮಗ ಇಷ್ಟು ದೊಡ್ಡವನಾಗ್ಬೇಕು, ಅವನು ಆ ಕೆಲ್ಸಕ್ಕೆ ಸೇರ್ಕೋಬೇಕು, ಈ ಕೆಲಸ, ನಾನು ಅಲ್ಲಿ ಮನೆ ಕಟ್ಟಬೇಕು, ಇಲ್ಲಿ ಮನೆ ಕಟ್ಟಬೇಕು, ನಂದು ಆಸೆಗಳು. ನಾನು ಹೇಳಿದವಾಗೆ ಮನೆಯವರೆಲ್ಲರೂ ಕೇಳಬೇಕು, ಮಕ್ಕಳು ಹೆಂಡತಿ ಅಥವಾ ಗಂಡ ಮಕ್ಕಳು
ಅಥವಾ ನಾ ಆಫೀಸಲ್ಲಿ ನಾನು ಹೇಳಿದಾಗೆಲ್ಲ ಅದು ನಡೀಬೇಕು, ಅಥವಾ ಹೊರಗಡೆ ಸೊಸೈಟಿನಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ ನಡೀಬೇಕು ಅಂತ ಏನ್ ಅಂದ್ಕೊಂಡ್ರು ನಾವು ಹೇಳ್ದಂಗೆ ಏನ್ ನಡೆಯಲ್ಲ. ಕೊನೆಗೆ ಮೊದಲೆಲ್ಲ ಒದ್ದಾಡ್ತೀವಿ, ಅಯ್ಯೋ ಹಾಗೆ ಹೀಗೆ ಅಂತ ಹಾರಾಟ ಮಾಡಿ ಕೂಗಾಡಿ ಕೊನೆಗೆ ಅದು ಹೇಗಿದೆಯೋ ಹಾಗೆ ಒಪ್ಕೊಳಕ್ಕೆ ಹೋಗ್ತೀವಿ. ಅಯ್ಯೋ ತುಂಬಾ ಬಿಸಿಲು, ಸೆಕೆ, ಹಾಗೆ ಹೀಗೆ, ಏನಿದು ಮಳೆಗಾಲದಲ್ಲಿ ತುಂಬಾ ಸೆಕೆ, ಏನ್ ಬೆಂಗಳೂರು ಹೀಗಾಗೋಯ್ತು ಅಂತ ಏನೇ ಹಾರಾಟ ಮಾಡಿದ್ರು ಎಲ್ಲ ಕೊನೆಗೆ ನೀವು ಸೆಕೆ ಅನುಭವಿಸ್ಲೇಬೇಕು. ಅದಕ್ಕೆ ಬೇರೆ ಯಾವ ವಿಧಿನೂ ಇಲ್ಲ. ಸೊ ನಾವು ಹೀಗೇನೆ ನಮ್ಮ ಬಯಕೆಗಳಿಗೆ ಈಡೇರಿಸ್ಕೊಳಕ್ಕೆ ಹೋಗಿ ಆಗದಲ್ಲೇ ಇದ್ದಾಗ ಗೊಣಗಾಡಿ ಬೈದ ಹಾರಾಡಿ ಕೂಗಾಡಿ ಎಲ್ಲ ಮಾಡಿದಾಗ ನಮ್ಮ ಮನಃಶಾಂತಿ ಹಾಳಾಗುತ್ತೆ. ಆ ಮನಃಶಾಂತಿ ಹಾಳಾದರೆ ಸ್ಥಿತಪ್ರಜ್ಞತೆ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆತ್ಮನ್ಯೇವಾತ್ಮನಾ ತುಷ್ಟಃ ಅಂತ ಹೇಳಿದ್ದಾರೆ. ಅಂದ್ರೆ ನನ್ನ ಆತ್ಮದಿಂದನೇ ನನಗೆ ಸಂತೃಪ್ತಿ ಸಿಗ್ಬೇಕೇ ಹೊರತು ಹೊರಗಡೆಯಿಂದ ಎಲ್ಲಿಂದನೂ ಸಂತೃಪ್ತಿ ಸಿಗಕ್ ಸಾಧ್ಯ ಇಲ್ಲ. ಆತ್ಮನ್ಯೇವಾತ್ಮನಾ ಸಂತುಷ್ಟ ಅಂದ್ರೆ ಆತ್ಮನಿಂದನೇ ಆತ್ಮಕ್ಕೆ, ನನ್ನಿಂದ ನನ್ನ ಇದರಿಂದನೇ ನನಗೆ ಆ ಸುಖ ಸಿಗ್ಬೇಕೇ ಹೊರತು ಹೊರಗಡೆಯಿಂದ ಸುಖ ಸಿಗತ್ತೆ ಅಂತ ಇದ್ರೆ ನನ್ನ ಎಕ್ಸ್ಪೆಕ್ಟೇಷನ್ನೇ ರಾಂಗ್. ಸೊ ಯಾವಾಗ ಇದ್ರ ಸತ್ಯ ಅರಿವಾಗುತ್ತೆ, ನನ್ನಿಂದನೇ ನನಗೆ ಸಂತೋಷ ಸಿಗತ್ತೆ ಅನ್ನೋದು ಯಾವಾಗ ಅರ್ಥ ಆಗ್ಬಿಡುತ್ತೆ, ಅವಾಗ ಅವನು ಸ್ಥಿತಪ್ರಜ್ಞತೆಗೆ ಹೊರಟೋಗಿರ್ತಾನೆ. ಆ ಲೆವೆಲ್ನ ನಾವು ಹೋಗ್ಬೇಕಾದ್ರೆ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಆದ್ರೆ ಅದಕ್ಕೆ ಜ್ಞಾನ ಮಾರ್ಗಕ್ಕೆ ಬಂದಾಗ ಆಗುತ್ತೆ. ಸೊ ಆ ಜ್ಞಾನ ಮಾರ್ಗಕ್ಕೆ ಬಂದಾಗ ಮುಂದೆ ಜೀವನ ಈ ತರದ್ದೆಲ್ಲದುವೆ ಆ ಸ್ಥಿತಪ್ರಜ್ಞನ ಲಕ್ಷಣಕ್ಕೆ ಹೋಗ್ಬೋದು. ಸೊ ಮುಂದೆ ಹೇಳಿ ಅಮ್ಮ. 56 ಹ್ಮ್. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ वीतरागभयक्रोधः स्थितधीर्मुनिरुच्यते. ದುಃಖೇಷು ಅನುದ್ವಿಗ್ನ ಮನಃ ಸುಖೇಷು ವಿಗತಃ ಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ ಮುನಿರ್ ಉಚ್ಯತೆ. ಸೊ ಏನಂದ್ರೆ ದುಃಖೇಶು ಅನುದ್ವಿಗ್ನ ಮನಃ ಅಂದ್ರೆ ದುಃಖ ಬಂದಾಗ ತಳಮಳ ಇಲ್ದಲೇ ಇರುವಾಗ, ಸಂಕಟ ಬಂದಾಗ ತಳಮಳ ಇಲ್ದಲೇ ಇರೋಂಥ ಮನುಷ್ಯನ್ಗೆ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರೋದು ನಿಮ್ಗೆ ಅಚೀವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತಲ್ಲ. ಅಚೀವ್ ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ನಾವು ಅಚೀವ್ ಮಾಡಬಹುದು. ಅದಕ್ಕೆ ಕೃಷ್ಣ ಭಗವದ್ಗೀತೆ ಪೂರ್ತಿ ಹೇಳಿರೋದು ಇದಕ್ಕೋಸ್ಕರನೇ. ನಾವು ಭಗವದ್ಗೀತೆನ ಕಂಪ್ಲೀಟ್ ಆಗಿ ಅಲ್ಲಿರೋ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಸ್ಥಿತಪ್ರಜ್ಞನಾಗಿ ಇದೇ ಜನ್ಮದಲ್ಲೇ ಈಗಲಿಂದನೇ ನಾಳೆಯಿಂದನೇ ನೀವೆಲ್ಲ ಮಾಡ್ಕೊಂಡ್ಬಿಟ್ರೆ ನಾಳೆಯಿಂದನೇ ಇದೇ ಪ್ರಪಂಚದಲ್ಲೇ ಇಷ್ಟೆಲ್ಲ ಕಷ್ಟ ಇರೋ ದ್ವಂದ್ವಗಳು, ಈ ಸಂಸಾರದಲ್ಲಿರೋ ಸಂಕಟಗಳಿಂದನೂ ಮುಕ್ತಿ ಅಂತಂದ್ರೆ ಅದೆಲ್ಲ ಹಾಗೇ ಇರುತ್ತೆ, ಅದೆಲ್ಲ ಏನು ಚೇಂಜ್ ಆಗಲ್ಲ. ಆದ್ರೆ ನಿಮ್ಮ ಮನಸ್ಸಿಗೆ ಯಾವ ತೊಂದರೆನೂ ಆಗದಲ್ಲೇನೆ ನೀವು ಇದನ್ನೆಲ್ಲದನ್ನೇನೋ ಹೊರಗೆ ಬಂದು ಸ್ಥಿತಪ್ರಜ್ಞನಾಗಿ ನೋಡ್ತಾ ಇರೋದ್ರಿಂದ ನಿಮಗೆ ದುಃಖೇಶು ಅನುದ್ವಿಗ್ನ ಮನಃ ಅಂದ್ರೆ ದುಃಖ ಬಂದಾಗನು ಸಂಕಟ ತಳಮಳ ಆಗೋದಿಲ್ಲ. ಅಂದ್ರೆ ಸ್ಥಿತಪ್ರಜ್ಞ ಸ್ಥಿತಿಗೆ ಹೊಟ್ಟೋಗಿರ್ತೀರ ನೀವು ಅಂತ ಆ ಲೆವೆಲ್ಗೆ ಭಗವದ್ಗೀತೆಯನ್ನ ಕಲ್ತ್ಕೊಂಡು ಭಗವದ್ಗೀತೆಯಲ್ಲಿ ಇರೋಂಥ ವಿಚಾರಗಳನ್ನ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಹೋಗ್ತಾ ನಾನು ಸ್ಥಿತಪ್ರಜ್ಞತೆಗೆ ಬಂದಾಗ ನನಗೆ ದುಃಖ ಬಂದಾಗ ಅಥವಾ ಸ್ಥಿತಪ್ರಜ್ಞನಿಗೆ ಆಗ್ಲಿ ದುಃಖ ಬಂದಾಗ ಸಂಕಟ ತಳಮಳ ಆ ತರ ಏನಿಲ್ಲ. ನಮ್ಗೆ ದುಃಖ ಬಂದಾಗ ತಡ್ಕೊಳಕ್ಕೆ ಆಗಲ್ಲ. ನಾವು ಗೋಳು ಹೇಳ್ಕೊಂಡಿದ್ದೆ ಸುತ್ತ ಬಂದವ್ರಿಗೆಲ್ಲ ಹೇಳೋದು, ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು, ಎಲ್ಲಾರ್ಗೂ ಗೋಳು ಹೇಳ್ಕೊಳೋ ತರದ್ದೇನೆ ನಮ್ ಜೀವನ ಆಗ್ಬಿಟ್ಟಿದೆ. ಸುಖ ಸಂಗತಿಗಳಲ್ಲಿ ಅಂತಂದ್ರೆ ಸುಖೇಶು ವಿಗತ ಸ್ಪೃಹ ಅಂತಂದ್ರೆ ಸುಖ ಬಂದಾಗ್ಲೂ ತೀರಾ ಅದ್ರೊಳಗೆ ಕೊಚ್ಚಿಕೊಂಡು ಹೋಗೋ ತರ. ನಮ್ಗೆ ತುಂಬಾ ಖುಷಿ ಆದ್ರೂ ನಾವು ಕಾಲು ನೆಲದ ಮೇಲೆ ಇರೋದೇ ಇಲ್ಲ, ಅವಾಗ್ಲೂ ನಾವು ಬ್ಯಾಲೆನ್ಸ್ ತಪ್ಪು ಹೋಗ್ತೀವಿ. ತುಂಬಾ ಖುಷಿ ಆದ್ರೂ ನಾವು ಬ್ಯಾಲೆನ್ಸ್ ಇಲ್ಲ. ತುಂಬಾ ದುಃಖ ಆಗ್ಬಿಟ್ರು ಎಲ್ಲೋ ಕಪ್ಪೆ ಚಿಪ್ಪನೊಳಗಡೆ ಹೋದಂಗೆ ಹೋಗ್ಬಿಟ್ಟು ಮನಸ್ಸು ನಾವು ಹೊರಗಡೆನೆ ಬರಕ್ಕಾಗ್ದಲೆ ಅವಾಗ್ಲೂ ಸಂತೋಷ ಜೀವನ ಅನುಭವಿಸಕ್ಕಾಗಲ್ಲ. ತುಂಬಾ ಸುಖ ಆದಾಗ್ಲೂ ನಮ್ಮ ಇಂದ್ರಿಯಗಳೇ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ದಲೆ, ಮನಸ್ಸೇ ಕಂಟ್ರೋಲ್ ಇಲ್ದಲೆ ಹಾರ್ತಾ ಇರೋ ಲೆವೆಲ್ಲಲ್ಲಿ ನನಗೆ ಏನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ದಲೆ ಎಷ್ಟೋ ಸಲ ಅಹಂಕಾರದಿಂದ ಬೇಕಾಷ್ಟು ತಪ್ಪು ಮಾಡಿ ತಿರ್ಗಾ ಮುಂದಿನ ಕಷ್ಟಗಳಿಗೆ ನಾನೇ ಇನ್ವೈಟ್ ಮಾಡ್ಕೊಳ್ಳೋ ತರ ಆಗುತ್ತೆ. ಹಾಗಾಗಿ ಸುಖ ದುಃಖ ಬಂದಾಗ ಅನುದ್ವಿಗ್ನ ಮನಃ ಆತರ ಉದ್ವಿಗ್ನತೆ ಇಲ್ದಲೇ ಇರೋ ತರ ಸ್ಥಿತಪ್ರಜ್ಞನಾಗಿ ಇರಬೇಕಾಗಿರೋ ಅಂಥ ಒಂದು ಸ್ಥಿತಿನ
ಮಾಡ್ಬೇಕು. ಅವಾಗ ಯಾಕೆ ಬರುತ್ತೆ ಅಂತಂದ್ರೆ ಯಾತ್ರೊಳಗೂ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅಂದ್ರೆ ಅಟ್ಯಾಚ್ಮೆಂಟ್ ಅಂತಂದ್ರೆ ನಾವು ಅಗತ್ಯತೆಗಿನ್ನ ಜಾಸ್ತಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದೀವಿ. ಈಗ ಎಲ್ಲಾವುದುವೆ ಬೇಕು, ಜೀವನಕ್ಕೆ ಬೇಡ ಅಂತ ಇಲ್ಲ. ಹಾಗಂತ ಹೋಗಿ ಹಿಮಾಲಯದಲ್ಲಿ ಇರಬೇಕು ಅಂತ ಕೃಷ್ಣ ಯಾವತ್ತೂ ಹೇಳಿಲ್ಲ. ಆಮೇಲೆ ಪ್ರಪಂಚದಲ್ಲಿ ಇರೋರೆಲ್ಲರೂ ಗೃಹಸ್ಥರೇನೆ. ಓನ್ಲಿ 0.1% ಜನ ಮೇ ಬಿ ಸನ್ಯಾಸಿಗಳಾಗಕ್ಕೆ ಹೋಗ್ಬೋದು. ಸೊ ಪ್ರತಿಯೊಬ್ಬರು ಗೃಹಸ್ಥಾಶ್ರಮದಲ್ಲೇನೆ ಇರೋದ್ರಿಂದ ಎಲ್ರು ಗೃಹಸ್ಥರಿಗೆ ಹೇಳ್ತಾ ಇರೋದು. ಸನ್ಯಾಸಿ ಆಗ್ಬಿಡು, ಹೋಗು ಹಿಮಾಲಯಕ್ಕೆ ಹೋಗು, ಅದು ಅಂತ ಏನ್ ಹೇಳಿಲ್ಲ. ಯಾವ ವೇದಾಂತದಲ್ಲೂ ಹೇಳಿಲ್ಲ. ಸೊ ವೇದ ಉಪನಿಷತ್ತುಗಳು ಬರೆದಿರೋ ಎಲ್ಲಾ ಋಷಿಗಳ ಹೆಂಡತಿರ ಜೊತೆನೇನೆ ಜೀವನ ಮಾಡಿದವರು. ಸೊ ಹಾಗಾಗಿ ಯಾರನ್ನೂ ಬಿಟ್ಟು ಹೋಗ್ಬೇಕು, ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗೋದು ಅಂತಲ್ಲ. ಆದ್ರೆ ಒಂದು ಸ್ಥಿತಪ್ರಜ್ಞ ಮನಸ್ಥಿತಿನ ಬೆಳೆಸ್ಕೊಳ್ಳೋದನ್ನ ಭಗವದ್ಗೀತೆ ನಮ್ಗೆ ಚಿಂತನೆ ಮಾಡೋದನ್ನ ಹೇಳ್ಕೊಡತ್ತೆ. ಇದೇನ್ ಹೇಳ್ತಾ ಇದೆ, ವೀತರಾಗ ಭಯಕ್ರೋಧ ಅಂತ. ವೀತರಾಗ ಭಯಕ್ರೋಧ ಅಂತಂದ್ರೆ ಈ ರಾಗ ಅಂತಂದ್ರೆ ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ನಾನು ಬೆಳೆಸ್ಕೊಳ್ಳೋದನ್ನ ಕಡಿಮೆ ಮಾಡ್ತಾ ಇದ್ರೆ ಅದರಿಂದ ಭಯನೂ ಕಡಿಮೆ ಆಗುತ್ತೆ, ಅದರಿಂದ ಸಿಟ್ಟು ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಸಿಟ್ಟು ಕೋಪಕ್ಕೆ ಅದೇ ಕಾರಣ. ಯಾವುದು ಅಂದ್ರೆ ಅಟ್ಯಾಚ್ಮೆಂಟ್. ಸಾಮಾನ್ಯಕ್ಕೆ ದುಃಖ ಬಂದಾಗ ನಾವು ಉದ್ವೇಗಕ್ಕೆ ಒಳಗೆ ಹೋಗ್ತೀವಿ. ಉದ್ವೇಗಕ್ಕೆ ಬರ್ತಿದ್ದ ಹಾಗೆ ಏನಾಗುತ್ತೆ, ಮನಸ್ಸು ತಳಮಳ ಆಗ್ತಿದ್ದ ಹಾಗೇನೆ, ಆ ಮನಸ್ಸು ತಳಮಳ ಆಗ್ತಿದ್ದ ಹಾಗೆ ಊಟ ತಿಂಡಿ ಸೇರಲ್ಲ. ಆ ಊಟ ತಿಂಡಿ ಸೇರಲ್ಲ ಅಥವಾ ಏನೋ ಇದಾಗುತ್ತೆ. ತುಂಬಾ ಖುಷಿ ಆದ್ರೂ ಊಟ ತಿಂಡಿ ಸೇರಲ್ಲ, ತುಂಬಾ ದುಃಖ ಆದ್ರೂ ಊಟ ತಿಂಡಿ ಸೇರಲ್ಲ. ಅದರಿಂದ ಆರೋಗ್ಯ ಕೆಡ್ತಾ ಹೋಗುತ್ತೆ. ಮಾನಸಿಕ ಆರೋಗ್ಯ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಾ ದೇಹದ ಆರೋಗ್ಯ ಕೆಡ್ತಾ ಹೋಗುತ್ತೆ. ಹಾಗಾಗಿ ಅಳ್ತಾ ಕೂತ್ಕೊಳ್ಳೋದ್ರಿಂದ ಯಾವುದನ್ನು ನಾವು ಅದರಿಂದ ಎಸ್ಕೇಪ್ ಆಗೋದಕ್ಕಾಗಲ್ಲ. ಅದಕ್ಕೆ ಇರೋದಕ್ಕೆ ಏನಪ್ಪಾ ಅಂತಾರೆ ಅಂದ್ರೆ, ನಾನು ಸುಖ ಪಡಬಾರ್ದು ಅಂತ ಹೇಳ್ತಾ ಇಲ್ಲ ಅವರು. ಕೃಷ್ಣ ಸುಖ ಪಡಬಾರ್ದು ಅಂತ ಏನು ಹೇಳಲ್ಲ, ಆದ್ರೆ ಸುಖದಲ್ಲೇನೆ ಮೈ ಮರ್ತು ಹೋಗ್ಬಾರ್ದು. ನಾವೇನ್ ಮಾಡ್ತೀವಿ, ಏನ್ ಆಗ್ತಾ ಇದೆ ಸುತ್ತಮುತ್ತ, ಏನ್ ಜೋರಾಗಿ ವಾಲ್ಯೂಮ್ ಹಾಕೊಂಡು ಕೇಕೆ ಹಾಕೊಂಡು ಏನ್ ಸುತ್ತಮುತ್ತವ್ರಿಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ದಲೇ ಇರೋ ಅಷ್ಟು ನನ್ನ ಮನಸ್ಸು ಹಾಗೆ ಹೊರಟೋಗ್ಬಿಡುತ್ತೆ. ಅಳ್ತಾ ಕೂತ್ರು ಹಾಗೆ ಹೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು ಅಂತ ಹೇಳೋದಕ್ಕೆ ತಟಸ್ಥತೆ ಅಂದ್ರೆ ಒಂದು ಸ್ಥಿತಪ್ರಜ್ಞತೆನ ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕು. ಆ ಮನಸ್ಸಿಗೆ ಅಭ್ಯಾಸ ಮಾಡಿದಾಗ ಮಾತ್ರ ನಮಗೆ ಇದಾಗುತ್ತೆ. ಹಾಗಂತ ಬಾಯಲ್ಲಿ ಹೇಳಿದಷ್ಟು ಸುಲಭನ ಸ್ಥಿತಪ್ರಜ್ಞತೆ ಅಂತಂದ್ರೆ. ಸೊ ವಿಷ್ಣುನೇನೆ ಶ್ರೀರಾಮನ ಅವತಾರದಲ್ಲಿ ಭೂಮಿಗೆ ಬಂದಾಗ ರಾಮ ಮನುಷ್ಯನ ಅವತಾರದಲ್ಲಿ ಬಂದ. ಸೊ ರಾಮನಿಗೆ ಕೂಡ ಸೀತಾಪಹರಣದ ದುಃಖ ಆಯ್ತು. ಅವನು ಸೀತೆ ಇಲ್ಲದೆ ಮನಸ್ಸೆಲ್ಲ ಎಲ್ಲೆಲ್ಲೋ ಹೇಗೇಗೋ ಹಾಗೆ ಹೀಗೆ ಆಗೋ ತರ ಆಯ್ತು. ಅಂಥವನ್ಗೆ ಅಷ್ಟು ಕಷ್ಟ ಆಯ್ತು ಅಂತಂದ್ರೆ ನಮ್ಗೆ ಇನ್ನೂ ಎಷ್ಟು ಕಷ್ಟ ಆಗಲ್ವಾ ಸರ್ ಅಂತ ನೀವು ಕೇಳ್ಬೋದು. ಆದ್ರೆ ಕೃಷ್ಣ ಹೇಳೋದು ಆತರ ಆಗಿದೆ ಅಂತ ಆ ತರದ ಎಕ್ಸಾಂಪಲ್ ಅಲ್ಲ ತಗೊಳ್ಳೋದು. ಆ ತರದ್ರೊಳಗೆ ಕೂಡ ಅವನು ತಿರ್ಗಾ ಅವನ ಗುರಿನ ಮುಟ್ಟಿ ಅವನ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಕರ್ಕೊಂಡ್ ಬಂದಿದ್ದಾನೆ. ಸೊ ಹಾಗೆ ನಾವು ದುಃಖ ಬಂದಾಗ ಎತ್ಲಾಗೋ ಹೋಗ್ಬಿಟ್ಟು ಪ್ರಾಜೆಕ್ಟ್ನೇ ಕೈ ಬಿಟ್ಬಿಡೋದು, ಅಥವಾ ನಾವೇನೋ ಮಾಡ್ಬಿಡೋದು, ಅಥವಾ ರಿಸೈನ್ ಮಾಡ್ಬಿಡೋದು, ಓಡೋಗ್ಬಿಡೋದು, ಈ ತರ ಮಾಡಿದ್ರೆ ಏನು ಆಗಲ್ಲ. ಅದಕ್ಕೆ ಸಮನಾದ ಮನಸ್ಥಿತಿಗೆ ಬರಬೇಕು, ವಾಪಸ್ಸು ಬರ್ತನೇ ಹೋಗ್ಬೇಕು. ಅದಕ್ಕೋಸ್ಕರ ರಾಗ ಭಯ ಕ್ರೋಧ ಅಂತ 3 ಪದನ ಹೇಳಿದೆ. ಅದನ್ನ ದಾಟಬೇಕು. ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನ ದಾಟಬೇಕು. ನಮ್ಗೆ ಜೀವನದಲ್ಲಿ ಇದು 6 ಶತ್ರುಗಳು ಅಂತ ಏನ್ ಹೇಳ್ತಾ ಇದೀವಿ. ಕಾಮಕ್ರೋಧಗಳೆಲ್ಲದು ಬರ್ತಾ ಇರೋದು ಇದರಿಂದನೇ. ಈ ಕಾಮಕ್ರೋಧಗಳ ಬಗ್ಗೆನೇ ಇನ್ನು ಮುಂದೆ 3 ಶ್ಲೋಕಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾನೆ. ಸೊ 60 ಅಲ್ಲಿ ಆ ಶ್ಲೋಕಕ್ಕೆ ಬಂದಾಗ ಅದ್ರ ಬಗ್ಗೆ ತುಂಬಾ ಡೀಟೈಲ್ ಆಗಿ ಮಾತಾಡೋಣ. ಸೊ 57 ಹೇಳಿ. ಯಃ ಸರ್ವತ್ರಾನಭಿಸ್ನೇಹಃ ತತ್ಸತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸ್ಥಿತಪ್ರಜ್ಞ ಆಗಿರೋನು ಅವನಿಗೆ ಎಲ್ಲ ಒಳ್ಳೇದು ಬಂದಾಗ್ಲೂ ಜಾಸ್ತಿ ಅದಕ್ಕೆ ಅಂಟ್ಕೊಳ್ಳಲ್ಲ, ಎಲ್ಲ ಕೆಟ್ಟಕ್ಕೆ ಬಂದಾಗ್ಲೂ ಅದರಿಂದ ಅವನು ಇದಾಗಲ್ಲ. ಸೊ ಆ ಥರದ ಒಂದು ಮನಸ್ಥಿತಿನ ಬೆಳೆಸ್ಕೋಬೇಕು. ಸೊ ಯಾವ್ಯಾವುದು ಹೇಗೆ ಬರುತ್ತೋ ಅವಾಗ ಅದಕ್ಕೆ ಅದನ್ನ ಸ್ವೀಕರಿಸ್ತಾ ಹೋಗೋದು.
ಸೊ ಹಾಗಾಗಿ ಒಳ್ಳೇದಾಯ್ತು ಅಂತ ಅದ್ರ ಜೊತೆಗೆ ಇದ್ದು ಬಿಡೋದಲ್ಲ, ಕೆಟ್ಟದಾಯ್ತು ಅಂತ ಅದನ್ನೇ ಕೊರಕೊಂಡು ಇರೋದಲ್ಲ. ಸೊ ಇದು ಎರಡನ್ನು ಬಿಟ್ಟವನಿಗೆ ಏನಿರ್ತಾನೆ ಅಂಥವನು ಸ್ಥಿತ ಪ್ರಜ್ಞ. ಆ ಸ್ಥಿತ ಪ್ರಜ್ಞ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅನ್ನೋದೇ ಪೂರ್ತಿ ಮುಂದೆ ಇರೋಂಥ ಭಗವದ್ಗೀತೆ. ಸ್ಥಿತ ಪ್ರಜ್ಞನಿಗೆ ಈ ಥರದ ಮನಸ್ಥಿತಿನ ನಾವು ಮಾಡ್ಕೋಬೇಕು. ಸೊ ಅದು ಅಷ್ಟು ಸುಲಭನ ಅಂತಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಹೇಳಿ 58. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇದು ಪ್ರಪಂಚದಲ್ಲಿ ನಮ್ಗೆ ಎಲ್ಲಾರ್ಗೂ ಕಷ್ಟ ಬಂದೇ ಬರುತ್ತೆ. ಆದ್ರೆ ನಮ್ಮ ಅಲರ್ಟ್ನೆಸ್ ಇಲ್ದಲೇ ಇದ್ರೆ, ನಾವು ಕಷ್ಟ ಬರ್ತಾ ಇದೆ ಅನ್ನೋದು ಗೊತ್ತಿಲ್ದಲೇ ಇದ್ರೂ ಆ ಕಷ್ಟನ ಸುಮ್ಮನೆ ಮೈ ಮೇಲೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಡುತ್ತೆ ಎಷ್ಟೋ ಜನಕ್ಕೆ. ಕೆಲವು ಸಲ ಕಷ್ಟ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಸ್ತಿ ಬರುತ್ತೆ. ಆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೇಕಾದ್ರೆ ಯಾತಕ್ಕೆ ಅಂತಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಸರಿ ಇಲ್ದಲೇ ಇರೋದ್ರಿಂದ ಕಷ್ಟ. ನನ್ನ ಇವರು ಈ ತರ ಮಾತಾಡಿಸ್ಬೇಕು, ನನ್ನ ಅವರು ಆ ತರ ಮಾತಾಡಿಸ್ಬೇಕು, ನಾನು ಹೋದಾಗ ಮನೆಗೆ ಒಳಗ್ ಬನ್ನಿ ಅನ್ಬೇಕು, ಅಥವಾ ಬನ್ನಿ ಇದ್ ಮಾಡಿ ಅಂತ ನಿಮ್ ಬಗ್ಗೆ ಕಥೆ ಕೇಳಬೇಕು, ನೀವು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋಬೇಕು. ಇದೆಲ್ಲ ಯಾರದ್ದು ಎಕ್ಸ್ಪೆಕ್ಟೇಷನ್? ನನ್ನ ಎಕ್ಸ್ಪೆಕ್ಟೇಷನ್. ಸೊ ನಿಮ್ ಮಕ್ಕಳು ಎಲ್ಲ ನೀವು ಮಾಡಿರೋ ಅಚೀವ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಹೊಗಳಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಈ ನನ್ನ ಎಕ್ಸ್ಪೆಕ್ಟೇಷನ್ಗೆ ಯಾರು ಸ್ಪಂದಿಸ್ದಲೇ ಇದ್ರೆ ಹೊರಗೆ ನನಗೆ ಸಂಕಟ ಆಗ್ತದೆ. ಸೊ ಅದರಿಂದಾನೇ ನನಗೆ ಮನಸ್ಸಿಗೆ ಬೇಕಾದಷ್ಟು ಇದಾಗುತ್ತೆ. ಈ ತರ ನಾವು ಸರಿಯಾಗಿ ಆಲೋಚನೆ ಮಾಡಿದಾಗ ನನಗೆ ಹೊರಗಡೆಯಿಂದ ಯಾರು ಕಷ್ಟ ಕೊಡ್ತಾ ಇಲ್ಲ. ನಾನು ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋದಕ್ಕೆ ಹೊರಗಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ಹೊರಗಡೆ ಪ್ರಪಂಚದಿಂದ. ಅವರೆಲ್ಲ ಇನ್ನು ನಮ್ಮ ಆಳುಗಳ, ಹೊರಗಡೆಯಲ್ಲಿರೋ ಜನಗಳು ಅವರು ನಮ್ಮ ತರ ಸ್ವತಂತ್ರವಾದ ಮನುಷ್ಯರು. ನನ್ನ ಮನಸ್ಸಿಗೆ ಬೇಕಾಗೋ ತರ ಅವ್ರು ನಡ್ಕೋಬೇಕು, ನನ್ನನ್ನ ಹೊಗಳಬೇಕು, ನನ್ನ ಗುರುತಿಸ್ಬೇಕು, ಬೇಷ್ ಅಂತಿರ್ಬೇಕು. ಅವ್ರೇನ್ ಹೊಗಳು ಬಿಟ್ರ ನಾವೇನ್ ಸಂಬಳ ಕೊಟ್ಟು ಇಟ್ಕೊಂಡಿದೀವ? ಸೊ ಇದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್ಸ್. ಈ ನನ್ನ ಎಕ್ಸ್ಪೆಕ್ಟೇಷನ್ಸ್ ನ ಸರಿಯಾಗಿ ರಾಂಗ್ ಎಕ್ಸ್ಪೆಕ್ಟೇಷನ್ಸ್. ಸುಮ್ನೆ ನಾನು ಎಕ್ಸ್ಪೆಕ್ಟ್ ಮಾಡ್ಬಿಟ್ರೆ ಎಲ್ಲಾರು ಫುಲ್ಫಿಲ್ ಮಾಡಕ್ಕಾಗತ್ತಾ? ಹೊರಗಡೆ ಇರೋರೆಲ್ಲಾರು ಅವ್ರವ್ರ ಜೀವನ ಮಾಡ್ಕೋತಾ ಇರ್ತಾರೆ. ನಿಮಗೆ ಎಲ್ಲಾದ್ರು ಮಾಡ್ಬೇಕು, ನಿಮಗೆ ಲೈಕ್ ಕೊಡ್ಬೇಕು, ನಿಮ್ಗೆ ಇದ್ ಮಾಡ್ತಾ ಇರ್ಬೇಕು, ನಿಮ್ ಗಂಡನ್ ಹೊಗಳಬೇಕು, ಮಕ್ಳನ್ನ ಹೊಳಬೇಕು, ನಿಮ್ಮನ್ನ ಹೊಗಳಬೇಕು, ನಿಮ್ ಫ್ಯಾಮಿಲಿನ ಹೊಗಳಬೇಕು, ನಿಮ್ ಕೆಲಸ ಹೊಗಳಬೇಕು, ಬೇಷ್ ಅವರೆಲ್ಲ ಏನ್ ಹೊಗಳು ಭಟ್ರು ಮಾಡೋದಕ್ಕೆ ಅವ್ರೇನಿದ? ಸೊ ಇದು ನನ್ನ ಎಕ್ಸ್ಪೆಕ್ಟೇಷನ್. ಈ ಎಕ್ಸ್ಪೆಕ್ಟೇಷನ್ಗಳು ಮೋಸ್ಟ್ ಆಫ್ ದ ಟೈಮ್ ಮೀಟ್ ಆಗ್ದಲೇ ಇರೋದ್ರಿಂದ ಮನಸ್ಸಿಗೆ ತಳಮಳ. ಮೊದಲು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಾಗ್ಲೇ ತಳಮಳ. ಅದಕ್ಕಾಗಿ ಸಿಕ್ಕಾಪಟ್ಟೆ ಶ್ರಮ ಮಾಡ್ತೀನಿ. ಆ ಶ್ರಮ ಮಾಡಿದ್ಮೇಲೆ ಯಾರು ಹೊಗಳ್ತಾರೇನೋ ಅಂದ್ರೆ ಯಾರು ಹೊಗಳೋದೇ ಇಲ್ಲ, ಯಾರು ಬೇಷನ್ನಲ್ಲ, ಯಾರು ಗುಡ್ಸಲ್ಲ. ಅವಾಗ ಇನ್ನೂ ಜಾಸ್ತಿ ಮನಸ್ಸಿನಲ್ಲಿ ತಳಮಳ. ಮೊದಲು ದುಡ್ಡು ಖರ್ಚಾಗಿದ್ ಬೇರೆ ಅಥವಾ ಶ್ರಮ ಆಗಿದ್ ಬೇರೆ, ಆಮೇಲೆ ಈಗ ಯಾವ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗ್ದಲೇ ಇರೋದ್ರಿಂದ ಅದರಿಂದನೂ ಸಂಕಟ. ಆಮೇಲೆ ಅವ್ರಿವ್ರ ಬಗ್ಗೆ ಯಾರು ಮಾಡ್ಲಿಲ್ವೋ ಅವ್ರ ಮೇಲೆ ಎಲ್ಲಾದ್ರೂ ನಾನು ಅವ್ರು ಹಾಗೆ, ಇವ್ರಿಗೆ ಹೀಗೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ರೆ ಅವ್ರೇನ್ ಸರಿ ಹೋಗ್ಬಿಡ್ತಾರ? ಅಥವಾ ಅವ್ರು ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾವು ಯಾರು? ಸೊ ಈ ಥರದ ಮನಸ್ಥಿತಿನ ಬೆಳೆಸ್ಕೊಂಡಿರೋದಕ್ಕೆ ಕಾರಣನೇ ನನ್ನ ಅಹಂಕಾರ. ನನ್ನ ಅಹಂಕಾರ ಅನ್ನೋದು ನನಗೆ ಗೊತ್ತಿಲ್ದಲೇ ಇರೋದ್ರಿಂದ ಹಾಗಾಗುತ್ತೆ. ಅಹಂಕಾರ, ಮಮಕಾರ, ನಾನು ಮತ್ತು ನನ್ನದು, ಇವೆರಡನ್ನೇ ಕೃಷ್ಣ ಮಾತಾಡ್ತಾ ಇದ್ದಾರೆ. ಇದನ್ನ ಅಟ್ಯಾಚ್ಮೆಂಟ್, ಇವೆರಡನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು, ಅಹಂಕಾರದ ಅಟ್ಯಾಚ್ಮೆಂಟ್, ಮಮಕಾರದ ಅಟ್ಯಾಚ್ಮೆಂಟ್, ಇದೆರಡನ್ನು ನಾನು ಮಾಡ್ಕೊಳ್ಬೇಕಾದ್ರೆ ಹೇಗೆ ಅಂದ್ರೆ ಅದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಬರ್ತಾ ಇದೆ. ಪ್ರಾಕ್ಟೀಸ್ ಮಾಡ್ಕೊಳಕ್ ಮುಂಚೆನೇನೆ ಕಾಫಿ ಕುಡಿಯೋದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ, ಬೆಳಗಾಗಿದ್ ಕಾಫಿ ಕುಡಿದಲೇ ಇದ್ರೆ ತಲೆನೋವು ಬರುತ್ತೆ. ಹಾಗಾದ್ರೆ ಕಾಫಿ ಕುಡಿದಲೇ ಇದ್ದವ್ರಿಗೆಲ್ಲ ತಲೆನೋವು ಬರ್ಬೇಕಲ್ವಾ? ಇಲ್ಲ. ನನ್ನ ಮನಸ್ಸಿನ ಎಕ್ಸ್ಪೆಕ್ಟೇಷನ್ ಬೆಳಗಾಗಿ ಹೇಳ್ತಿದ್ದ ಹಾಗೇನೆ ನನಗೊಂದು ಲೋಟ ಕಾಫಿ ಇದ್ಬಿಡ್ಬೇಕಪ್ಪ, ಇದು ನನ್ನ ಎಕ್ಸ್ಪೆಕ್ಟೇಷನ್. ಕಾಫಿ ಇಲ್ದಲೇ ಇದ್ರೆ ತಲೆನೋವು ಬರುತ್ತೆ. ಸೊ ನಾನೇ ಇನ್ವೈಟು ಮಾಡ್ಕೊಂಡಿದ್ದೀನಿ ತಲೆನೋವು. ಸೊ ಇದು ಯಾರು ಹೊರಗಡೆಯಿಂದ ಮಾಡಿರೋ ಅಂಥದ್ದಲ್ಲ. ಈ ಥರದ್ದೇ ಬೇಕಾದಷ್ಟು ಕಷ್ಟಗಳನ್ನ ನಾವೇ ಇನ್ವೈಟ್ ಮಾಡ್ಕೊಳ್ತಾ ಇರೋದು, ನಮ್ಮ ಎಕ್ಸ್ಪೆಕ್ಟೇಷನ್ನೇ ಸೆಟಪ್ ಮಾಡ್ಕೊಂಡು. ನಮಗೆ ಅದ್ರ ಬಗ್ಗೆ ಸೂಕ್ಷ್ಮತೆ ಇಲ್ಲ, ಹಾಗಾಗಿ ಆಗ್ತಾ ಇದೆ ಅಂತ 58ನೇ ಶ್ಲೋಕದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಆಮೆ ನೋಡಿದ್ದೀರಾ ನೀವು? ಆಮೆ ಕುತ್ತಿಗೆನ ಹೀಗೆ ಅಲ್ಲಾಡಿಸ್ತಾ ಇರುತ್ತೆ. 4 ಕಾಲು ಮೇಲೆ ಬಾಂಡ್ಲೆ ತರ ಚಿಪ್ ಇರುತ್ತೆ. ಸೊ
ಅದಕ್ಕೆ ಏನಾರುವೆ ಅಪಾಯ ಬಂತು ಅಂತಿದ್ದ ಹಾಗೇನೆ ಏನ್ ಮಾಡತ್ತೆ, ತಲೆಯನ್ನು ಒಳಗೆ ಹಾಕೊಂಡು ಕಾಲ್ನು ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಎಳ್ಕೊಂಡು ಆ ಚಿಪ್ಪನ್ನ ಒಳಗಡೆ ಇದಾಗ್ಬಿಟ್ಟು ಅದ್ ಚಿಪ್ಪನ್ನ ಯಾರು ತುಳಿದ್ರು, ಆನೆ ತುಳಿದ್ರು ಏನೂ ಆಗಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಅದ್ರೊಳಗಡೆ ಸೇಫ್ ಆಗ್ಬಿಡುತ್ತೆ. ಅಂದ್ರೆ ಕೈ ಕಾಲು ಎಲ್ಲ ಒಳಗೆ ಎಳ್ಕೊಂಡ್ಬಿಟ್ಟು ತಲೆನೂ ಒಳಗೆ ಎಳ್ಕೊಂಡ್ಬಿಟ್ಟು ಅದು ಜೀವನ ಮಾಡುವಂತ ಒಂದು ಕಲೆಯನ್ನ ಕಲ್ತ್ಕೊಂಡಿದೆ. ಅದಕ್ಕೆ ಅಪಾಯ ಬಂತು ಅಂತಿದ್ದ ಹಾಗೇನೆ ಹಾಗೆ ಒಳಗೆ ಹೋಗಿ ಎಳ್ಕೊಳತ್ತೆ. ಸೊ ಅದೇ ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಅದೇ ತರ ಏನಪ್ಪಾ ಅಂದ್ರೆ, ಇಲ್ಲಿ ಆಮೆ ಹೇಗೆ ತನ್ನ 4 ಕಾಲು ಮತ್ತೆ ಒಂದು ತಲೆ 5 ಹೇಗೆ ಒಳಗಡೆ ಎಳ್ಕೊಳತ್ತೋ, ಆ ತರ ನಾವು ಇಂದ್ರಿಯಗಳನ್ನ, ಅಂದ್ರೆ ಪಂಚೇಂದ್ರಿಯಗಳಿದೆ ನಮ್ದು, ಕಣ್ಣು, ಕಿವಿ, ಮೂಗು, ಕೈ, ಕಾಲು, ಚರ್ಮ. ಈ ಪಂಚೇಂದ್ರಿಯಗಳಿಂದನೇ ನಮಗೆ ಸುಖ ಸಿಗ್ತಾ ಇರೋದು. ಈ ಸುಖಕ್ಕೋಸ್ಕರನೇ ಒದ್ದಾಡ್ತಾ ಇರೋದು. ಈ ನಮ್ದೆಲ್ಲಾ ಸುಖಗಳು ಬೇರೆ ಯಾವುದಕ್ಕೂ ಸುಖ ಆಗೋದಿಲ್ಲ. ಈ ಪಂಚೇಂದ್ರಿಯಗಳಿಗೆ ಸುಖ ಬೇಕು, ಅದು ಹೇಳದ ಹಾಗೆ ನಾವು ಹುಡುಕೊಂಡು ಹೋಗ್ತಾ ಇದ್ದೀವಿ. ನಂಗೆ ನಾಲ್ಗೆಗೆ ಏನೋ ಬೇಕು ಅಂದ್ರೆ ಹುಡುಕೊಂಡು ಹೋಗೋದು, ಕಿವಿಗೆ ಏನೋ ಬೇಕಂದ್ರೆ ಹುಡುಕೊಂಡು ಹೋಗೋದು, ಯಾರನ್ನ ನನಗೆ ಆಗ್ದಲೇ ಇದ್ದವ್ರನ್ನ ಅವರು ಬೈತಾರೆ ಅಂದ್ರೆ ಅವ್ರನ್ನ ಹುಡುಕೊಂಡು ಅವ್ರಿಗೆ ಪಾರ್ಟಿ ಕೊಟ್ಟು ಇಬ್ರು ಸೇರ್ಕೊಂಡು ಬೈತಾ ಇರೋದು. ನನ್ ಕಿವಿಗೆ ಬೈಸ್ಕೊಳ್ಳೋದು ಕೇಳೋದಕ್ಕೆ ಇಷ್ಟ, ನನಗೆ ಇಷ್ಟ ಇಲ್ದಲೇ ಇರೋರ್ನ ಬೈಯೋದಕ್ಕೆ ಮಾಡೋದಕ್ಕೆ. ಸೊ ಕೆಟ್ಟದ್ ಮಾಡೋದಕ್ಕೆ ನನಗೆ ಬಹಳ ಇಷ್ಟ. ನನ್ನ ಇದಕ್ಕೆ ಯಾವ ತಿನ್ಬೇಡ ಅಂತ ಹೇಳ್ತೀವೋ ಅದನ್ನೇ ತಿನ್ನಕ್ಕಿಷ್ಟ. ಸೊ ನನ್ನ ಚರ್ಮಕ್ಕೆ ಆಗ್ಲಿ, ನನ್ನ ಕಿವಿಗೆ ಆಗ್ಲಿ, ನನ್ನ ನಾಲ್ಗೆಗೆ, ನನ್ನ ಮೂಗಿಗೆ, ಏನಿದೆ ಬಾಯಿಗೆ ಆಗ್ಲಿ, ಈ ಇಂದ್ರಿಯಗಳನ್ನ ಏನಾಗಿದೆ, ಪ್ರತಿಯೊಂದು ಇಂದ್ರಿಯಕ್ಕೂ ಒಂದೊಂದು ವಿಷಯಗಳಿದೆ. ನಾಲ್ಗೆಗೆ ಏನು ವಿಷಯ, ಮಾತಾಡೋ ವಿಷಯ ಇದೆ, ಅದು ಕರ್ಮೇಂದ್ರಿಯ ಆಗುತ್ತೆ. ಆದ್ರೆ ನಾಲ್ಗೆಗೆ ಷಡ್ರಸಗಳನ್ನ ಟೇಸ್ಟ್ ಮಾಡೋದು ಇದೆಯಲ್ಲ, ಅದು ಜ್ಞಾನೇಂದ್ರಿಯ. ನಾಲ್ಗೆ 2 ಇಂದ್ರಿಯಗಳ ಕೆಲಸ ಮಾಡುತ್ತೆ, ಒಂದು ಕರ್ಮೇಂದ್ರಿಯ, ಒಂದು ಜ್ಞಾನೇಂದ್ರಿಯ. ಈ ಜ್ಞಾನೇಂದ್ರಿಯಗಳನ್ನ ಒಳಗೆ ಎಳ್ಕೊಳ್ಳೋದು ಅಂತಂದ್ರೆ, ಸೊ ನಾವು ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ, ಒಂದು ಮಾಲ್ಗೆ ಹೋದ್ರೆ, ಮಾಲಲ್ಲಿ ಇಲ್ದಲೇ ಇರೋ ವಸ್ತುಗಳೇ ಇಲ್ಲ, ಎಲ್ಲಾ ವಸ್ತುಗಳು ಇದೆ. ಆದ್ರೆ ಎಲ್ಲಾದು ಬೇಕು ಅಂತ ನೀವು ಇಷ್ಟಪಡಲ್ಲ. ಯಾವುದೋ ಒಂದು ವಸ್ತು ಬೇಕು, ಅದು ನಿಮ್ ಪಾಕೆಟ್, ಬಜೆಟ್ ಎಲ್ಲ ನೋಡಿ ಇಂದ್ರಿಯಗಳಿಗೆ ಎಲ್ಲಾವುದು ಕಾಣಿಸಿದ ಮೇಲೆ ಎಲ್ಲಾವುದು ಬೇಕು ಅಂತ ಯಾಕೆ ಮಾಡಲ್ಲ ಅಂದ್ರೆ, ನಮ್ಮ ಮನಸ್ಸಲ್ಲಿ ಸ್ವಲ್ಪ ವಿವೇಕ ಇದೆ. ಅದೆಲ್ಲಾದು ಆಸೆ ಪಟ್ರೆ ನಡೆಯಲ್ಲ. ಹಾಗಂತ ಸೂಪರ್ ಮಾರ್ಕೆಟ್ನೇ ತಂದು ಮನೇಲಿ ಇಟ್ಕೊಳಕ್ಕೂ ಆಗಲ್ಲ. ಮನೆ ಇರೋದು ಚಿಕ್ಕದು, ಸೂಪರ್ ಮಾರ್ಕೆಟ್ ಎಕರೆಗಟ್ಲೆ ಕಟ್ಟಿರ್ತಾರೆ. ಆ ಎಕರೆಗಟ್ಲೆಯಲ್ಲಿರೋ ಎಲ್ಲಾ ಸಾಮಾನು ತಂದು ನಮ್ಮ ಮನೇಲಿರೋ 30-40 ನಲ್ಲಿರೋ 1 ಫ್ಲೋರ್ ಮನೆಯಲ್ಲಿ ಇಟ್ಕೊಳಕ್ ಆಗಲ್ಲ. ಹಾಗಾಗಿ ಅಕಸ್ಮಾತ್ ಏನಾದ್ರು ತಂದು ಇಟ್ಕೊಂಡ್ಬಿಟ್ಟೆ ಅಂದ್ರೆ, ಓಹೋ ನಾನು ಪ್ರಪಂಚನೇ ತಂದು ಮನೇಲಿ ಇಟ್ಕೊಂಡಿದೀನಿ ಅಂತಂದ್ರೆ ನಮ್ಮ ಹುಚ್ಚು ಅಂತ ಹೇಳ್ಬೋದು. ನಾವು ಏನೋ ಒಂದು ಐಟಮ್ ತಗೊಂಬಂದು ಇಟ್ಕೊಂಡಿರ್ಬೋದು ಅಷ್ಟೇ ಹೊರತು, ಮಾಲಲ್ಲಿರೋ ಐಟಮ್ ಎಲ್ಲ ನೀವು ತಂದು ಇಟ್ಕೊಂಡಿದ್ದೀರಾ? ಪ್ರಪಂಚದಲ್ಲಿ ಇರೋ ಐಟಮ್ ಎಲ್ಲ ನೀವು ತಂದು ಇಟ್ಕೊಳಕ್ ಆಗುತ್ತಾ? ಸಾಧ್ಯ ಇಲ್ಲ. ಹಾಗಾಗಿ ನೀವು ಕೆಲವನ್ನ, ಇಷ್ಟೆಲ್ಲಾ ವಸ್ತುಗಳನ್ನೆಲ್ಲ ಅದನ್ನು ಬೇಡ ಅಂತ ಅನ್ನೋದನ್ನ ಕಲ್ತಾಗಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು, ಆದ್ರೆ ನನಗೆ ಯಾವುದೋ ಬೇಕು ಅನ್ನೋದಕ್ಕೆ ತುಂಬಾ ಅಂಟ್ಕೊಂಡ್ಬಿಟ್ಟಿರೋದ್ರಿಂದ ಆ ತರ ಪ್ರತಿಯೊಂದು ವಿಷಯಕ್ಕೆ ಇಂದ್ರಿಯಗಳು ಅಂಟ್ಕೊಂಡಿರುತ್ತೆ. ಕಣ್ಣು ನೋಡೋದಕ್ಕೆ ಅಂಟ್ಕೊಂಡಿರುತ್ತೆ, ಕಿವಿ ಕೇಳೋದಕ್ಕೆ ಅಂಟ್ಕೊಂಡಿರುತ್ತೆ, ಮೂಗು ವಾಸನೆಗೆ ಸಂಬಂಧವಾಗಿ ಅಂಟ್ಕೊಂಡಿದ್ರೆ ಅದನ್ನ ವಿಷಯಗಳು ಅಂತ ಹೇಳ್ತಾರೆ. ಆ ಒಂದೊಂದು ಫೀಲ್ಡ್, ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಫೀಲ್ಡ್ ಆಫ್ ಆಪರೇಷನ್ ಇದೆ. ಆ ಫೀಲ್ಡ್ ಆಫ್ ಆಪರೇಷನ್ ಏನಿದೆ ಅದರಿಂದ ಹಿಂದಕ್ಕೆ ತಗೋಬೇಕು. ಆ ಫೀಲ್ಡ್ ಅಲ್ಲಿ ಹೋಗೋ ಹಾಗೆ ಬಿಟ್ಟುಬಿಟ್ರೆ ಅದು ಎಳ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ. ಆದ್ರೆ ಆ ಇಂದ್ರಿಯ ನಿಗ್ರಹ ಅಂತ ಏನ್ ಹೇಳ್ತಾರೆ, ಆ ಇಂದ್ರಿಯ ನಿಗ್ರಹ ಪಡೆದು ಬಡ್ದು ಮಾಡಕ್ಕಾಗಲ್ಲ. ಮಕ್ಕಳಿಗೆ ನೀನು ಹೊಡೆದು ಬಡ್ದು ಮಾಡಕ್ಕಾಗಲ್ಲ. ಎಲ್ಲ ಬುದ್ಧಿ ಹೇಳ್ಬೇಕಾದ್ರೆ ಅವ್ರನ್ನ ರಮಿಸ್ಬೇಕು, ಮಾಡ್ಬೇಕು, ಎಲ್ಲ ಮಾಡಿದ್ಮೇಲೆನೆ ಆಗೋದು. ಹೊಡೆದು ಬಿಡ್ತೀನಿ ಅಂತಂದ್ರೆ ಮಗು ಒಂದು ತುತ್ತು ಊಟನೂ ಮಾಡಲ್ಲ. ಅದನ್ನ ಅಮ್ಮಂದ್ರಿಗೆ ಗೊತ್ತು. ಒಂದು ತುತ್ತು ಊಟ ಮಾಡಿಸ್ಬೇಕಾದ್ರೆ ಆ ಚಂದ್ರನ್ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು ಅಂತ ಎಷ್ಟೆಲ್ಲ ಹೇಳಿ ಅದನ್ನ ರಮಿಸಿ ಊಟ ಮಾಡಿಸ್ಬೇಕು, ಹಾಲು ಕುಡಿಸ್ಬೇಕು, ನಿದ್ದೆ ಮಾಡಿಸ್ಬೇಕು, ಎಲ್ಲ ಮಾಡ್ಬೇಕು. ಅದೇ ತರ ನಮ್ಮ ಇಂದ್ರಿಯಗಳನ್ನ ಬಿಡಿಸ್ಬೇಕು. ಅಲ್ಲಿರೋವಂಥ ಎಲ್ಲ ವಿಷಯಗಳನ್ನ ಹಿಂದೆ ನಮ್ಮನ್ನ ಹಿಂದಕ್ಕೆ, ವಿಷಯಗಳ ಜೊತೆ ನಂಟಸ್ತನ ಇದೆ, ನಮ್ ಜೊತೆ ನಂಟಸ್ತನ ಇಲ್ಲ. ಅದಕ್ಕೆ ನಾನು ಇಂದ್ರಿಯದ ಓನರ್ ಶ್ರೀನಿವಾಸ್ ಪ್ರಸಾದ್, ಇವ್ರಿಗೆ ಅನುಕೂಲ ಮಾಡ್ಬೇಕು ಅಂತ ಇಂದ್ರಿಯಗಳಿಗೆ ಏನಿಲ್ಲ. ಇಂದ್ರಿಯಕ್ಕೆ ಅದು ಕಾಣಿಸ್ತಿದ್ದಂಗೆ ಅದ್ರ ಹಿಂದೆ ಹೊಟ್ಟೋಗುತ್ತೆ, ಅದ್ರ ಜೊತೆಗೆ ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಆ ಇಂದ್ರಿಯಗಳನ್ನ ಹಿಂದಕ್ಕೆ ಹೋದ್ಮೇಲೆ ಎಳ್ಕೊಂಡ್ ಬರೋದಕ್ಕಿನ್ನ ಇಂದ್ರಿಯಗಳಿಗೆ ಮುಂಚೆನೆ ಬುದ್ಧವಾದ ಹೇಳೋದಿದೆಯಲ್ಲ, ಅದಕ್ಕೆ ಇಂದ್ರಿಯ ನಿಗ್ರಹ ಅಂತ. ಹಾಗಾಗಿ ಆ ಇಂದ್ರಿಯ ನಿಗ್ರಹ ಅಂತಂದ್ರೆ ಇಂದ್ರಿಯಗಳ ವಿಷಯದಿಂದ ಹಿಂದಕ್ಕೆ ಯಾರಿಗೆ ಎಳ್ಕೊಳಕ್ ಬರುತ್ತೆ. ಎಲ್ಲದಕ್ಕೂ ನನ್ನ ಫೀಲ್ಡ್ ಆಫ್ ಆಪರೇಷನ್ ಇದೆ. ಆ ಆಪರೇಷನ್ ಅನ್ನ
ಅದಕ್ಕೆ ಅಂಟ್ಕೋಬೇಡ, ನೋಡ್ತೀಯಾ ನೋಡು, ನೋಡಿದಾದ್ಮೇಲೆ ಸುಮ್ಮನೆ ಬಾ ಅನ್ನೋ ತರ ಹೇಳುವಂತ ಒಂದು ಮನಸ್ಥಿತಿನೇ ಯಾರು ಬೆಳೆಸ್ಕೊತಾರೆ, ಆ ಬೆಳೆಸ್ಕೊಳ್ಳುವಂತ ಮನಸ್ಥಿತಿಯಿಂದ ಏನಾಗುತ್ತೆ, ಅಂಥವ್ರು ಸ್ಥಿತ ಪ್ರಜ್ಞರಾಗ್ತಾರೆ ಅಂತ. ಸೊ ಅದು ಆಮೆ ತರ ಎಳ್ಕೊಳ್ಳೋದು ಅಂತ ಹೇಳೋದನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೇಳಿ 59. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸ ಅಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂತಂದ್ರೆ ನಾನು ಏನ್ ಹೊಡೆದು ಬಡ್ದು ಇಂದ್ರಿಯನ ಕಂಟ್ರೋಲ್ಗೆ ತಗೊಂಡ್ಬರ್ತೀನಿ ಅಂತಂದ್ರೆ, ನಾಲ್ಗೆ ನೀನ್ ತುಂಬಾ ಹಠ ಮಾಡ್ತಾ ಇದೀಯಾ, ನೀವು ನಾಳೆಯಿಂದ ಊಟನೇ ಕೊಡೋದಿಲ್ಲ ಅಂತಂದ್ರೆ, ಊಟ ಕೊಡದಲೇ ಇದ್ರೆ ಏನಾಗುತ್ತೆ ಅಂದ್ರೆ, ಆ ಅಂಗ ಏನಿದೆ ಆ ನಾಲಿಗೆಗೆ ಏನಾಗುತ್ತೆ, ಅದರದ್ದು ಶಕ್ತಿ ಕುಂದ್ಬಿಟ್ಟು ಅದು ಸುಸ್ತಾಗ್ಬೋದೇ ಹೊರತು ಮನಸ್ಸಿನಲ್ಲಿರೋ ಆಸೆ ಅಂಟ್ಕೊಂಡಿರೋದೇನಿದೆ, ಆ ಒಂದು ಮನಸ್ಸಿನಲ್ಲಿ ಬಯಕೆ ಇದೆಯಲ್ಲ, ಆ ಬಯಕೆ ಕಡಿಮೆ ಆಗದಲೇನೆ ನಾಲ್ಗೆ ಕಂಟ್ರೋಲ್ ಸಿಗುತ್ತೆ. ಆ ಬಯಕೆ ಕಂಟ್ರೋಲ್ ಬರೋದು ಅಂತಂದ್ರೆ ಹೊಡೆದು ಬಡ್ದು ಮಾಡೋದಲ್ಲ, ಅದಕ್ಕೆ ವಿವೇಕ ಬೇಕು. ಫಾರ್ ಎಕ್ಸಾಂಪಲ್, ನೀವು ಅಂಗಡಿನಲ್ಲಿ ಇರೋದೆಲ್ಲ ಕೊಂಡ್ಕೊಳಕ್ ಆಗಲ್ಲ ಅನ್ನೋ ವಿವೇಕ ನಿಮ್ಗಿದೆ. ನಿಮ್ ಪಾಕೆಟ್ ಅಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ಮಾತ್ರ ಕೊಂಡ್ಕೋಬಹುದು ಅನ್ನೋದು ವಿವೇಕ ಇದೆ. ಹಾಗಾಗಿ ಕಂಡಿದ್ದೆಲ್ಲ ಬಯಸಲ್ಲ. ಆದ್ರೆ ಮಕ್ಳಿಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ, ಇದು ಆಟದ ಸಾಮಾನು ಬೇಕೇ ಬೇಕು ಅಂತ ಎಂತ ದೊಡ್ಡ ಆಟದ ಸಾಮಾನು ತೋರಿಸಿ ಬೇಕಾದ್ರೆ ಹಠ ಮಾಡುತ್ತೆ. ನಮ್ಮ ಮನಸ್ಸಿಗೆ ವಿವೇಕ ಇಲ್ದಲೇ ಇದ್ರೆ ನಮ್ಮ ಇಂದ್ರಿಯಗಳು ಮಕ್ಕಳುಗಳ ತರ ಹಠ ಮಾಡಿ ಅದ್ರ ಹಿಂದೆ ಕರ್ಕೊಂಡು ಹೋಗಿ ನಮ್ಮನ್ನ ಕಷ್ಟಕ್ಕೆ ಸಿಗಾಕ್ಸತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ನಾಲಿಗೆ ಅನ್ನೋದಕ್ಕೆ ನಾನು ಹೇಗೆ ಉಪವಾಸ ಹಾಕ್ಬಿಟ್ರೆ ಅದು ಕಂಟ್ರೋಲ್ ಬರಲ್ಲ. ಅದಕ್ಕೆ ಇನ್ನೂ ಚಪಲ ಇನ್ನೂ ಮನಸ್ಸಿನೊಳಗಡೆ ಕುಣಿತಾ ಇರುತ್ತೆ. ಮನಸ್ಸಿನಲ್ಲಿ ಕುಣಿತಾ ಇರೋದನ್ನ ನಿಲ್ಲಿಸ್ಬೇಕಾದ್ರೆ ಅದಕ್ಕೆ ವಿವೇಕದ ಅವಶ್ಯಕತೆ ಇದೆ, ಸತ್ಸಂಗದ ಅವಶ್ಯಕತೆ ಇದೆ, ಜ್ಞಾನದ ಅವಶ್ಯಕತೆ ಇದೆ. ಹೊರಗಡೆ ಎಲ್ಲಾ ಜ್ಞಾನ ಸಿಗ್ತಾ ಇರೋ, ಎಲ್ಲಾ ಮೀಡಿಯಾದಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಎಲ್ಲಾದುವೆ ನೀನ್ ಮನ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಬಿಸ್ನೆಸ್ ಆಗಲ್ಲ. ಹಾಗಾಗಿ ಅವ್ರ ಅಡ್ವರ್ಟೈಸ್ಮೆಂಟ್ಗಳು, ಅವ್ರು ನಿಮ್ಮನ್ನು ಹೊರಗ್ ಬಾ ಮನ್ಲಿ ಕೂತ್ಕೋಬೇಡ, ಮಾಲಿಗ್ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ನಿಮ್ಮ ಹತ್ರ ಇರೋ ದುಡ್ಡು ನಿಮ್ಮ ಹತ್ರನೇ ಇದ್ಬಿಟ್ರೆ ಮಾಲ್ನವ್ರಿಗೆ ಬಿಸ್ನೆಸ್ ಆಗಲ್ಲ. ಹಾಗಾಗಿ ಪ್ರಪಂಚದ ಎಲ್ಲಾ ವಸ್ತುಗಳು ಬಾ ಅಂತ ಹೊರಗೆ ಕರೀತಾ ಇದೆ ಅಂತಂದ್ರೆ, ನಿಮ್ಮ ಹತ್ರ ಇರೋ ಎನರ್ಜಿನ ಎಳ್ಕೊಳ್ಳೋದಿಕ್ಕೆ, ನಿಮ್ಮ ಹತ್ರ ಇರೋ ದುಡ್ಡನ್ನ ಎಳ್ಕೊಳ್ಳೋದಿಕ್ಕೆ ಅದು ಮಾಡ್ತಾ ಇದೆ. ಕಷ್ಟಪಟ್ಟು ದುಡ್ದಿದ್ದನ್ನ ಒಂದೇ ಒಂದು ನಿಮಿಷದಲ್ಲಿ ಬೇಕಾದ್ರೆ ಖರ್ಚು ಮಾಡ್ಬಿಟ್ಟು ಬರ್ಬೋದು. ಹೋಗ್ಬಿಟ್ಟು 10 ರೂಪಾಯಿ ಪಾಪ್ಕಾರ್ನ್ನ 600 ರೂಪಾಯಿ ಕೊಟ್ಬಿಟ್ಟು 1 ಗಂಟೆ ಇದ್ರೊಳಗೆ ಸಿನಿಮಾದಲ್ಲಿ ನೋಡ್ಕೊಂಡು ಬರ್ಬೋದು. ನನಗೆ ವಿವೇಕ ಬೇಕು. ಅವರು ಇಟ್ಟಿದ್ದಾರೆ ಅಂತಂದ್ರೆ ಅದು ಅವ್ರು ಇಟ್ಟಿದ್ದಾರೆ, ನೀವು ಅವ್ರನ್ನ ಬೈದ್ರೆ ಪ್ರಯೋಜನ ಇಲ್ಲ. ಅವ್ರು ಇರೋದೇನೆ ದುಡ್ಡು ನಿಮ್ ಜೋಬು, ನಿಮ್ಮಿಂದ ಅವ್ರ ದುಡ್ಡು ತಗೊಳೋದಕ್ಕೆ. ಅವ್ರು ಹಾಗೆ ಮಾಡಬಾರ್ದು ಅಂತ ನೀವು ಹೇಳ್ದಾಗ ಕೇಳಕ್ ಅವ್ರು ಯಾರು? ನಮ್ ಕೈಲಿ ಏನಾದ್ರು ಚೇಂಜ್ ಮಾಡಕ್ ಆಗುತ್ತಾ? ಆ ಮಿನಿಸ್ಟರ್ ಇರಬಾರ್ದು, ಈ ಪಾರ್ಟಿ ಇರಬಾರ್ದು, ಅವ್ರು ಇರಬಾರ್ದು. ಹಾಗೆ ನೋಡ್ತಾ ಹೋದ್ರೆ ನಮ್ಗೆ ಯಾರು ಇರಬಾರ್ದು, ಯಾರೂ ಸರಿ ಇಲ್ಲ, ಜಗತ್ತೇ ಸರಿ ಇಲ್ಲ. ಆ ತರದ ಮನಸ್ಥಿತಿನಲ್ಲಿ ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡಕ್ಕಾಗಲ್ಲ. ಹಾಗಾಗಿ ನಾನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಆತ್ಮಜ್ಞಾನ ಅಂತ ಹೇಳುದು. ಅದು ಬಿಟ್ಟು ಹೊರಗಡೆದನ್ನೇ ಯೋಚನೆ ಮಾಡ್ತಾ ಇದ್ರೆ ವ್ಯಾವಹಾರಿಕ ಜ್ಞಾನ ಅಂತ. ನಾವು ವ್ಯವಹಾರ ಜ್ಞಾನದಲ್ಲಿ ಎಷ್ಟೇ ಪರಿಣಿತ ಆದ್ರೂ ನಮ್ಗೆ ಶಾಂತಿ, ನೆಮ್ಮದಿ ಇದೆಲ್ಲದು ಸಿಗಕ್ ಸಾಧ್ಯ ಇಲ್ಲ. ಆತ್ಮನ್ಯೇವಾತ್ಮನ ಸಂತುಷ್ಟ ಅಂತ ಯಾಕೆ ಹೇಳಿದ್ದಾನೆ ಅಂದ್ರೆ, ಆತ್ಮಜ್ಞಾನ ಪಡ್ಕೊಂಡಾಗ ಇದೆಲ್ಲದು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದೇನೆ ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮತ್ತೆ ಮನಸ್ಸು, ಮತ್ತೆ ಮನಸ್ಸಿನ 4 ಲೆವೆಲ್. ಆ ಮನಸ್ಸಿನಲ್ಲಿರೋದು ಮನೋಬುದ್ಧಿ, ಚಿತ್ತ, ಅಹಂಕಾರ. ಇದಿಷ್ಟು ಏನಿದೆ ಅದು ನಮ್ಮನ್ನ ಹೊರಗೆ ಎಳ್ಕೊಂಡು ಹೋಗ್ತಾ ಇದೆ. ಆ ಹೊರಗೆ ಎಳ್ಕೊಂಡು ಹೋಗೋದನ್ನ ಒಳಗೆ ಕರ್ಕೊಂಡ್ ಬರೋದಕ್ಕೆ ಇದೆಲ್ಲ ಭಗವದ್ಗೀತೆಯಲ್ಲಿರೋ ಜ್ಞಾನ ಅದಕ್ಕೋಸ್ಕರ ಇರೋದು. ಆ ಜ್ಞಾನ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೇ ಪ್ರಪಂಚದಲ್ಲೇನೆ ನಾವು ಯಾವುದಕ್ಕೂ ಅಂಟ್ಕೊಳ್ಳೋದಲ್ಲೇನೆ ಜಾಸ್ತಿ. ಈಗ ಎಷ್ಟು ಅಂಟ್ಕೊಂಡಿದ್ದೀರಾ, ಈಗ 100% ಅಂಟ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು 50% ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ದಿವಸ ಆದ್ರೆ. ಆಮೇಲೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಒಂದು 10% ಅಂಟ್ಕೊಂಡು ಎಸೆನ್ಷಿಯಲಿ ಮಾತ್ರ ಅಂಟ್ಕೊಂಡಿರ್ತೀರಾ. ಬಾಕಿ ಯಾವುದು ಇದ್ರೂ ಏನಿಲ್ಲದೆ ಹೋದ್ರು ನಿಮ್ಗೆ ಏನು ತೊಂದರೆನೇ ಆಗ್ದಲೇ ಇರೋ ತರ
ಬೈಂಡಿಂಗ್ ಡಿಸೈರ್ಸ್ ಇಂದ ನಾನ್ ಬೈಂಡಿಂಗ್ ಡಿಸೈರ್ಸ್ಗೆ ಬರ್ತೀರಾ, ನಿಮ್ಮ ಮನಸ್ಸೇ ಬರುತ್ತೆ. ಅದನ್ನ ಹೊಡೆದು ಬಡದು ಶಿಕ್ಷೆ ಮಾಡಿ ಮನಸ್ಸನ್ನ ನಾವು ಕೌಂಟ್ರಿ ತರಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದನ್ನ ಹೇಳಿರೋದು ಅಷ್ಟೇನೆ. ಇದು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅಂತಂದ್ರೆ, ನಾನು ಆಹಾರ ಕೊಡದಲ್ಲೇ ಇದ್ದರೆ ನಾಲ್ಗೆಗೆ ದೇಹಕ್ಕೆ ಸುಸ್ತಾಗ್ಬೋದು ಅಷ್ಟೇ ಹೊರತು ಮನಸ್ಸಿಗೆ ಏನ್ ಸುಸ್ತಾಗಲ್ಲ. ಮನಸ್ಸಿನೊಳಗಡೆ ಅದೇ ಬಯಕೆ ಹಾಗೆ ಇರುತ್ತೆ. ಹಾಗಾಗಿ ಮನಸ್ಸಿನ ಒಳಗಡೆ ಇರೋ ಬಯಕೆನ ಬಿಟ್ಟು ಪರಂ ದೃಷ್ಟ ನಿವರ್ತತೆ ಅಂದ್ರೆ, ನೀವು ಆ ಬಯಕೆಗಿನ್ನ ಸುಖ ಬೇರೆ ಇದೆ ಅನ್ನೋದು ಆತ್ಮದಲ್ಲಿದೆ ಸುಖ, ಆತ್ಮ ಜ್ಞಾನ ಪಡ್ಕೊಳ್ಳೋದ್ರೊಳಗಿದೆ ಸುಖ ಅನ್ನೋದು ಗೊತ್ತಾಗ್ತಿದ್ದಾಗನೆ ಪರಂ ಅಂತಂದ್ರೆ ಅದೇನೆ ಹೈಯೆಸ್ಟ್. ಅದನ್ನ ದೇವರು ಅಂತಾನು ಕರೀಬಹುದು. ಆ ಜ್ಞಾನ ದೇವರು ಅಂತಂದ್ರೆ ನಾವು ಹೇಳ್ತಾ ಇರುವಂತ ಮೂರ್ತಿ ಪೂಜೆ ಅಥವಾ ಯಾವ್ಯಾವ್ದಿದೆ ಅದನ್ನ ದೇವರು ಅಂತ ಹೇಳಲ್ಲ. ಕೃಷ್ಣ ಇದೆ ಭಗವದ್ಗೀತೆ ಹೇಳ್ತಾನೆ ಮುಂದೆ ಬಂದಾಗ. ಇದೆಲ್ಲ ಮೇ ಬಿ ನಾವು ಮಾಡ್ತಾ ಇರೋ ಪೂಜೆ ಪುನಸ್ಕಾರ ಭಜನೆ ಸ್ತೋತ್ರ ಮಂತ್ರಗಳು ಅದು ಇದು ಎಲ್ಲ ಅದುವೆ ಮೇ ಬಿ ಒಂದು ಹೈಸ್ಕೂಲ್ ಲೆವೆಲ್ SSLC ಲೆವೆಲ್ ತನಕನೂ ಇರೋವಂಥ ಜ್ಞಾನ, ನಮ್ಗೆ ಇರೋವಂಥ ಒಂದು ಇದ್ರದ್ದು ಆಧ್ಯಾತ್ಮಿಕ ಜ್ಞಾನ. ಬಟ್ ಅಷ್ಟರೊಳಗೆ ನಮಗೆ ನಮ್ಮನ್ನ ಜ್ಞಾನಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಜ್ಞಾನಿ ಆಗ್ಬೇಕಾದ್ರೆ ನಮ್ಗೆ ಹೈಯರ್ ಲೆವೆಲ್ ಜ್ಞಾನ ಬೇಕು. PUC ಲೆವೆಲ್ ಓದ್ಬೇಕು, ಡಿಗ್ರಿ ಲೆವೆಲ್ ಓದ್ಬೇಕು, ಮಾಸ್ಟರ್ ಗ್ರಾಜುಯೇಷನ್ ಲೆವೆಲ್ಗೆ ನಮ್ಮ ಆತ್ಮಜ್ಞಾನ ಬರಬೇಕು, PhD ಲೆವೆಲ್ಗೆ ಆತ್ಮಜ್ಞಾನ ಬರಬೇಕು, ಡಾಕ್ಟರೇಟ್ ಆಗ್ಬೇಕು. ಆ ಲೆವೆಲ್ ತನಕ ನಮ್ಗೆ ಆತ್ಮಜ್ಞಾನದಲ್ಲಿ ಬೇಕಾದಷ್ಟು ವಿಚಾರಗಳು ವೇದಾಂತದಲ್ಲಿದೆ. ನಾವು ಇಷ್ಟೇ ನಾವು ಮಾಡ್ತಾ ಇದ್ರೊಳಗೆ ಎಲ್ಲ ಆಗ್ಬಿಡ್ಬೇಕು, ನನಗೆ ದೇವರು ಶಂಖಚಕ್ರ ಗದಾ ಹಸ್ತದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ತಥಾಸ್ತು ಅಂತ ಹೇಳ್ಬಿಡ್ಬೇಕು. ಇದೆಲ್ಲ ನಮ್ಮ ಹುಚ್ಚು ಕಲ್ಪನೆ, ಸಿನಿಮಾದಲ್ಲಿ ಆಗ್ಬೋದೇ ಹೊರತು ನಿಜ ಜೀವನದಲ್ಲಿ ಇವೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ನಮ್ದು SSLC ವರ್ಗಿರೋ ಮನಸ್ಥಿತಿ. ಹಾಗಾದ್ರೆ SSLC ತನಕ ಇರೋದನ್ನ ಓದ್ಬಾರ್ದ? ಅದೆಲ್ಲ ಓದ್ಬೇಕು. ಅದೇ ಪುಸ್ತಕ ಇಟ್ಕೊಂಡು ನೀವು ಡಾಕ್ಟರೇಟ್ ಮಾಡೋಕ್ಕಾಗಲ್ಲ. ಅದೇ ಪುಸ್ತಕ ಓದ್ತಾ ಇದ್ರೆ ಡಾಕ್ಟರೇಟ್ ಮಾಡೋಕ್ಕಾಗಲ್ಲ. ಆ ಪುಸ್ತಕ ಎಲ್ಲ ಓದಿ ಅರ್ಗಿಸ್ಕೊಂಡಿದ್ದಾಯ್ತು. ಅದನ್ನ ಬಿಟ್ಟು ಬೇರೆ ಹೊಸ ಪುಸ್ತಕ ಓದ್ಕೊಂಡು ಹೊಸ ಟೆಕ್ಸ್ಟ್ ಹೊಸ ಅದನ್ನ ಮಾಡ್ಕೊಂಡು ನಾನು ಡಾಕ್ಟರೇಟ್ ಆಗ್ಬೇಕಾಗಿರೋದು ಆತ್ಮಜ್ಞಾನ. ಆತ್ಮಜ್ಞಾನದ ಕಡೆಗೆ ಇಲ್ಲಿ ಬರಬೇಕು. ನನ್ಗೆ ಇಷ್ಟೇ ಸಾಕು, ಇಲ್ಲೇ ಇರ್ತೀನಿ ಅಂತಂದ್ರೆ ಹಾಗಾದ್ರೆ ಆತ್ಮಜ್ಞಾನದ ಅವಶ್ಯಕತೆ ಇಲ್ಲ. ನಾನು ದುಃಖ ಬಂದಾಗ ದುಃಖ ಪಡ್ತೀನಿ, ಸುಖ ಬಂದಾಗ ಸುಖ ಪಡ್ತೀನಿ, ಅಳ್ತಾನೆ ಇರ್ತೀನಿ, ದ್ವೇಷ ಮಾಡ್ಕೋತಾ ಇರ್ತೀನಿ, ಕೋಪ ಮಾಡ್ಕೋತಾ ಇರ್ತೀನಿ, ಹಾಗೆ ಇರ್ತೀನಿ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ, ಆತ್ಮಜ್ಞಾನಕ್ಕೆ ಬರೋ ಅಂತ ಅವಶ್ಯಕತೆ ಇಲ್ಲ. ನನಗೆ ಇಷ್ಟೆಲ್ಲ ಪ್ರಯತ್ನ ಮಾಡಾಯ್ತು, ನಾನು 40 ವರ್ಷ 50 ವರ್ಷ ಏನೇನ್ ಬೇಕೋ ಎಲ್ಲದನ್ನು ಹುಡುಕೊಂಡು ಹೋದೆ, ಆದ್ರೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ನನಗೆ ಬೇಕಾದೆಲ್ಲ ಸಿಕ್ಕಿದ್ರು, 10 ವರ್ಷದ ಕೆಳಗೆ ಏನೇನ್ ಬೇಕು ಅಂತ ಅದೆಲ್ಲ ಸಿಕ್ಕಿದೆ. ಮನೆ ಸಿಕ್ಕಿದೆ, ಗಂಡ ಸಿಕ್ಕಿದೆ, ಮಕ್ಳು ಸಿಕ್ಕಿದೆ, ಕೆಲಸ ಸಿಕ್ಕಿದೆ, ಎಲ್ಲ ಆಗಿದೆ, ಮದ್ವೆ ಆಗಿದೆ, ಆದ್ರೂ ನೆಮ್ಮದಿ ಆಗಿದ್ದೀರಾ ಅಂತಂದ್ರೆ ಇಲ್ಲ, ಏನೋ ಕೊರಗು, ಸಂತೋಷ ಇಲ್ಲ ಅಂತಂದ್ರೆ ನಾವು ನಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ. ನಮ್ಮ ಇಂದ್ರಿಯಗಳನ್ನ, ನಮ್ಮ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ ಚತುಷ್ಟಯ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಹೋಗ್ದಲೇ ಇರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನೇ ಆತ್ಮಜ್ಞಾನ ಅಂತ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದಕ್ಕಿಂತ ಹೈಯೆಸ್ಟ್ ಆಗಿರೋದು ಜ್ಞಾನ ಇದೆ, ಅದನ್ನೇ ಆತ್ಮಜ್ಞಾನ. ಆತ್ಮಜ್ಞಾನಕ್ಕೆ ಬನ್ನಿ ಅಂತ ಹೇಳೋದಕ್ಕೋಸ್ಕರ ಕೃಷ್ಣ ಮತ್ತೆ ಉಪನಿಷತ್ಗಳು ವೇದಗಳು ಹೈಯರ್ ಲೆವೆಲ್ಗೆ ಹೇಳ್ತಾ ಇದೆ. SLC ಲೆವೆಲ್ಗೆ ನಿಂತ್ಕೋಬೇಡಿ, ಅಲ್ಲಿಂದ ಮುಂದೆ ಬೇಕಾದಷ್ಟು ವಿಚಾರ ಇದೆ. ಆ ಲೆವೆಲ್ನ ನೀವು ಹೋಗ್ತಾ ಹೋಗ್ತಾ ನಿಮಗೆ ಮೋಕ್ಷ, ನೀವೇ ಮೋಕ್ಷಕ್ಕೆ ಹಾಗೆ ತಿರ್ಗಾ ಪುನರಪಿ ಜನನಂ ಪುನರಪಿ ಮರಣಂ ಇಲ್ದಲೇ ಇರೋ ತರ ಮಾಡ್ಕೋಬಹುದು ಅಂತ ಹೇಳೋದೇನೆ ಇದು ಆತ್ಮಜ್ಞಾನದ ಇದು. ನಮ್ಗೆ ಇಷ್ಟೇ ಸಾಕು, ಇಲ್ಲೇ ಹೊದ್ಕೊಂಡು ಮಲ್ಕೊಂಡಿರ್ತೀವಿ, ಇದೇ ಸಾಕು ಅಂತಂದ್ರೆ ಬೇಕಾಗಿಲ್ಲ. ಅಥವಾ ತುಂಬಾ ನನಗೆ ಊಟ ಮಾಡೋದಕ್ಕೆ ಹೊಟ್ಟೆ ಪಾಡಿಗೆನೆ ಕಷ್ಟ ಪಡ್ತಾ ಇದೀನಿ ಅಂದ್ರೆ ಅವ್ರಿಗೆ ಆತ್ಮಜ್ಞಾನ ಕಲ್ತ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಅವ್ರಿಗಿನ್ನೂ ಅದೇ ಒದ್ದಾಡ್ತಲೇ ಇದ್ದಾರೆ ಅಂತಂದ್ರೆ ಅವ್ರು ಅಷ್ಟೇನೆ. ಯಾವಾಗ ನಿಮ್ಮ ಬಯಕೆಗಳೆಲ್ಲ ಅದನ್ನು ಕಷ್ಟಪಟ್ಟು ತೀರಿಸ್ಕೊಂಡು ಎಲ್ಲ ಆದ್ರೂ ನನಗೆ ಮನಸ್ಸಿಗೆ ಏನೋ ಖಾಲಿ, ಯಾಕೋ ಬೇಜಾರು, ಯಾಕೋ ನನಗಿನ್ನು 45 ವರ್ಷಕ್ಕೆ ಮನಸ್ಸು ಜೀವನ ಎಲ್ಲ ಜಿಗುಪ್ಸೆ ಆಗ್ಬಿಟ್ಟಿದೆ, ಬೇಕಾದ್ದೆಲ್ಲ ಸಿಕ್ಕು ಆಯ್ತು, ಕೊಂಡ್ಕೊಂಡಿದ್ದಾಯ್ತು, ಮಜಾ ಮಾಡಿದ್ದಾಯ್ತು, ಎಲ್ಲ ಆಯ್ತು, ಆದ್ರೂ ಜಿಗುಪ್ಸೆ ಏನೋ ಒಂಥರ ತಳಮಳ ಪಳಗೋ ಅಂತ ಅನಿಸ್ತಾ ಇದ್ರೆ, ಇನ್ನೂ ನೀವು 100 ವರ್ಷ ಬದುಕ್ಬಿಟ್ರೆ ಇನ್ನು 55 ವರ್ಷ ಈ ತಳಮಳದ ಮನಸ್ಥಿತಿನಲ್ಲೇ ಬದುಕಬೇಕಾ? ಹಾಗಾದ್ರೆ ಏನು ಕಲಿಯೋದ್ ಬೇಡವಾ ನೀವು? ಹಾಗಾದ್ರೆ ನಿಮ್ಗೆ ಆ ತಳಮಳ ಅನ್ನೋದ್ರಿಂದ ಹೊರಗೆ ಬರೋ ಅಂತ ಜ್ಞಾನ ಬೇಡವಾ? ಆ ಜ್ಞಾನ ಬೇಕಾದ್ರೆ ಭಗವದ್ಗೀತೆ, ವೇದ, ಉಪನಿಷತ್ತಲ್ಲಿ ಇರುವಂತ ಆತ್ಮಜ್ಞಾನದ ತರಗತಿಗಳು ನಾವೇನ್ ಮಾಡ್ತಾ ಇದೀವಿ ಅದನ್ನೆಲ್ಲ ಮಾಡ್ಕೊಂಡಾಗ ನೀವು ಬೇಕು ಅಂತ ಅಂದ್ರೂ ನಿಮ್ಗೆ ಈ ತರ ಕಷ್ಟಗಳು ಬಂದೇ ಬರುತ್ತೆ. ಅಂದ್ರೆ ಎಲ್ಲಾವುದು ಇದ್ದು ಕಷ್ಟಗಳು. ನೀವು ಬೇಕಾಗಿರೋ ದುಡ್ಡು, ಕಾಸು, ಆಸ್ತಿ, ಅಂತಸ್ತು ಎಲ್ಲ ಇದ್ರೂ ಮನಸ್ಸಿಗೆ ಕಷ್ಟ ಆಗ್ತಾ ಇದ್ರೆ
ಅವಾಗಲೇ ರಿಯಲ್ ಆಗಿ ನಮ್ಗೆ ಆತ್ಮಜ್ಞಾನದ ಬೇಕು. ಅದು ಆಗ ಏನ್ ಮಾಡ್ಬಿಡ್ತೀವಿ, ನಾವು ಟೂರ್ ಹೋಗಕ್ ಶುರು ಮಾಡ್ಬಿಡ್ತೀವಿ, ಅಥವಾ ಕಿಟ್ಟಿ ಪಾರ್ಟಿ ಮಾಡ್ಕೊಂಡು ಖುಷಿ ಪಡಕ್ ಶುರು ಮಾಡ್ತೀವಿ. ಮನೆಗೆ ಬರ್ತಿದ್ದಾಗ ತಿರ್ಗಾ ಅದೇ ಖುಷಿ ಇಲ್ಲ, ಅದೇ ಮನಸ್ಸು, ಅದೇ ಕೊರಗು, ಅದೇ ಎಲ್ಲ ಬರ್ತಾ ಇರುತ್ತೆ. ಹಾಗೆ ಎಷ್ಟು ದಿವಸ ಹೋಗಕ್ಕಾಗತ್ತೆ, ದೇಹದಲ್ಲಿ ಶಕ್ತಿನೂ ಕಡಿಮೆ ಆಗ್ತಾ ಇರುತ್ತೆ. 60 ವರ್ಷ ತನಕ ಹೋಗ್ತೀರಾ, 70ಕ್ಕೆ ಹೋಗ್ತೀರಾ, ಆಮೇಲೆ ನಿಮ್ಗೆ ಅಲ್ಲಿ ಮೆಟ್ಲತ್ತಂದ್ರೆ ಆಗಲ್ಲ, ಬಸ್ಸಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಸ್ಸಲ್ಲೇ ಕೂತಿದ್ದು ವಾಪಸ್ ಬರ್ಬೇಕಾಗತ್ತೆ. ಈ ತರ ಎಲ್ಲ ಇರುವಾಗ ನಾವು ಮನಸ್ಸಿನ ಜೊತೆ ಹೇಗೆ ಇರೋದನ್ನ ಮುಂಚೆನೆ ಕಲ್ತ್ಕೋಬೇಕು ಅಂತ ಹೇಳೋದಕ್ಕೆ ಇರೋಂಥದ್ದು. ಇಲ್ಲಿ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸ ಅಪಿ ಅಸ್ಯ ಪರಂ ದೃಷ್ಟ ಅಂತಂದ್ರೆ, ನಾನು ಉಪವಾಸ ಕೆಡೋಗ್ಬಿಡ್ತೀನಿ ಇಂದ್ರಿಯಗಳಿಗೆ, ಅವಾಗ ಬುದ್ಧಿ ಬರುತ್ತೆ ಅಂತಂದ್ರೆ ಆಗಲ್ಲ, ಆತರ ಆಗಲ್ಲ. ಅದನ್ನ ನಾನು ಸೂಕ್ಷ್ಮವಾಗಿ ಮಗುವನ್ನ ರಮಿಸಿ ಹೇಗೆ ಎಳ್ಕೊಳ್ತೀನೋ ಆ ತರ ಇಂದ್ರಿಯಗಳನ್ನ ಎಳ್ಕೊಳ್ಳೋದಕ್ಕೆ ಈ ಆತ್ಮಜ್ಞಾನ ಹೆಲ್ಪ್ ಮಾಡುತ್ತೆ. ಅಲ್ಲಿ ನಿಮಗೆ ವಿವೇಕ ಬರುತ್ತೆ, ವಿವೇಕದಿಂದ ವೈರಾಗ್ಯ ಬರುತ್ತೆ. ನಾನು ವೈರಾಗ್ಯ ಈಗಲೇ ಬಿಟ್ಬಿಡ್ತೀನಿ ಅಂತಂದ್ರೆ ಅದೆಲ್ಲ ಬಿಡೋವಂಥದ್ದೆಲ್ಲ ಆಗೋದಿಲ್ಲ. ನಾವು ನಮ್ಮ ಮನಸ್ಸಿನ ಶಕ್ತಿಯಿಂದ ಬಿಡಕ್ಕಾಗಲ್ಲ, ಜ್ಞಾನದ ಶಕ್ತಿಯಿಂದ ಅದರಷ್ಟೇ ಬಿಟ್ಟು ಹೋಗುತ್ತೆ. ನಾವು ಬಿಡದಲ್ಲೇ ಇದ್ರು ಅದರಷ್ಟೇ ಬಿಡುತ್ತೆ. ನೆಕ್ಸ್ಟ್ ಹೇಳಿ ಅಮ್ಮ. 60. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತಃ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ನೀನು ಎಷ್ಟೆಷ್ಟೇ ಪ್ರಯತ್ನ ಮಾಡಿದ್ರು ಅರ್ಜುನ, ಈ ಮನುಷ್ಯ ಈ ವೀಕ್ನೆಸ್ ಇಂದ ಹೊರಗೆ ಬರೋದು ಅಷ್ಟು ಸುಲಭವಾಗಿ ಈ ಪ್ರಪಂಚದ ವ್ಯವಹಾರ ಜ್ಞಾನದಿಂದ ನಾನೆಲ್ಲ ಕಲ್ತ್ಕೊಂಡ್ಬಿಟ್ಟು ಇದರಿಂದ ಹೊರಗೆ ಬರ್ತೀನಿ ಅಂತ ಆಗಲ್ಲ. ಹಾಗಾಗಿ ಆತ್ಮಜ್ಞಾನಕ್ಕೆ ಬರಬೇಕು. ಆತ್ಮಜ್ಞಾನಕ್ಕೆ ಬರಬೇಕಾದ್ರೆ ನೀವು ಎಷ್ಟೇ ಸಾಧನೆ ಮಾಡಿದ್ರು, ಈ ವ್ಯವಹಾರ ಜ್ಞಾನದಿಂದ ಎಷ್ಟೇ ಸಾಧನೆ ಮಾಡಿದ್ರೂ, ಈ ಯೂನಿವರ್ಸಿಟಿಗಳು ಹೇಳ್ಕೊಡೋದ್ರಿಂದ ಅಥವಾ ಈ ಸೈಕಾಲಜಿ ಓದೋದ್ರಿಂದ, ಮೀಡಿಯಾಗಳು ಹೇಳ್ಕೊಡೋದ್ರಿಂದ, ಅದರಿಂದ ನಿಮ್ಮ ಇಂದ್ರಿಯಗಳನ್ನ ವಾಪಸ್ ಕರ್ಕೊಂಡ್ಬರಕ್ಕೆ ಆಗಲ್ಲ. ಆ ಇಂದ್ರಿಯಗಳೇ ಇನ್ನೂ ಸ್ಟ್ರಾಂಗ್ ಆಗಿ ಅದನ್ನೇ ನಿಮ್ಮಿಂದ ಹೊರಗಡೆ ಕರ್ಕೊಂಡು ಹೋಗಿ ದಿವಸ ಕಷ್ಟಕ್ಕೆ ಸಂಕಷ್ಟಕ್ಕೆ ಕೀಳಿಸ್ತಾ ಇರುತ್ತೆ. ಆದ್ರೆ ಅದೇ ಆತ್ಮಜ್ಞಾನಕ್ಕೆ ಬಂದ್ರೆ ನಾವು ಕೇಳದಲೇನೆ ಇಂದ್ರಿಯ ನಮ್ಮ ಹತ್ರಕ್ಕೆ ಆರಾಮಾಗಿ ನಾವು ಹೇಳ್ದಾಗ ಕೇಳ್ಕೊಳ್ಳೋ ಲೆವೆಲ್ಗೆ ಬರುತ್ತೆ. ಸೊ ಇಂದ್ರಿಯಗಳನ್ನ ನಮ್ಮನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಮುಂದೆ ಒಂದ್ 4 ಶ್ಲೋಕದಲ್ಲಿ ಹೇಳ್ತಾರೆ. ಸೊ 61ನೇ ಶ್ಲೋಕ ಹೇಳಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಂದ್ರಿಯಗಳನ್ನ ಹೋಗೋ ದಾರಿಗೆ ಬಿಟ್ಟು ಅದ್ರ ಹಿಂದೆ ನಾನು ಓಡ್ ಹೋಗ್ತಾ ಇದ್ರೆ, ಈ ಮಕ್ಕಳು ಕೆಲವು ಸಲ ರೋಡಲ್ಲಿ ಓಡೋಗ್ಬಿಡ್ತಾರೆ. ಅವ್ರು ಓಡೋ ಸ್ಪೀಡಲ್ಲಿ ನಮ್ಗೆ ಓಡಕ್ಕಾಗಲ್ಲ, ಎಷ್ಟೋ ಸಲ ಅವ್ನು ಹಿಡಿಯಕ್ಕೂ ಆಗಲ್ಲ. ಆ ಲೆವೆಲ್ಗೆ ಮಕ್ಳುಗಳು ಓಡತ್ತಲ್ವಾ, ಆ ತರ ಇಂದ್ರಿಯಗಳು ಆ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಆ ಇಂದ್ರಿಯಗಳನ್ನು ಹಿಡಿಯಕ್ಕೆ ನಾನು ಎಲ್ಲಿ ಎಡವಿ ಬಿದ್ದು ಜೀವನದಲ್ಲೆಲ್ಲ ಕಷ್ಟಗಳೆಲ್ಲ ಮಾಡ್ಕೋತಾ ಇದ್ದೀನಿ. ಅದು ಯಾವುದೋ ಮೊಬೈಲ್ ಬೇಕು, ಐಫೋನ್ ಅಂತ ಹೋಗಿ ಅದನ್ನ ಹಿಡಿಯಕ್ಕೆ ಹೋಗಿ ಸಾಲ ಮಾಡ್ಕೊಂಡು ಐಸಿ ಇದು ಕಟ್ಟಿ EMI ಕಟ್ಲಾರ್ದಲೇನೆ ಅವರು ಇವರು ಬಂದು ಅವಮಾನ ಮಾಡಿ ಅದು ಇದು ಆಗಿ ಕೊನೆಗೆ ಈ ತರದ್ದೆಲ್ಲ ಕಷ್ಟಗಳು. ಆ ಮಗುವನ್ನ ಹಿಡಿಯಕ್ಕೆ ಹೋಗಿ ನಾನು ಬಿದ್ದು ಹೇಗೆ ಗಾಯ ಮಾಡ್ಕೋತೀನೋ, ಆ ಇಂದ್ರಿಯಗಳ ಆಸೆಗಳನ್ನ ಹಿಡಿಯೋದಕ್ಕೆ ಹೊರಗಡೆ ಅದು ಎಳ್ಕೊಂಡು ಹೋಗ್ತಾ ಇರೋದಕ್ಕೆ ಅದ್ರ ಹಿಂದೆ ಓಡ್ ಹೋಗಿ ಅದನ್ನ ಸಿಗಿಸ್ಕೊಳಕ್ ಆಗ್ದಲೇನೆ ನಾನು ಬಿದ್ದು ಗಾಯ ಮಾಡ್ಕೊಳ್ಳೋದು ಎಲ್ಲ ಆಗತ್ತೆ. ಆದ್ರೆ ಅದನ್ನ ತಡೆ ಹಿಡಿಯೋದಕ್ಕೆ ಯಾರಿಗೆ ಬರುತ್ತೆ ಅಂದ್ರೆ ಆತ್ಮಜ್ಞಾನ ಪಡೆದವನಿಗೆ ಬರುತ್ತೆ. ಅವನು ಇಂದ್ರಿಯಗಳನ್ನ ಗೆದ್ದು ಅವನ ಮನಸ್ಸು ಗಟ್ಟಿಯಾಗಿರುತ್ತೆ. ಆ ಥರದ್ದನ್ನ ಹೇಳ್ತಾ ಇರೋದು. ವಶೇಹಿಸ್ಯ ಇಂದ್ರಿಯಾಣಿ ತಸ್ಯ ಪ್ರಜಾ ಪ್ರತಿಷ್ಠಿತ ಅಂತಂದ್ರೆ, ಯಾರಿಗೆ ಇಂದ್ರಿಯಗಳನ್ನ ವಶ ಮಾಡ್ಕೊಳ್ಳೋದು ಆತ್ಮಜ್ಞಾನದಲ್ಲಿ, ವ್ಯವಹಾರ ಜ್ಞಾನದಲ್ಲಿ ನೀವು ಕಲ್ತ್ಕೊಳಕ್ ಸಾಧ್ಯನೇ ಇಲ್ಲ. ನಿಮ್ಮ ಯೂನಿವರ್ಸಿಟಿಗಳು ಅದು ಇದು ಏನ್ ಹೇಳ್ಕೊಟ್ಟಿದ್ರೊಳಗುವೆ, ನೀವು ಹೊರಗಡೆ ಪ್ರಪಂಚದಲ್ಲಿ ಅವರು ಹೇಳ್ಕೊಟ್ಟಿರೋದು ಸಾಮಾಜಿಕ ಜ್ಞಾನ, ಈ ಜ್ಞಾನದಿಂದ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಯಾವ ಮೆಡಿಟೇಷನ್ ಅಲ್ಲೂ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದಕ್ಕೆ ಆತ್ಮಜ್ಞಾನದಲ್ಲಿ ಅದನ್ನ ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತೆ, ಅದನ್ನ ಹೇಗೆ ಹಿಡಿಬೇಕು ಅಂತ ಅನ್ನೋದೆಲ್ಲ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ಕೊಟ್ಟಿದ್ದಾನೆ. ಅದಲ್ಲದೆ ನಾವು ಶುಕ್ರವಾರ ಮಾಡೋ ಆತ್ಮಜ್ಞಾನ ತರಗತಿಗಳಲ್ಲಿ ಅವೆಲ್ಲ ಅದು ಬರುತ್ತೆ. ಸೊ ಹಾಗಾಗಿ ಆತ್ಮಜ್ಞಾನದಿಂದ ಇಂದ್ರಿಯಗಳನ್ನು ಯಾರು ಗೆಲ್ತಾರೋ ಅಂಥವನು ಸ್ಥಿತಪ್ರಜ್ಞ ಅಂತ. ಸೊ ನೀವು ನೆಕ್ಸ್ಟ್ ಶ್ಲೋಕದಿಂದ
ತುಂಬಾ ಚೆನ್ನಾಗಿರೋ ಹಾಗೆ ವಿಚಾರಗಳನ್ನು ಹೇಳಿದ್ದಾನೆ. 62, 63, 64 ಶ್ಲೋಕ ಒಟ್ಟಿಗೆ ಹೇಳ್ಬಿಡಿ ಅಮ್ಮ. 62, 63, 64 ಮೂರನ್ನು ಹೇಳಿ. ಆ ಮೂರನ್ನು ಸೇರ್ಸೇನೆ ಹೇಳ್ಬೇಕಾಗಿರೋದು. ಮೂರು ಒಂದಕ್ಕೊಂದು ಲಿಂಕ್ ಆಗಿರುವಂತ ವಿಚಾರಗಳು. ಇಲ್ಲಿ ತುಂಬಾ ವಿಚಾರಗಳಿದೆ. ಈ ವಿಚಾರನ ಅರ್ಥ ಮಾಡ್ಕೊಳ್ಳೋದೇನೆ ಆತ್ಮಜ್ಞಾನ. ಹೇಳಿ 62ನೇ ಶ್ಲೋಕ. 62ನೇ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಇದು 3 ಪದ್ಯಗಳು, 3 ಶ್ಲೋಕಗಳು ಬಹಳ ತುಂಬಾ ಆಳವಾದ ಜ್ಞಾನ ಇರುವಂತ ಇದು. ಧ್ಯಾಯತೋ ವಿಷಯ ಪುಂಸಃ. ಎಷ್ಟು ಚೆನ್ನಾಗಿ ಕೃಷ್ಣ ಅಷ್ಟು ಚೆನ್ನಾಗಿ ಹೇಳಿದಾನೆ ಅಂತಂದ್ರೆ, ಯಾವಾಗ ನಮಗೆ ಯಾವ್ದು ವಿಷಯ ಬೇಕು ಅನ್ಸತ್ತೆ ಆ ವಿಷಯದ ಬಗ್ಗೆ ಹೆಚ್ಚು ನಮಗೆ ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಫಾರ್ ಎಕ್ಸಾಂಪಲ್ ಇನ್ನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿಲ್ಲ, ನನಗಿನ್ನೂ ಇದಾಗಿಲ್ಲ. ಮನೆ ಸೈಟ್ ತಗೊಂಡಿದ್ದೀನಿ, ಮನೆ ಕಟ್ಟಬೇಕು, ಲೋನ್ ಸ್ಯಾಂಕ್ಷನ್ ಆಗಿದೆ, ಪ್ಲಾನ್ ಸ್ಯಾಂಕ್ಷನ್ ಆಗಿದೆ. ಅವಾಗ ನಿಮ್ ಬೀದಿನಲ್ಲೇ ಇರೋ ಮನೆಗಳೆಲ್ಲ ಅದೂ ತುಂಬಾ ಡೀಟೈಲ್ ಆಗಿ ಅಬ್ಸರ್ವ್ ಮಾಡ್ತಿಲ್ಲ. ಅವ್ರ ಮನೆ ಕಿಟಕಿ ಹೇಗಿದೆ, ಇವ್ರ ಮನೆ ಬಾಗಿಲು ಹೇಗಿದೆ, ಹಿಂದ್ಲು ಬೀದಿನಲ್ಲಿ ಹೇಗಿದೆ, ಅಲ್ಲಿ ಹೋದ್ರೆ ಫೋಟೋ ತೆಕ್ಕೊಳ್ಳೋದು, ಇಲ್ಲಿ ಹೋದ್ರೆ ಅಲ್ಲಿ ತನಕ ನೀವು ಅದೇ ಬೀದಿಲಿ 10 ವರ್ಷ ವಾಸ ಮಾಡಿದ್ರೆ ಯಾರ ಮನೆ ಕಿಟಕಿ ಬಾಗ್ಲು ಅಥವಾ ಇದು ಅವ್ರ ಮನೆ ಎಲಿವೇಶನ್, ಅವ್ರ ಮನೆ ಕಲರು, ಅವ್ರ ಮನೆ ಪ್ಲಾನು, ಅವ್ರ ಮನೆ ಒಳಗೆಲ್ಲ ಹೋಗಿ ನೋಡಿಲ್ಲ. ಯಾವಾಗ ನಿಮಗೆ ಮನೆ ಕಟ್ಟಬೇಕು ಅನ್ನೋ ಮನಸ್ಥಿತಿಗೆ ರೆಡಿ ಆಗ್ತೀರಾ ಅವಾಗ ಎಲ್ಲ ಕಾಣಿಸಕ್ ಶುರು ಆಗುತ್ತೆ. ಅವಾಗ ಎಳ್ಕೊಂಡು ಹೋಗುತ್ತೆ ನಿಮ್ ಇಂದ್ರಿಯಗಳು. ನೀವು ಅದು ಅವ್ರ ಮನೆ ಗೇಟ್ ಚೆನ್ನಾಗಿದೆ, ಇವ್ರ ಮನೆ ಎಲಿವೇಶನ್ ಚೆನ್ನಾಗಿದೆ, ಫೋಟೋ ತೆಕ್ಕೋ, ನಮ್ಮ ಆರ್ಕಿಟೆಕ್ಟ್ ಹತ್ರ ಮಾತಾಡೋಣ, ಅವ್ರ ಹತ್ರ ಮಾತಾಡೋಣ, ಇವ್ರ ಹತ್ರ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಇಂಟೀರಿಯರ್ ಆಗಿ ಚೆನ್ನಾಗಿದೆ, ಇವ್ರ ಮನೆ. ಅಲ್ಲಿ ತನಕ 10 ವರ್ಷದಲ್ಲಿ ಯಾವ್ದಾರು ಮನೆಗೆ ಹೋಗಿ ನೋಡ್ಬೇಕು, ಕೇಳ್ಬೇಕು ಅಂತ ಯಾಕೆ ಬರ್ಲಿಲ್ಲ? ಅದೇ ಕೃಷ್ಣ ಹೇಳ್ತಾ ಇರೋದು. ಏನಂದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ತುಂಬಾ ಎಷ್ಟು ಚೆನ್ನಾಗಿ ಹೇಳಿದ ಅಂದ್ರೆ, ಮೊದಲನೇ ಆ ವಿಷಯಗಳು ಯಾವುದು ಬೇಕು ಅಂತ ಶುರುವಾಗುತ್ತೆ, ಅದೇ ಫಸ್ಟ್ ಪಾಯಿಂಟ್. ಅಂದ್ರೆ ನನಗೆ ಬೇಕು ಅಂತ ಏನು ಶುರುವಾಗುತ್ತೆ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಮೊದಲನೇ ಹೆಜ್ಜೆ ಎಡುವುದೆಲ್ಲಿ ಅಂತಂದ್ರೆ, ನನಗೆ ಬೇಕು ಅಂತ ಅನ್ನೋ ತನಕ ನನಗೆ ಅಟ್ಯಾಚ್ಮೆಂಟ್ ಇರಲ್ಲ. ಆ ಅಟ್ಯಾಚ್ಮೆಂಟು ಇಲ್ಲ ನನಗೆ. ನಾನು ಬಾಡಿಗೆ ಮನೇಲಿದ್ದೀನಿ, ನನಗೆ ಆ ಬಾಡಿಗೆ ಮನೆ ಗೇಟು ಯಾರು ಹಾಳು ಮಾಡ್ತಾ ಇದ್ರು ಅಥವಾ ಅಲ್ಲೇನೋ ಬಂದು ಗಲಾಟೆ ಮಾಡ್ತಾ ಇದ್ರು, ಅವು ಯಾವುದೂ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ನಾನು ಅಟ್ಯಾಚ್ ಆಗಿಲ್ಲ. ಅದು ನನ್ನ ಮನೆ ಅಲ್ಲ ಅಂತ ನಾನು ಅಟ್ಯಾಚ್ ಆಗಿಲ್ಲ. ಅದೇ ನನ್ನ ಮನೆಗೆ ಆಗ್ತಿದ್ದ ಹಾಗೇನೆ ಆ ಮನೆನೇ ನಾನು ಕೊಂಡ್ಕೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ಇರೋ ಮನೆಯಲ್ಲಿ. ಅವಾಗ ಗೇಟ್ನ ಬಂದು ಯಾರು ಮಕ್ಕಳು ಶಬ್ದ ಮಾಡೋದು, ಕಲ್ಲು ಹೊಡೆಯೋದು ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಎಲ್ಲ ಬರುತ್ತೆ. ಯಾಕೆ? ಈಗ ನಾನು ಅಟ್ಯಾಚ್ ಆಗಿದ್ದೀನಿ, ಗೇಟಿಗೆ ಕೂಡ ಅಟ್ಯಾಚ್ ಆಗಿದ್ದೀನಿ, ಕಾಂಪೌಂಡಿಗೆ ಅಟ್ಯಾಚ್ ಆಗಿದ್ದೀನಿ. ಸೊ ಈ ತರ ಅಲ್ಲಿ ತನಕ ಇದರಲ್ಲಿ ಇರೋ ಅಟ್ಯಾಚ್ಮೆಂಟು ನನಗೆ ಅಟ್ಯಾಚ್ಮೆಂಟ್ ಆಯ್ತು. ಅಟ್ಯಾಚ್ಮೆಂಟ್ ಅಂದ್ರೆ ಸಂಗಸ್ತೇಷು ಉಪಜಾಯತೆ. ಸೊ ಯಾವುದು ವಿಷಯ ನನಗೆ ಬೇಕು ಅಂತೀನೋ ಅದರಿಂದ ನನಗೆ ಸಂಘ ಅಂತಂದ್ರೆ ಅದರಿಂದ ನನಗೆ ಅಟ್ಯಾಚ್ಮೆಂಟ್ ಆಗುತ್ತೆ ಅಂತ. ಸಂಗಾತ್ ಸಂಜಾಯತೆ ಕಾಮಃ ಅಂತಂದ್ರೆ ನನಗೆ ಯಾವಾಗ ಅದ್ರ ಜೊತೆ ಫ್ರೆಂಡ್ಶಿಪ್, ಯಾವ್ದು ವಿಷಯಗಳು ಅಂತಂದ್ರೆ ಎಲ್ಲಾ ವಿಷಯಗಳಿಂದಲೇ ಶುರುವಾಗೋದು. ಮೊದಲು ಒಂದು ಐಡಿಯಾ, ಒಂದು ಆಲೋಚನೆ ಬರುತ್ತೆ, ಅದಕ್ಕೆ ನಾನು ಅಂಟ್ಕೊಳ್ತೀನಿ. ಅಂಟ್ಕೊಂಡ ಮೇಲೆ ಫ್ರೆಂಡ್ಶಿಪ್ ಶುರುವಾದ್ಮೇಲೆ ಅದರಿಂದ ನನಗೆ ಬಯಕೆ ಉಂಟಾಗುತ್ತೆ. ಅವ್ರ ಮನೆಗೆ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು ಅವ್ರ ಮನೆ ಅನ್ನೋದನ್ನ ಅಲ್ಲಿಗೆ ಬಿಟ್ಟಿರ್ತಿದ್ರೆ ಏನಾಗ್ತಿರ್ಲಿಲ್ಲ, ಆಗಲ್ಲ. ಬಟ್ ಆ ಮನೆ ತರ ನನಗೂ ಬೇಕು ಅಂತ ಮನಸ್ಸು ಒಳಗಡೆ ಬರ್ತಿದ್ದ ಹಾಗೇನೆ ಸರಿ ಶುರುವಾಯ್ತು. ನಾನು ಆಲ್ರೆಡಿ ಅಟ್ಯಾಚ್ ಆದೆ.
ಆಗ್ತಿದ್ದ ಹಾಗೆ ಏನಾಗುತ್ತೆ, ನನಗೆ ಬಯಕೆ ಹುಟ್ಕೊಳತ್ತೆ, ನನಗೂ ಬೇಕು ಅಂತ. ಸಂಗಾತ್ ಸಂಜಾಯತೆ ಕಾಮ, ಅದರಿಂದ ಬಯಕೆ ಹುಟ್ಕೊಂಡು ಆ ಬಯಕೆ ಈಡೇರದಲ್ಲೇ ಇದ್ದರೆ ನನಗೆ ಕೋಪ ಬರುತ್ತೆ, ದುಃಖ ಬರುತ್ತೆ. ಬಯಕೆ ಕಾಮಾತ್ ಕ್ರೋಧೋ ವಿಜಾಯತೆ, ಕಾಮಾತ್ ಕ್ರೋಧೋ ವಿಜಾಯತೆ ಅಂದ್ರೆ ಯಾವಾಗ ಆ ಕಾಮ ನನಗೆ ಈಡೇರಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಅದರಿಂದ ನನಗೆ ಕ್ರೋಧ, ಜಿಗುಪ್ಸೆ, ಬೇಜಾರು, ಸಿಟ್ಟು, ಅಳು. ನಮಗೆ ಕಾಣಿಸ್ತಾ ಇರೋದು ಕೋಪ ಅಂದ್ರೆ ಎಲ್ರಿಗೂ ಒಂದೇ ತರ ಕೋಪ ಬರಲ್ಲ. ಕೋಪ ಬಂದ್ರೆ ಕೆಲವರು ಕೈಗೆಲ್ಲ ಇದು ಕೂಗಾಡ್ಬೋದು, ಕಿರ್ಚಾಡ್ಬೋದು, ಕೈಲಿರೋದೆಲ್ಲ ಬಿಸಾಕ್ಬೋದು, ಅದು ಕೋಪ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇನ್ ಕೆಲವರು ಅಳ್ತಾ ಇರ್ತಾರೆ, ಇನ್ ಕೆಲವರು ಮಾತೇ ಆಡಲ್ಲ, ಅದು ಕೋಪನೇ. ಇನ್ ಕೆಲವರು ಸುಮ್ಮನೆ ಮೌನವಾಗ್ಬಿಡ್ತಾರೆ ಅಂತಂದ್ರೆ ಅದನ್ನು ಕೋಪ ಇರುತ್ತೆ ಕೆಲವು ಸಲ. ಹಾಗಾಗಿ ತುಂಬಾ ಕೋಪ ಬಂದಾಗ ತುಂಬಾ ಮಾತಾಡ್ತಾ ಇದ್ದವ್ರು ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಅವ್ರಿಗೆ ಕೋಪ ಬಂದಿದೆ ಅಂತ. ಸೊ ಕೋಪದ ಅಭಿವ್ಯಕ್ತಿತನ ಬೇರೆ ಇರ್ಬೋದೇ ಹೊರತು ಕೋಪ ಬರುತ್ತೆ. ಸೊ ಈ ಕೋಪ ಬರೋದ್ರಿಂದನೇ ಪ್ರಾಬ್ಲಮ್ ಆಗುತ್ತೆ. ಹೇಗೆ ಅಂತಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಕೋಪ ಯಾತಕ್ ಬಂತು, ನನ್ನ ಕಾಮನೆಗಳನ್ನ ಈಡೇರಿಸ್ಕೊಳಕ್ ಆಗ್ದಲೇ ಇದ್ದಾಗ ನನಗೆ ಕೋಪ ಬರುತ್ತೆ. ಕೋಪ ಏನಾಗುತ್ತೆ, ಕ್ರೋಧಾತ್ ಭವತಿ ಸಮ್ಮೋಹ. 63ನೇ ಶ್ಲೋಕದಲ್ಲಿ ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್, ಬುದ್ಧಿನಾಶಾತ್ ವಿನಶ್ಯತಿ ಅಂತ ಹೇಳ್ತಾರೆ. ಕ್ರೋಧಾತ್ ಭವತಿ ಸಮ್ಮೋಹ. ಸೊ ಓಕೆ, ಸಿಟ್ಟು ಬಂತಪ್ಪ ಅಲ್ಲಿಗೆ ನಿಂತೋಯ್ತಾ ಅಂತಂದ್ರೆ ಅದು ಆಗಲ್ಲ, ಅದು ಇನ್ನೂ ಮುಂದುವರಿಯತ್ತೆ. ಕ್ರೋಧಾತ್ ಭವತಿ ಸಮ್ಮೋಹ ಅಂತಂದ್ರೆ ನನಗೆ ಆ ಒಂದು ಭ್ರಾಂತಿ ಶುರುವಾಗುತ್ತೆ. ಆ ಕ್ರೋಧ ಬರ್ತಿದ್ದ ಹಾಗೇನೆ ನನಗೆ ಬೇಕೇ ಬೇಕು ಅನ್ನೋ ಆ ಸೆಳೆತ ಏನಿದೆ, ಆ ಸಮ್ಮೋಹ ಅಂತಂದ್ರೆ ಹಿಪ್ನೋಟೈಸ್ ಆಗ್ಬಿಟ್ಟಿರ್ತೀನಿ. ಆ ಥಿಂಗ್ಸಿಗೆ ಹಿಪ್ನೋಟೈಸ್ ಆಗ್ಬಿಟ್ಟು ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಏನು ನನಗೆ ಅದು ಒಟ್ಟಿನಲ್ಲಿ ಬೇಕು ಅನ್ನೋ ಲೆವೆಲ್ಗೆ ನನ್ನ ಮನಸ್ಸು ಬರ್ತಿದ್ದ ಹಾಗೇನೆ ಸಮ್ಮೋಹ. ಕ್ರೋಧಾದ್ಭವತಿ ಸಮ್ಮೋಹ ಅಂದ್ರೆ ಅದಕ್ಕೆ ನಾನು ಆಲ್ರೆಡಿ ಆ ಸಿಟ್ಟು ಬರ್ತಿದ್ದ ಹಾಗೇನೆ ಬರ್ತಾ ಬರ್ತಾ ಸಿಟ್ಟು ಜಾಸ್ತಿ ಆಗೋದು ಅಂದ್ರೆ ನನ್ನ ವಿಚಾರ ಒಂದು ಬಿಟ್ಟು ಬೇರೆ ಎಲ್ಲದನ್ನು ನಾನು ಕೇಳಿಸ್ಕೊಳಕ್ ರೆಡಿ ಇಲ್ಲ ಅನ್ನೋ ತರ ನನ್ನ ವಿಚಾರಕ್ಕೆ ಹಿಪ್ನೋಟೈಸ್ ಆಗ್ಬಿಟ್ಟಿರ್ತೀನಲ್ವಾ, ಆ ತರ ಆಗತ್ತೆ. ಅದು ಹೀಗೆ ಆಗುತ್ತೆ ಅಂತಾನೆ ಬರ್ದಿರೋದು. ಸಮ್ಮೋಹ ಸ್ಮೃತಿ ವಿಭ್ರಮ, ಆ ತರ ಹಿಪ್ನಟೈಸ್ ಆಗ್ತಿದ್ದಾಗ ನೀವು ಎಷ್ಟೇ ಬುದ್ಧಿವಂತರಾಗಿದ್ರೂ ನಿಮ್ಮ ಬುದ್ಧಿವಂತಿಕೆ ಯಾವುದು ಕೆಲಸ ಮಾಡಲ್ಲ. ಮಾಡಬಾರ್ದ ತಪ್ಪು ಕೆಲಸಗಳನ್ನೇ ಮಾಡ್ತೀವಿ, ಮಾಡಬಾರ್ದು ಮಾತಾಡ್ತೀವಿ, ಸಿಗಾಕೋತೀವಿ. ಈ ತರ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿ ಕಷ್ಟಕ್ಕೆ ಸಿಗಾಕೋತೀವಿ. ನನ್ನ ಕೈಲಿ 1 ಲಕ್ಷದ ಖರ್ಚು ಮಾಡೋ ಕೆಪಾಸಿಟಿ ಇದ್ರೆ 5 ಲಕ್ಷದ ಖರ್ಚು ಮಾಡಿ ಸಾಲಕ್ಕೆ ಸಿಗಾಕೊಡ್ತೀನಿ. ಅಥವಾ ಯಾರಿಗೋ ತೋರಿಸ್ಕೊಳಕ್ ಹೋಗಿ ಕೈಕಾಲ ಮೇಲೆ ಬಿದ್ದು ಎಲ್ಲಾದ್ರು ಮಾಡ್ಕೊಳೋದಕ್ಕೂ ಹೋಗ್ತೀನಿ. ಸಮ್ಮೋಹ ಸ್ಮೃತಿ ವಿಭ್ರಮ ಅಂತಂದ್ರೆ ಯಾವಾಗ ನನ್ನ ಮನಸ್ಸಿನಲ್ಲಿ ನಾನೇ ಕೋಪದಿಂದ ಹಿಪ್ನೋಟೈಸ್ ಆಗ್ಬಿಡ್ತೀನಿ, ನನ್ನ ಸ್ಮೃತಿ ಭ್ರಾಂತಿ ಆಗಿ, ನನ್ನ ಸ್ಮೃತಿನೇ ಅಂದ್ರೆ ಸ್ಮೃತಿ ಅಂದ್ರೆ ಬುದ್ಧಿಶಕ್ತಿ, ನಾನು ಇಲ್ಲಿ ತನಕ ಏನು ಬುದ್ಧಿಶಕ್ತಿ ಇದೆ ಆ ಸ್ಮೃತಿ ಅಂದ್ರೆ ಜ್ಞಾಪಕ ಶಕ್ತಿ, ಮೆಮೊರಿ, ಅದರೊಳಗಡೆ ಇರುವಂತ ಎಲ್ಲ ಬುದ್ಧಿಗಳು. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಅಂತಾನೆ. ಯಾವಾಗ ನಿಮ್ಗೆ ಸ್ಮೃತಿ ಆ ಮನಸ್ಸಿನಲ್ಲಿರೋ ವಿಚಾರಧಾರೆಗಳೆಲ್ಲ ಗೊಂದಲಕ್ಕೆ ಆಗುತ್ತೆ, ಅವಾಗ ನಿಮ್ಮ ಬುದ್ಧಿ ನಾಶ ಆಗುತ್ತೆ. ಬುದ್ಧಿನಾಶಾತ್ ವಿನಶ್ಯತಿ ಅಂತಂದ್ರೆ ಬುದ್ಧಿನಾಶ ಆಗೋದ್ರಿಂದ ನಾನೇ ಹಾಳಾಗ್ತೀನಿ. ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ವಿನಶ್ಯತಿ. ಸೊ ಈ ತರ ನನಗೆ ಆಗುತ್ತೆ ಅಂತ. ಸೊ ಇದನ್ನ ಕೃಷ್ಣ ಇಲ್ಲಿ ಸುಮ್ಮನೆ ಇದಾಗಿ ಹೇಳಿದಾನೆ ಅಷ್ಟೇನೆ ಹೊರತು, ಆದ್ರೆ ಇದನ್ನ ಒಟ್ಟು ಅವನು ಬೇರೆ ಕಡೆ ಹೇಳ್ತಾನೆ. ನಾನು ವೇದಾಂತದಲ್ಲೂ ಬೇರೆ ಕಡೆ ಹೇಳುತ್ತೆ ಆ ವಿಚಾರ ಹೇಳ್ತಾ ಇದ್ದೀನಿ. ಏನಂತಂದ್ರೆ ನಮಗೆ ಮೊದಲು ಯಾವುದೋ ವಿಷಯದ ಬಗ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ. ಅಲ್ಲಿ ತನಕ ಬೇಡದಲ್ಲ ಇರೋ ವಿಷಯ ನನ್ನ ಮನಸ್ಸಿನ ಒಳಗಡೆ ಹೊಕ್ಕು ಬಿಡುತ್ತೆ. ಹೊಕ್ಕದಾಗ ಆ ವಿಷಯಗಳನ್ನ ಹುಡುಕೊಂಡು ನನ್ನ ಇಂದ್ರಿಯಗಳು ಹೊರಡುತ್ತೆ. ಹೋಗ್ತಾ 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 ನನಗೆ ಬೇಕಾಯ್ತು ಅಂತ ಅನ್ಸಿ ಬೇಕಾದನ್ನ ಹುಡ್ಕೊಂಡು ಹೋಗೋದನ್ನ ಕಾಮ ಅಂತ ಹೇಳ್ತಾರೆ. ನಮ್ಮ ಈ ಕನ್ನಡದ ಕಾಮ ಅಲ್ಲ, ಕಾಮ ಅಂದ್ರೆ ಸೆಕ್ಸ್ ಆಯ್ತು. ಇಲ್ಲಿ ಕಾಮ ಅಂದ್ರೆ ಬಯಕೆಗಳನ್ನ ಈಡೇರಿಸ್ಕೊಳಕ್ಕೆ ಹೊರಡ್ತಾ ಇರೋದನ್ನೇ ಕಾಮ. ಆ ಕಾಮ ಮೊದಲನೇದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಈ 6 ಸ್ಟೇಜ್ಗಳಿಂದ ನಾನು ಹಾಳಾಗ್ತಾ ಇದ್ದೀನಿ. ಈ 6 ಸ್ಟೇಜ್ಗಳಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿ ಯಾವುದು ಸಿಗ್ತಾ ಇಲ್ಲ. ಈ 6 ಸ್ಟೇಜ್ಗಳು ಒಂದಾದ್ಮೇಲೆ ಒಂದು ಹೇಗೆ ಬರುತ್ತೆ ಅಂತ ವೇದಾಂತ ಡೀಟೈಲ್ ಆಗಿ ಹೇಳುತ್ತೆ. ಈ 6 ಇದನ್ನ
ಷಡ್ರಿಪುಗಳು ಅರಿಷಡ್ ವರ್ಗಗಳು ಅಂತ ಹೇಳಿದ್ದಾರೆ. ಇದನ್ನ ಕಾಮಕ್ರೋಧಗಳನ್ನ ಅರಿಷಡ್ ವರ್ಗ ಅಂತ ಹೇಳಿದ್ದಾರೆ. ಅರಿಷಡ್ ಅಂದ್ರೆ 6, ಅರಿ ಅಂತಂದ್ರೆ ಶತ್ರುಗಳು. ಅರಿಷಡ್ ವರ್ಗ ಅಂತಂದ್ರೆ ಈ 6 ಶತ್ರುಗಳ ವರ್ಗ ಇದೆಯಲ್ಲ, ಇದರಿಂದನೇ ಪ್ರತಿಯೊಬ್ಬ ಮನುಷ್ಯನು ಹಾಳಾಗೋದಕ್ಕೆ ಆಗೋದು. ಸೊ ಒಂದು ಫಸ್ಟ್ ಬರೋದನೇ ರಾಗದ್ವೇಷ ಅಂತ. ನನಗೆ ಇದು ತುಂಬಾ ಇಷ್ಟ ಅಂತ ಹೇಳಿದ್ರೆ ಅದು ರಾಗ, ನನಗೆ ಇದು ಇಷ್ಟ ಇಲ್ಲ ಅಂತಂದ್ರೆ ಅದು ದ್ವೇಷ. ನಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇಂದನೇ ಫಸ್ಟ್ ನನ್ನ ಜೀವನ ಶುರುವಾಗುತ್ತೆ. ಅಲ್ಲಿ ತನಕ ನಂದು ಯಾವುದು ಇದಾಗಲ್ಲ, ನಾನು ಮಗು ತರ ಇರ್ತೀನಿ. ನನಗೆ ನನ್ನ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಗಳನ್ನ ವಿವೇಕಯುಕ್ತವಾಗಿ ಮಾಡಿರೋ ಲೈಕ್ಸ್ ಡಿಸ್ಲೈಕ್ಸ್ ಇಂದ ತೊಂದರೆ ಆಗಲ್ಲ. ನನಗೆ ವಿವೇಕ ಇಲ್ದಲೇ ಬೇಕಾದಷ್ಟು ನಾನು ಲೈಕ್ ಮಾಡಿರ್ತೀನಿ, ಅವಿವೇಕದಿಂದನೂ ಬೇಕಾದಷ್ಟು ಡಿಸ್ಲೈಕ್ ಗಳನ್ನ ಮಾಡಿರ್ತೀನಿ. ಒಳ್ಳೆಯವ್ರನ್ನೇ ಬೇಡ ಅಂತ ಅಂತಿರ್ತೀನಿ, ಅವ್ರ ಸವಾಸನೆ ಬೇಡ ಅಂತಿರ್ತೀನಿ, ಕೆಟ್ಟವರೇ ಬೇಕು ಅಂತ ಹೋಗ್ತೀನಿ ಅವ್ರ ಹಿಂದೆ. ಇದೆಲ್ಲ ನಮ್ಮ ಅವಿವೇಕ. ಸೊ ಈ ಬಯಕೆ ಅಂತಂದ್ರೆ ಈ ರಾಗ ದ್ವೇಷ, ಇಷ್ಟ ಕಷ್ಟ, ಇಷ್ಟ ದ್ವೇಷ. ರಾಗ ದ್ವೇಷ ಅಂದ್ರೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಲೈಕ್ಸ್ ಕಡೆಗೆ ಓಡ್ ಹೋಗ್ತೀವಿ, ದ್ವೇಷ ಅಂತಂದ್ರೆ ಅದನ್ನ ಬಿಟ್ಟು ಓಡ್ ಹೋಗ್ತಾ ಇದೀವಿ, ಅದ್ರ ಆಪೋಸಿಟ್ ಡೈರೆಕ್ಷನ್ ಹೋಗ್ತೀವಿ. ಎರಡಕ್ಕೂ ಶ್ರಮ ಮಾಡ್ತಿದೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇರೋದು, ನಿಮಗೆ ಲೈಕ್ ಆಯ್ತು ಅಂತಂದ್ರೆ ಅದನ್ನ ಪಡ್ಕೋಬೇಕು ಅಂತ ಅನ್ನೋದು ಕಾಮ. ಆ ಕಾಮ ಏನಂತಂದ್ರೆ, ಅದಕ್ಕೆ ನಾನು ಸಿನಿಮಾಕ್ಕೆ ಹೋಗ್ಬೇಕು ಎಕ್ಸಾಂಪಲ್ ಅಂದ್ರೆ, ಇಲ್ಲಪ್ಪ ನಾಳೆ ಎಕ್ಸಾಮ್ ಇದೆ ನೀನ್ ಹೋಗ್ಬಾರ್ದು ಅಂತ ಅಪ್ಪ ಅಮ್ಮ ಹೇಳಿದ್ರೆ, ಫ್ರೆಂಡ್ಸ್ ಎಲ್ಲಾರು ಟಿಕೆಟ್ ಬುಕ್ ಮಾಡಿದ್ದಾರೆ, ನಾನು ಹೋಗ್ಲೇಬೇಕು, ಪಿಕ್ನಿಕ್ ಟೂರು ಎಲ್ಲ ಬುಕ್ ಮಾಡಿದ್ದಾರೆ, ಮುಂದಿನ ತಿಂಗಳು ಎಕ್ಸಾಮ್ ಇದೆ ಅಂತಂದ್ರೆ, ಇಲ್ಲ ನೀವು ಅದಕ್ಕೆ ನಾನು ದುಡ್ಡು ಕೊಡಲ್ಲ, ನೀನ್ ಹೋಗ್ಬೇಡ ಅಂತ ಏನಾದ್ರು ಹೇಳ್ತಿದ್ದ ಹಾಗೇನೆ ಅವ್ರು ಯಾರು ಮಗು ಅಂದ್ಕೊಂಡಿರ್ತಲ್ಲ, ಸ್ಕೂಲ್ಗೆ ಕಾಲೇಜ್ ಹುಡುಗನ, ಅದಕ್ಕೆ ಸಿಟ್ಟು ಬರಕ್ ಶುರುವಾಗುತ್ತೆ. ಅಲ್ಲಿ ತನಕ ಇರ್ಲಿಲ್ಲ ಸಿಟ್ಟು, ಅವರ ಬಯಕೆಗೆ ಅಡ್ಡ ಪಡಿಸ್ತಾ ಇದ್ದಾರೆ ಅಂತಂದ್ರೆ ಅಪ್ಪ ಅಮ್ಮ ಅನ್ನೋದನ್ನು ಗಣನೆಗೆ ಬರಲ್ಲ. ಕೊನೆಗೆ ಹೆಂಡತಿ ಮಕ್ಕಳನ್ನು ಬರಲ್ಲ, ಗಂಡ ಮಕ್ಕಳನ್ನು ಬರಲ್ಲ, ಯಾರು ಬರಲ್ಲ. ಆ ಬಯಕೆಗೆ ಅಷ್ಟು ಶಕ್ತಿ ಇರುತ್ತೆ, ಆ ಕಾಮನೆಗೆ ಅಷ್ಟು ಶಕ್ತಿ ಇರುತ್ತೆ. ಆ ಬಯಸಿದ್ದು ಸಿಗದಲೇ ಇದ್ದಾಗ ಏನಾಗುತ್ತೆ, ಹೇಗಾದ್ರೂ ಮಾಡಿ ಸಿಗಿಸ್ಕೋಬೇಕು ಅಂತ ಬೇಕಾದಷ್ಟು ಸ್ಟ್ರೈಕ್ಗಳು ಮಾಡ್ಬೋದು. ಊಟ ಮಾಡಲ್ಲ, ಮಾತಾಡಲ್ಲ, ಹೋಗಲ್ಲ, ಮಾಡಲ್ಲ, ಹಾಗೆ ಹೀಗೆ ಅಂತ ಕಾಯಿಲೆ ಬರ್ಸ್ಕೊಳ್ಳೋದು ಎಲ್ಲದೂ ಆಗ್ಬೋದು. ಆದ್ರೂ ಅದು ಆಗ್ದಲೇ ಇದ್ದಾಗ ಕ್ರೋಧ ಆಗುತ್ತೆ. ಕ್ರೋಧ ಅಂತಂದ್ರೆ ಸಿಟ್ಟು ಬರ್ತಾ ಹೋಗುತ್ತೆ. ಸೊ ಸಿಟ್ಟು, ಮಾತಾಡಿದ್ರೆ ಸಿಟ್ಟು, ಮಾತಾಡ್ಸಿದ್ರೆ ಸಿಟ್ಟು, ಎಲ್ಲ ಶುರುವಾಗುತ್ತೆ ಸಿಟ್ಟು. ಸೊ ಸಿಟ್ಟು ಆಗ್ತಾ ಏನಾಗುತ್ತೆ, ಇದು ಯಾವಾಗ ಸಿಟ್ಟು ಬರೋದು ಅಂತಂದ್ರೆ, ನನ್ನ ಬಯಕೆಗಳು ಈಡೇರದಲ್ಲೇ ಇದ್ದಾಗ, ಬಯಕೆಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ಸಿಟ್ಟು ಬರ್ತಾ ಹೋಗುತ್ತೆ. ನಮ್ಮ ಎಲ್ಲಾ ಬಯಕೆಗೆ ಯಾರು ಅಡ್ಡಿಪಡಿಸ್ತಾರೆ, ಬರೀ ಐಟಮ್ಗಳಲ್ಲ ಬಯಕೆಗಳು ಅಂದ್ರೆ, ನನ್ನ ಮಾತಿನ ಚಟ ಯಾವುದೋ ಇದೆ, ಆ ಮಾತಿನ ಚಟ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಆಲ್ರೆಡಿ ಅಡ್ಡಿಪಡಿಸ್ತಾ ಇದ್ದಾರೆ. ಅದರಿಂದನೂ ಬಯಕೆಗೆ ಚಟನ ಆ ಬಯಕೆಗಳಿಗೆ ಯಾರು ಬ್ರೇಕ್ ಹಾಕ್ತಾರೆ ಅಂಥವ್ರ ಮೇಲೆ ಸಿಟ್ಟು ಬರುತ್ತೆ. ಅಕಸ್ಮಾತ್ ಬಯಕೆಗಳ ಸಿಕ್ಕಿದ್ದೆಲ್ಲ ಸಿಕ್ಕಿಬಿಡ್ತು ಅಂತಂದ್ರೆ ಓಕೆನಾ, ಸಮಾಧಾನನ, ಓಕೆ ಹೋಗು ಟೂರ್ಗೆ ಅಂತಿದ್ದ ಹಾಗೇನೆ ಏನಾರು ಆಗುತ್ತಾ ಅಂತಂದ್ರೆ, ಬಯಕೆಗಳು ಈಡೇರದಲ್ಲೇ ಇರೋದು ಮೊದಲು ಬರೋದು ಕಾಮ. ಆದ್ರೆ ಅರಿಷಡ್ ವರ್ಗದಲ್ಲಿ ಎರಡನೇದು ಕ್ರೋಧ. ಕ್ರೋಧ ಅಕಸ್ಮಾತ್ ಬಯಕೆ ಈಡೇರದಲ್ಲೇ ಇದ್ದಾಗ ಬರೋದು ಕ್ರೋಧ. ಆದ್ರೆ ಬಯಕೆ ಈಡೇರಬಿಟ್ಟಾದ್ಮೇಲೆ ಏನಾಗುತ್ತೆ, ಅವಾಗ ಓಕೆ ನೀನ್ ಹೋಗ್ ಬಾ ಅಮ್ಮ ಪರವಾಗಿಲ್ಲ ಪಿಕ್ನಿಕ್ಕಿಗೆ ಅಂತಂದ್ರೆ, ಅವಾಗ ನನಗೆ ಲೋಭ. ಇಬ್ರಿದ್ದಾರೆ ಅಂತಂದ್ರೆ ಇಬ್ರಿಗೂ ಪಿಕ್ನಿಕ್ಕಿಗೆ ಹೋಗಿ, ಆ ಸ್ಕೂಲ್ನಲ್ಲಿ ಇನ್ನೊಬ್ಬ ಇದ್ದಾನೆ ಮಗ, ಅಕ್ಕ ತಮ್ಮ, ಅಣ್ಣ ತಮ್ಮ ಅಂದ್ರೆ ಇಬ್ರಿಗೂ ಹೋಗು ಅಂದ್ರೆ ಅವನಿಗೆ ಕಳಿಸ್ಬಾರ್ದಾಗಿತ್ತು, ನನಗೆ ಮಾತ್ರ ಕಳಿಸ್ಬೇಕಾಗಿತ್ತು. ಸೊ ನನಗೆ ಮಾತ್ರ ಬೇಕು ಅಂತ ಹೇಳೋದೇನಿದೆ ಅದು ಲೋಭ. ಒಂದ್ಸಲ ಸಿಗದಲೇ ಇದ್ರೆ ಕೋಪ ಬಂದ್ರೆ, ಕಾಮ ಈಡೇರಿದಾಗ ಆ ಈಡೇರಿದ ಕಾಮ ನನಗೊಬ್ಬನಿಗೆ ಮಾತ್ರ ಸಿಗಬೇಕು, ಬೇರೆಯವ್ರಿಗೆಲ್ಲ ಸಿಗಬಾರ್ದು. ಆ ಥರದ ಮನಸ್ಥಿತಿ ತಯಾರಾಗುತ್ತೆ. ನನಗೇನೆ ಈ ಬಟ್ಟೆ, ಈ ಡ್ರೆಸ್ ನನ್ನೊಬ್ಬನ ಹತ್ರ ಮಾತ್ರ ಇರ್ಬೇಕು, ಈ ಕಾರ್ ನನ್ನ ಹತ್ರ ಮಾತ್ರ ಇರ್ಬೇಕು, ಈ ತರ ಮನೆ ನನ್ನೊಬ್ಬ ಹತ್ರ ಇರ್ಬೇಕು, ಈ ತರ ಹೆಂಡತಿ, ಈ ತರ ಗಂಡ, ಈ ತರ ಕೆಲಸ ನನ್ನೊಬ್ಬನ ಹತ್ರ ಮಾತ್ರ, ಬೇರೆಯವ್ರಿಗೆಲ್ಲ ಸಿಗ್ಬಾರ್ದು. ಸಿಕ್ಬಿಟ್ರೆ ನಾನು ಅವ್ರ ತರ ಆಗ್ಬಿಟ್ನಲ್ಲ, ನಾನೊಬ್ಬ ಐಡೆಂಟಿಫೈ ಮಾಡ್ಕೊಳಕ್ ಆಗಲ್ಲ. ಸೊ ಈ ತರ ಇರೋದ್ರಿಂದ ಕಾಮದಿಂದ ಕ್ರೋಧ, ಕಾಮ ಈಡೇರದಲ್ಲೇ ಇದ್ರೆ ಕ್ರೋಧ ಅಂದ್ರೆ, ಆಸೆಗಳು ಈಡೇರದಲ್ಲೇ ಇದ್ರೆ ಕ್ರೋಧ ಅಂದ್ರೆ, ಆಸೆ ಈಡೇರಿದ ಮೇಲೆ ಏನಾದ್ರು ಸರಿ ಹೋಗುತ್ತಾ? ಇಲ್ಲ. ಆಸೆ ಈಡೇರಿದ ಮೇಲೆ ಲೋಭ ಶುರುವಾಗುತ್ತೆ. ಲೋಭ ಅಂತಂದ್ರೆ ಈ
ಎಷ್ಟು ಸಿಕ್ಕಿದ್ರು ಸಾಲದು ಅನ್ನೋದು ಲೋಭ. ಅಂದ್ರೆ ಲೋಭ ಅನ್ನೋದನ್ನ ಹೇಳ್ತಾ ಇದ್ದೀನಿ. ನನಗೆ ಇಷ್ಟು ಸಿಕ್ಕಿದ್ರೆ ಇಷ್ಟು ಸಾಲದು, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಲೋಭ. ಯಾವ್ದೋ ಶುರುವಾಗಿದ್ದು ವಿಷಯಗಳ ಅಟ್ಯಾಚ್ಮೆಂಟ್ ಇಂದ, ವಿಷಯಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಿಂದ ಬಂತು. ಆ ಲೋಭ ಅಂತ ಅಂದಾಗ ನಾ ಕೇಳಿದಷ್ಟು ಸಿಗ್ತಾ ಇದೆ ಅಂತಂದ್ರೆ ನನಗೆ ಈ ಸಿಕ್ಕಿದ್ ಯಾವುದು ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಅಂತಂದ್ರೆ ಈ ಸಿಕ್ಕಿರೋದೆಲ್ಲ ನನ್ನ ಜೊತೆ ಪರ್ಮನೆಂಟ್ ಆಗಿರ್ಬೇಕು. ಸೊ ನನ್ನ ಜೊತೆ ಮಾತಾಡೋರು ನನ್ನ ಜೊತೆನೆ ಇರ್ಬೇಕು, ಬೇರೆಯವ್ರ ಜೊತೆ ಹೋಗ್ಬಾರ್ದು. ನನ್ನೇ ಹಲೋ ಗುಡ್ ಮಾರ್ನಿಂಗು ಅದು ಇದು ಹೇಳೋರು ಬೇರೆಯವ್ರಿಗೆ ಯಾರಿಗೂ ಹೇಳಬಾರ್ದು. ಈ ತರ ನನಗೆ ಅವ್ರ ಬಗ್ಗೆ ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ವಸ್ತುಗಳು, ನನ್ನ ವಿಷಯಗಳು ನನಗೆ ಸಿಕ್ಕಿದ ಮೇಲೆ ಆಸೆ, ಸಿಗದಲೇ ಇದ್ರೆ ಕ್ರೋಧ, ಆಸೆ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಸಿಗಬೇಕು ಅನ್ನೋದು ಲೋಭ. ಲೋಭ ಆದ್ಮೇಲೆ ಏನಂತಂದ್ರೆ ಅಷ್ಟೆಲ್ಲ ಸಿಕ್ಕಿದ್ಮೇಲೆ ಇದ್ಯಾವ್ದಾರ ಕಳೆದು ಹೋಗ್ಬಿಟ್ರೆ, ಇದ್ಯಾವ್ದಾರ ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಒಂದು ಇದರಲ್ಲಿ ಮೋಹ, ಅದ್ರ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್. ಇದು ನಂದು, ಇದು ಕಾರು ಯಾರು ಮುಟ್ಟಬಾರ್ದು, ಇದು ನನ್ನ ಫ್ರೆಂಡ್ ಇವ್ರು ಯಾರು ಮಾತಾಡ್ಸ್ಬಾರ್ದು, ಅದ್ ಮಾಡ್ಬಾರ್ದು, ಇವ್ರು ಯಾರು ಬೇರೆಯವ್ರ ಫ್ರೆಂಡ್ಸ್ಗಳು ಮಾಡ್ಕೊಂಡ್ಬಿಟ್ರೆ ನಾನು ಅವ್ರ ಮೇಲೆ ಸಿಟ್ಕೊಳ್ಳೋ ಆ ತಿರ್ಗಾ. ಸೊ ಮೋಹ ಶುರುವಾಗುತ್ತೆ. ಮೋಹ ಅಂತಂದ್ರೆ ನಾನು ಯಾವ್ದನ್ನ ಜಾಸ್ತಿ ಬಯಸಿ ಪಡ್ಕೊಂಡಿದೀನೋ ಅದು ಯಾವ್ದೋ ನನ್ನ ಬಿಟ್ಟು ಹೋಗಬಾರ್ದು ಅಂತ. ಸೊ ಬಿಟ್ಟು ಹೋಗಬಾರ್ದು ಅಂತ ಅನ್ನೋದಾಗ ಅಕಸ್ಮಾತ್ ಅದು ಈಡೇರ್ಬಿಡ್ತು ಅಂತಂದ್ರೆ, ಯಾವುದು ಬಿಟ್ಟು ಹೋಗ್ದಲೆ ನನ್ನ ಹತ್ರನೇ ಇದೆ ಅಂತಂದ್ರೆ ಅವಾಗ ಜಂಬ ಬರುತ್ತಲ್ಲ, ಅದು ಮದ ಅಂತ ಹೇಳ್ತಾರೆ. ಮದ ಅಂತಂದ್ರೆ ಎಲ್ಲಾದ್ರೂ ನಾನು ಬೇಕಾದ್ದೆಲ್ಲ ಪಡ್ಕೊಂಡಿದ್ದೀನಿ, ಎಲ್ಲ ನನ್ನ ಹತ್ರನೇ ಇದೆ ಅನ್ನೋದು ಒಂದು ಮದ. ಆ ಮದ ಅಂತ ಅನ್ನೋದು ಜಂಬ ಏನಿದೆ, ಆ ಜಂಬ ಶುರುವಾಗುತ್ತೆ. ಇದೆಲ್ಲ ಇದೇ ತರ, ಇದೇ ಸ್ಟೆಪ್ ಅಲ್ಲೇ ಹೀಗೆ ಶುರುವಾಗೋದು, ಹೀಗೆ ಆಗೋದು. ಕೃಷ್ಣ ಅದಕ್ಕೋಸ್ಕರ ಇದನ್ನ ಹೇಳಿದ್ದಾನೆ. ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ಅದಾದ್ಮೇಲೆ ಮತ್ಸರ ಶುರುವಾತ್. ಮದದಿಂದ ಮತ್ಸರ ಅಂತಂದ್ರೆ ನಿಮ್ಮ ಹತ್ರ ಇರೋ ಕಾರೇ ಇನ್ನೊಬ್ರು ತಗೊಂಡ್ಬಿಟ್ರೆ, ನೀವು ಆಡಿ ಕಾರ್ ತಗೊಂಡಿದ್ದೀರಾ, 50 ಲಕ್ಷ, ಪಕ್ಕದ ಮನೆಯವರು ಅದೇ ಕಾರ್ ತಗೊಂಡ್ಬಿಟ್ರೆ, ನಿಮ್ ಕಾರಿಂದ ಇರ್ಲಿ ಅವ್ರ ಮೇಲೂ ಸಿಟ್ಟು, ಏನೋ ಎಲ್ಲ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದಾನೆ, ಅವನು ಎಲ್ಲ ಲಂಚ ತಗೊಂಡಿದ್ದಾನೆ, ಅಥವಾ ಯಾರಿಗೋ ತಲೆ ಹೊಡೆದಿದ್ದಾನೆ. ಈ ತರ ದ್ವೇಷದಲ್ಲಿ ಮಾತಾಡೋಕೆ ಶುರುವಾಗೋದು ಯಾವಾಗ ಅಂದ್ರೆ ಮತ್ಸರ. ಸೊ ಈ 6 ಅರಿಷಡ್ ವರ್ಗಗಳು ನನ್ನನ್ನ ಮನಸ್ಸಿನ ನೆಮ್ಮದಿನ ಕಳೆಯುವಂಥದ್ದು. ಇದು ನನಗೆ ಗೊತ್ತಿಲ್ದಲೇ ನನ್ನ ಒಳಗಡೆ ಬರ್ತಾ ಇದೆ. ಈ ಗೊತ್ತಿಲ್ದಲೇ ನನ್ನ ಒಳಗಡೆ ಬರೋದನ್ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಇಡಬೇಕು ಮನಸ್ಸಿಗೆ. ಆ ಸೆಕ್ಯೂರಿಟಿ ಗಾರ್ಡ್ಗೆ ವಿವೇಕ ಅಂತ ಹೇಳ್ತಾರೆ. ಆ ಸೆಕ್ಯೂರಿಟಿ ಗಾರ್ಡ್, ಆ ವಿವೇಕ ಕಲ್ತ್ಕೊಳ್ಳೋದೇನೆ ಆತ್ಮಜ್ಞಾನ. ಆ ವಿವೇಕದ ವಿಚಾರಗಳನ್ನೆಲ್ಲ ಕಲ್ತ್ಕೊಳ್ಳೋದೇನೆ ಆತ್ಮಜ್ಞಾನ. ಅದನ್ನ ಭಗವದ್ಗೀತೆಯಲ್ಲೂ ಸಾಕಷ್ಟು ಹೇಳಿದ್ದಾನೆ. ಅದರಿಂದ ಏನಾಗುತ್ತೆ, ಈ 6 ನನ್ನ ಅರಿಷಡ್ ವರ್ಗಗಳು ಅಂತಂದ್ರೆ ನನ್ನ ವೈರಿಗಳು ಯಾರಿದ್ದಾರೆ ಅವರೆಲ್ಲರೂ ತಣ್ಣಗಾಗ್ತಾರೆ. ತಣ್ಣಗಾದ್ಮೇಲೆ ನಮಗೆ ಶಾಂತಿ ಯಾವಾಗ್ಲೂ ಜೊತೆನಲ್ಲಿ ಇರುತ್ತೆ. ಸೊ ದಿಸ್ ಈಸ್ ಸಂಗಾತ್ ಸಂಜಾಯತೆ ಕಾಮಃ. ಸೊ ಹೀಗೆ ಒಂದರಿಂದ ಒಂದಕ್ಕೆ ಈಡೇರದಲ್ಲೇ ಇದ್ದಾಗ, ಮಾಡದಲ್ಲೇ ಇದ್ದಾಗ ಅಧಃಪತನಕ್ಕೆ ಹೊಟ್ಟೋಗ್ಬಿಡ್ತೀವಿ. ಸೊ ನಾವು ಈ ತರ ಆಗಬಾರ್ದು ಅಂತ ಅನ್ನೋದಕ್ಕೆ ಬೇಕಾದ್ರೆ ನಾವೇನ್ ಕಲಿಬೇಕು? ರಾಗದ್ವೇಷ ವಿಷಯ ವಿಮುಕ್ತೈ ಇಂದ್ರಿಯಾನ್, ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯಶ್ಚೈರನ್ ಆತ್ಮವೈ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ ಅಂತ. ಅಂದ್ರೆ ನಾನು ಈ ರಾಗದ್ವೇಷಗಳು ಅಂತಂದ್ರೆ ನನ್ನ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ನ ಅನಲೈಸ್ ಮಾಡಕ್ ಬರ್ಬೇಕು. ಆ ಅನಲೈಸ್ ಮಾಡಕ್ಕೆ ಬರ್ತಾ 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 ಅದಕ್ಕೆ ಹುಟ್ಟುಕೊಳ್ತಾ ಇರೋ ಕಾಮಕ್ರೋಧ ಲೋಭ ಮದ ಮಾತ್ಸರ್ಯ ಅರಿಷಡ್ ವರ್ಗಗಳು ನಾನು ಸರಿಯಾಗಿ ಆ ರಾಗ ಲೈಕ್ಸ್ ಡಿಸ್ಲೈಕ್ಸ್ ನ ವಿವೇಕ ಅನ್ನೋ ಸೆಕ್ಯೂರಿಟಿ ಗಾರ್ಡ್ ಪ್ರಕಾರ, ಅವನು ವಿವೇಕ ಅನ್ನೋ ಸೆಕ್ಯೂರಿಟಿ ಗಾರ್ಡ್ ಈ ಲೈಕ್ ನ ಒಳಗಡೆ ಬಿಡು, ಈ ಡಿಸ್ಲೈಕ್ ನ ಒಳಗಡೆ ಬಿಡು ಅಂತ ಹೇಳೋ ತರ ಮನಸ್ಸಿಗೆ ಬಂದ್ರೆ ನನ್ನ ಒಳಗಡೆ ಇರೋ ಕಾಮಕ್ರೋಧಗಳು ಕಡಿಮೆ ಆಗಿ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸೊ ಪ್ರಸಾದ ಮಧಿಗಚ್ಚತಿ ಅಂದ್ರೆ ವ್ಯಕ್ತಿ, ಅವನಿಗೆ ಶಾಂತಿ ತುಂಬಾ ಚೆನ್ನಾಗಿ, ಯಾವ ಸಿಟ್ಟು ಕೋಪ ಅಥವಾ ಹಾಗೆ ದ್ವೇಷ ಇದು ಯಾವುದು ಇಲ್ದಲೇ ಇರೋ ತರ ನನ್ನನ್ನ ಕರ್ಕೊಂಡು ಹೋಗಿ ಶಾಂತಿ ಬೇಕು ಅನ್ನೋದನ್ನೇ ಇಂಪಾರ್ಟೆಂಟ್. ನಾವು ಬೇಕಾಗೋ ಎಲ್ಲ ವಸ್ತುಗಳನ್ನ ಪಡ್ಕೊಂಡ್ರು ನಮಗೆ ನೆಮ್ಮದಿ ಇಲ್ಲ. ನಮಗೆ ಬೇಕಾಗಿರೋ ಎಲ್ಲ ಆಸೆಗಳು ಪೂರೈಸಿದ್ರು ನಮಗೆ ಆಸೆ ತೃಪ್ತಿ ಆಗಿದ್ರೂ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಏನೋ ತಳಮಳ, ಏನೋ ಖಾಲಿ, ಏನೋ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್. ಇವತ್ತಿದೆಯಪ್ಪ ನಾಳೆ ಇರುತ್ತೋ ಇಲ್ವೋ, ಈ ತರ ಇನ್ಸೆಕ್ಯೂರ್ಡ್ ಫೀಲಿಂಗ್ ಆಗಿ
ಲೈಫ್ ಲಾಂಗ್ ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾವು ದುಡ್ಡು ಕಾಸಲ್ಲಿ ಸಂತೋಷ ಪಡ್ತಾ ಇದ್ದೀವಿ ಅಂತ ಅನ್ನೋದು ಮೊದಲು ಹೌದು ಅನ್ಸೋವಂಥ ವ್ಯಕ್ತಿತ್ವ ನಿಜಾಂಶ ಆದ್ರೂ ಆಮೇಲೆ ಅದರಿಂದನೇ ಸುಖ ಸಿಗಲ್ಲ. ಮನಸ್ಸಿನ ನೆಮ್ಮದಿ ಮತ್ತೆ ಶಾಂತಿ, ಇದರಿಂದ ನನಗೆ ಸುಖ ಸಿಗುತ್ತೆ ಅನ್ನೋದ್ರ ಅರಿವು ಆಗ್ಬೇಕಾದ್ರೆ 35-40 ವರ್ಷ ಆಗತ್ತೆ. ಅಷ್ಟೊತ್ತಿಗೆ ನಾವು ಅದೇ ತರಾನೇ ಕಂಟಿನ್ಯೂ ಮಾಡಿದ್ರೆ ಲೈಫ್ ಲಾಂಗ್ ತಳಮಳದಲ್ಲೇ ಒದ್ದಾಡ್ಕೊಂಡು ಜೀವನ ಮಾಡ್ಕೊಂಡು ಇರ್ಬೇಕಾಗತ್ತೆ. ಸೊ ಆದಷ್ಟು ಬೇಗ ಆತ್ಮಜ್ಞಾನ 35 ವರ್ಷದ ತನಕ ಓಕೆ, ಎಲ್ಲಾರು ಹುಡುಗರಾಗಿದ್ದಾರೆ, ಅವ್ರಿಗೂ ಏನೇನೋ ಆಸೆಗಳು ಅದು ಇದು ಅಂತ. ನಾನು 75 ವರ್ಷ ಆದ್ರೂ ಇನ್ನೂ ಅದೇ ತರ ಜೀವನ ಮಾಡ್ತಾ ಇದ್ದೀನಿ, ಹುಡುಗನ್ ತರನೇ ಹುಡುಗಿ ತರ. ಅಂದ್ರೆ ನಮ್ಮ ಮನಸ್ಸಿಗೆ ಯಾವ ಜ್ಞಾನನೂ ಬಂದಿಲ್ಲ, ಯಾವ ಆತ್ಮಜ್ಞಾನನೂ ಬಂದಿಲ್ದಲೇ ಇರುವಂತ, ಅದಕ್ಕೆ ಅವರು ದೊಡ್ಡವರಾಗಿದ್ದಾರೆ ಅಂತ ಹೇಳೋದೇ ಇಲ್ಲ, ಗಂಭೀರವಾಗಿದ್ದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಅವ್ರಿಗೆ ಕಷ್ಟಗಳು ಬರ್ತಾನೆ. ಅವ್ರು ಸುಮ್ಮನೆ ಪಾರ್ಟಿಗೆ ಹೋಗೋಣ, ಕಿಟ್ಟಿಗೆ ಹೋಗೋಣ, ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ, ಆ ಥರದಲ್ಲೇನೆ ಅವ್ರ ಜೊತೆ ಅವ್ರಿಗಿರಕ್ ಆಗ್ದಲೇನೆ ಯಾರು ಇಲ್ದಲೇ ಇದ್ದಾಗ ಕೊರಗಕ್ ಶುರು ಆಗುತ್ತೆ. ಯಾವ್ದು ಪಾರ್ಟಿನೇ ಇಲ್ದಲೇ ಇದ್ದಾಗ ಮನಸ್ಸು ತುಂಬಾ ಇದಾಗಕ್ ಶುರು ಆಗುತ್ತೆ. ಹಾಗಾಗಿ ಆ ಥರ ಆಗ್ದಲೇ ಇರಲಿ ಅಂತ ಹೇಳೋದಕ್ಕೋಸ್ಕರ ಮಾಡಬೇಕು ಅಂತ ಈ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾ. ಸೊ ಏನಾಗುತ್ತೆ, ಮನಸ್ಸು ಕೊಳೆಯಾಗ್ಬಿಟ್ರೆ ಎಲ್ಲಾವುದು ಕೊಳೆ. ನಿಮ್ ಕೈ ಕೊಳೆ ಆಗಿದ್ರೆ ಮುಟ್ಟಿದ್ದೆಲ್ಲ ಕೊಳೆ ಆಗಿರುತ್ತೆ ಅಲ್ವಾ? ನಿಮ್ಮ ಕೈ ಕೊಳೆ ಆಗಿರೋ ಕೈನಲ್ಲಿ ಏನು ಮುಟ್ಟಿದ ಸಾಮಾನೆಲ್ಲ ಚೆನ್ನಾಗಿ ಶುಭ್ರವಾಗಿರ್ಬೋದು, ಅದೆಲ್ಲ ಕೊಳೆಯಾಗಿರುತ್ತೆ. ಮನಸ್ಸು ಕೊಳೆಯಾದ್ರೆ ಎಲ್ಲಾವುದು ಕೊಳೆಯಾಗಿರುತ್ತೆ. ಅದೇ ಮನಸ್ಸು ತಿಳಿಯಾದ್ರೆ ಮುಟ್ಟಿದ್ದೆಲ್ಲದನ್ನು ತಿಳಿಯಾಗೇ ಇರುತ್ತೆ. ಸೊ ನಾನು ಕೊಳೆಯ ಆಗದಲೇ ಇರಬೇಕು ನನ್ನ ಲೈಫಲ್ಲಿ ಅಂತಂದ್ರೆ ಮನಸ್ಸನ್ನ ಕ್ಲೀನ್ ಮಾಡ್ಕೊ. ಆ ಮನಸ್ಸೇ ಎಲ್ಲದನ್ನು ಮುಟ್ತಾ ಇರೋದು, ನಾನು ಯಾವುದನ್ನು ಮುಟ್ತಾ ಇಲ್ಲ. ನನ್ನ ಬಯಕೆ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಹೋಗಿ ಅದು ಮುಟ್ತಾ ಇದೆ ಆಸೆನ. ನನ್ನ ಮನಸ್ಸು ಹೋಗಿ ಮುಟ್ಬೇಕಾದ್ರೆ ನನ್ನ ಮನಸ್ಸು ಕೊಳೆ ಆಗಿದ್ರೆ ಕೊಳೆ ಮನಸ್ಸಿನಲ್ಲಿ ಅದು ಮುಟ್ಟಿದ್ದು ಆಸೆನೂ ಕೊಳೆ ಆಗ್ಬಿಟ್ಟಿರುತ್ತೆ. ಸೊ ಅದೇ ಮನಸ್ಸು ತಿಳಿ ಆಗ್ತಾ ಇದ್ದಾಗೆ ಆಸೆನ ಮುಟ್ಟಿದ್ರೂ ಅದು ಬೇಕು ಅನ್ನೋ ಬಯಕೆ ಬರದಲ್ಲೇನೆ ಇಂದ್ರಿಯಗಳಿಗೆ ಆ ವಿವೇಕದ ಶಕ್ತಿ ಬರ್ತಾ ಹೋಗುತ್ತೆ. ಆ ವಿವೇಕದ ಶಕ್ತಿ ಬರ್ಸ್ಕೊಳ್ಳೋದಕ್ಕೆ ಅದನ್ನ ಮಾಡ್ಕೊಡೋದೇನೆ ಎಲ್ಲ ಅದುವೇ ಹೇಳ್ತಾನೆ. ಸೊ 66ನೇ ಶ್ಲೋಕದಲ್ಲಿ ನಾಸ್ತಿ ಬುದ್ಧಿರ ಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳಿದ. ಸೊ ಏನಾಗುತ್ತೆ ಅಂತಂದ್ರೆ, ಯಾರಿಗೆ ಮನಸ್ಸು ಸಮಾಧಾನ ಇಲ್ವೋ ಅಂಥವ್ರಿಗೆ ಮನಸ್ಸು ಶಾಂತಿ ಆಗಿರಕ್ ಸಾಧ್ಯನೇ ಇಲ್ಲ. ಯಾರಿಗೆ ಮನಸ್ಸಮಾಧಾನ ಇಲ್ವೋ ಅವರು ನಾನು ಮೆಡಿಟೇಷನ್ ಮಾಡ್ಬಿಟ್ಟು ಮನಸ್ಸಮಾಧಾನ ಮಾಡ್ಕೋತೀನಿ ಅಂತಂದ್ರೆ ಆಗಲ್ಲ. ವಿವೇಕದಿಂದ ಮನಸ್ಸಿಗೆ ಸಮಾಧಾನ ಬರುತ್ತೆ ಹೊರತು ನಾನು ಮೂಗಿಟ್ಕೊಂಡು ಒಂದ್ ಕಡೆ ಕೂತ್ಬಿಟ್ಟಿದ್ದೀನಿ ಅಂದ್ರೆ ಅರ್ಧ ಗಂಟೆ ಏನೋ ಕೂತಿರ್ಬೋದು ಬಲವಂತಕ್ಕೆ, ಅವಾಗ್ಲೂ ಒಳಗಡೆ ಅವಲಕ್ಕಿ ಭತ್ತ ತಲೆಯಲ್ಲಿ ಕೊಡ್ತಾ ಇರುತ್ತೆ. ಅದು ಇದು ಅವ್ರ ಮೇಲೆ ಕೂಗಾಡೋ, ಇವ್ರ ಮನಸ್ಸಿನಲ್ಲೇನೆ ಸಿಟ್ಟು ಕೋಪ ಎಲ್ಲ ಬರ್ತಾ ಇರುತ್ತೆ. ಮೆಡಿಟೇಷನ್ ನಲ್ಲಿ ಹಾಗೆ ಮಾಡಕ್ ಸಾಧ್ಯ ಇದ್ರೆ ಎಲ್ಲರೂ ಮೆಡಿಟೇಷನ್ ಮಾಡಿ ಆಗ್ಬಿಡ್ಬೇಕಾಯ್ತು, ಆತ್ಮಜ್ಞಾನ ಬರ್ದಲೇ ಆಗೋದಿಲ್ಲ. ಹಾಗಾಗಿ ಮನಸ್ಸಿಗೆ ಸಮಾಧಾನ ಇಲ್ದಲೇ ಇದ್ದವರಿಗೆ ಬುದ್ಧಿ ಸ್ಥಿರ ಆಗಿರಕ್ ಸಾಧ್ಯ ಇಲ್ಲ. ಯಾರಿಗೆ ಬುದ್ಧಿ ಸ್ಥಿರ ಆಗಿರೋದಿಲ್ವೋ ಅವರಿಗೆ ಧ್ಯಾನ ಮಾಡೋದಕ್ಕೂ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಧ್ಯಾನ ಮಾಡಕ್ ಆಗ್ದಲೇ ಇದ್ದವನಿಗೆ ಶಾಂತಿನೇ ಇಲ್ಲ ಅಂತಂದ್ರೆ, ಯಾರಿಗೆ ಶಾಂತಿ ಇಲ್ವೋ ಅವರಿಗೆ ಆನಂದನೂ ಇಲ್ಲ, ನೆಮ್ಮದಿನೂ ಇಲ್ಲ. ಅಶಾಂತಸ್ಯ ಕುತಃ ಸುಖಂ ಅಂತ ಕೃಷ್ಣ ನಮ್ಮನ್ನೇ ಕೇಳ್ತಾ ಇದ್ದಾನೆ. ಈ ಶಾಂತಿ ಇಲ್ಲದೆ ಆನಂದ ಎಲ್ಲಿಂದ ಬರುತ್ತೆ? ವಸ್ತುಗಳೆಲ್ಲಾದು ಇರ್ಬೋದು, ಎಲ್ಲ ನೀವು ಆಲ್ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ದ ವರ್ಲ್ಡ್ ಅಲ್ಲಿ ಎಲ್ಲಾದು ರೀಚ್ ಆಗಿ ಫಸ್ಟ್ ಕ್ಲಾಸ್ ಕುರ್ಲಾನ್ ಬೆಡ್ 6 ಇಂಚಸ್ ಅದ್ರ ಮೇಲೆ ಮಲ್ಕೊಂಡು ನಿದ್ದೆ ಬರುತ್ತಾ ಇರಲ್ಲ. ಆ ಲೆವೆಲ್ ನಲ್ಲಿ ಹೊರಳಾಡಿ ನಿದ್ದೆ ಮಾತ್ರೆ ತಗೊಂಡು ಅಥವಾ ಇನ್ಯಾವುದಾರ ಡ್ರಗ್ಸ್ ತಗೊಂಡು ಅಥವಾ ಇನ್ಯಾವುದಾರ ಕುಡಿದು ಆ ತರ ಮಾಡಿ ಮನಸ್ಸನ್ನ ಶಾಂತಿ ಮಾಡ್ಕೊಳಕ್ಕೆ ಓಡಾಡ್ತಾ ಇದೀವಿ ಹೊರತು ನಾವೇ ನಮ್ಮ ಮನಸ್ಸನ್ನ ಶಾಂತಿ ಮಾಡ್ಕೊಳ್ಳೋದು ಇದೆಲ್ಲ ಇಲ್ದಲೇನೆ ಹೇಗೆ ಅಂತಂದ್ರೆ ಅದಕ್ಕೋಸ್ಕರ ಆತ್ಮಜ್ಞಾನ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ನೋ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ವಿಮಾಂಭಸಿ. ಇದು ಹೇಗೆ ನಮ್ಮ ಮನಸ್ಸು ನಮ್ಮನ್ನ ಹೈಜಾಕ್ ಮಾಡುತ್ತೆ ಅಂತಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಈ ಹಾಯಿ ದೋಣಿ ಅಂತ ಇರುತ್ತೆ. ಹಾಯಿ ದೋಣಿ ಅಂದ್ರೆ ಈ ಬಟ್ಟೆ ಹೇಗೆ ಕಟ್ಬಿಟ್ಟು
ಆ ಗಾಳಿನ ಯಾವ ಡೈರೆಕ್ಷನ್ಗೆ ಬಂದ್ರು ನಾವು ಬೇಕಾಗೋ ಡೈರೆಕ್ಷನ್ಗೆ ಆ ಗಾಳಿನ ತೂರೋ ತರ ಮಾಡಿ ನಾವು ಬೇಕಾಗೋ ಡೈರೆಕ್ಷನ್ ಅಲ್ಲಿ ನಾವೇನ ತಗೊಂಡು ಹೋಗ್ಬೋದು. ನನಗೆ ಆ ಹಾಯಿ ದೋಣಿನ ನಡೆಸೋ ಶಕ್ತಿ ಇಲ್ಲ, ಬುದ್ಧಿವಂತಿಕೆ ಇಲ್ಲ ಅಂತಂದ್ರೆ ಆ ಬಿರುಗಾಳಿ ಬಂದು ಅದು ಯಾವ ಕಡೆಗೆ ಬೇಕೋ ಆ ಕಡೆಗೆ ದೋಣಿನ ತಗೊಂಡು ಹೋಗಿ ಮಗ್ಚಾಕಿ ನಮ್ಮನ್ನೆಲ್ಲ ಮುಳುಗ್ಸಾಕ್ಬಿಡುತ್ತೆ. ಅಂದ್ರೆ ನಮ್ಮ ಆಸೆಗಳನ್ನ ನಮಗೆ ನಿಯಂತ್ರಣ ಮಾಡೋದಕ್ಕೆ ನನಗೆ ವಿವೇಕ ಇಲ್ಲ ಅಂತಂದ್ರೆ ಈ ತರ ದೋಣಿ ಹೇಗೆ ಮಗಚಿ ಬಿದ್ದು ಎಲ್ಲ ಮುಳುಗ್ ಹೋಗ್ಬಿಡ್ತೀವೋ ಹಾಗೆ ನಮ್ಮ ಆಸೆಗಳೇ ನಮ್ಮನ್ನ ಸಾಯಿಸ್ಬಿಡುತ್ತೆ. ನಾವು ಆಸೆಗಳಿಂದ ಖುಷಿ ಪಡ್ತಾ ಇದೀವಿ ಅಂತ ಅಂದ್ಕೊಂಡಿದೀವಿ ಅಷ್ಟೇನೆ. ಆಸೆಗಳು ಪೂರೈಸುವ ಮೇಲೂ ನನಗೆ ಇದಿಲ್ಲ, ನೆಮ್ಮದಿ ಇಲ್ಲ, ಸಿಟ್ಟು ಕೋಪ ಎಲ್ಲ ಇದೆ ಅಂತಂದ್ರೆ ಯಾತಕ್ಕಿದೆ ಅಂತಂದ್ರೆ ನನಗೆ ವಿವೇಕ ಇಲ್ದಲೇ ಇರೋದ್ರಿಂದ ಇದೆ. ಹಾಗಾಗಿ ನನ್ನ ಇಂದ್ರಿಯಗಳನ್ನ ಸರಿಯಾದ ಡೈರೆಕ್ಷನ್ ತಗೊಳಕ್ ಹೋಗುತ್ತೆ ಬರದಲೇ ಇದ್ರೆ ನನ್ನ ಮುಳುಗಿಸ್ಬಿಡುತ್ತೆ ಅಂತ ಹೇಳೋದಕ್ಕೋಸ್ಕರ ಇಂದ್ರಿಯಾಣಿ ಅಂತ ಹೇಳಿದ್ರು. ಇಂದ್ರಿಯಗಳನ್ನ ಅದನ್ನ ನಿಯಂತ್ರಣಕ್ಕೆ ತರಬೇಕಾದ್ರೆ ಆತ್ಮಜ್ಞಾನ ಬೇಕು ಅಂತ ಹೇಳಿ ಅಮ್ಮ. ನೆಕ್ಸ್ಟ್. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ಅಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇದು ಯಾರು ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೋತಾರೋ ಅಂಥವನಿಗೆ ಸ್ಥಿತ ಪ್ರಜ್ಞತೆ ಬರುತ್ತೆ. ನಮಗೆ ಅವೆಲ್ಲ ಆಗಲ್ಲ ಸರ್ ಅಂತಂದ್ರೆ ನಾವು ಆಧ್ಯಾತ್ಮ ಜ್ಞಾನಕ್ಕೆ ಬರದಲ್ಲೇ ಆಗಲ್ಲ. ಹೊರಗಡೆ ಎಲ್ಲ ನಾನು ಬೇಕಾದಷ್ಟು ಟ್ರೈ ಮಾಡಿದೀನಿ, ಮೆಡಿಟೇಷನ್ಗೆ ಹೋಗಿದ್ದೀನಿ, ಅದಕ್ಕೆ ಹೋಗಿದ್ದೀನಿ, ಇದಕ್ಕೆ ಹೋಗಿದ್ದೀನಿ, ಆ ತರ ನಾನು ಬೇಕಾದಷ್ಟು ಪ್ರವಚನಕ್ಕೆ ಹೋಗಿದ್ದೀನಿ, ಈ ತರ ಇದಕ್ಕೆ ಹೋಗಿದ್ದೀನಿ, ನಾನು ಯೋಗಕ್ಕೆ ಹೋಗಿದ್ದೀನಿ, ಯಾತ್ರಿಂದನೂ ಆಗೋ ಹಾಗಿಲ್ಲ. ಕೊನೆಗೆ ಬರ್ಬೇಕಾಗಿರೋದೇ ವಿವೇಕ. ಆ ವಿವೇಕ ಬರ್ಬೇಕಾದ್ರೆ ಆತ್ಮಜ್ಞಾನ, ಆತ್ಮಜ್ಞಾನಕ್ಕೆ ಬರ್ಬೇಕಾದ್ರೆ ಈ ತರ ಸತ್ಸಂಗಕ್ಕೆ ಬರ್ಬೇಕು. ಇಲ್ಲಿ ನಾನು ಕೃಷ್ಣನ್ ಕಥೆ ರಾಮನ್ ಕಥೆ ಎಲ್ಲಾದ್ರು ಹೇಳಿ ರಸಪೂರ್ಣವಾಗಿ ಯಾವುದೋ ರಾವಣನ್ ಕಥೆ ಆ ಕಥೆ ಈ ಕಥೆ ಎಲ್ಲ ಹೇಳ್ಬಿಟ್ಟು ಸಮಾಜ ಕಥೆಯನ್ನು ಮುಗಿಸ್ಬಿಡ್ಬೋದು. ಕೃಷ್ಣ ಬೆಣ್ಣೆ ಕದ್ದ, ಕೃಷ್ಣ ಪೂತನಿನ ಕೊಂದ, ಈ ತರ ಕಥೆಗಳನ್ನು 1 ಗಂಟೆ ಹೇಳ್ಬಿಟ್ಟು ಬೇಕಾದ್ರೆ ಅದರಿಂದ ಜ್ಞಾನ ಬರಲ್ಲ. ನಾವು ಮಾಡ್ತಾ ಇರೋದು ಆತ್ಮಜ್ಞಾನದ ಮೇಲೆ ಇರುವಂತ ಲೆಕ್ಚರ್ಗಳು, ಅದರಿಂದ ಜ್ಞಾನ ಬರುತ್ತೆ. ಆ ಜ್ಞಾನ ಬಂದಾಗ ಮಾತ್ರ ಅವನು ಸ್ಥಿತ ಪ್ರಜ್ಞನ ಆಗ್ತಾನೆ. ಯಾರಿಗೆ ಇಂದ್ರಿಯಗಳನ್ನ ಒಳಗಡೆ ನಿಗ್ರಹ ಮಾಡುವಂತ ವಿವೇಕ ಪಡ್ಕೋತಾನೆ ಅಂಥವನಿಗೆ ಪ್ರಜ್ಞೆ, ಅವನ ಸ್ಥಿತ ಪ್ರಜ್ಞಾ ಅಂತ ಹೇಳ್ತಾರೆ. ನೆಕ್ಸ್ಟ್ 69. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಯಾರು ಸ್ಥಿತ ಪ್ರಜ್ಞೆ ಆಗ್ಬಿಡ್ತಾನೆ, ಯಾರು ಮನಸ್ಸನ್ನ ಅಷ್ಟು ಗಟ್ಟಿ ಮಾಡ್ಕೊಂಡ್ಬಿಡ್ತಾನೆ ಅಂಥವನಿಗೆ, ಈ ಜ್ಞಾನಿಗೆ ನಮಗೆ ರಾತ್ರಿನಲ್ಲಿ ಹೇಗೆ ನೆಮ್ಮದಿಯಾಗಿರ್ತೇವೋ ಹಾಗೆ ಅವನು ಹಗಲೊತ್ತಲ್ಲಿ ಈ ಹೊರಗಡೆ ವ್ಯವಹಾರದ ಜಗತ್ತಲ್ಲಿ ಅದ್ರ ಜೊತೆ ಇದ್ರೂ ಅದರಿಂದ ಯಾವ ಡಿಸ್ಟರ್ಬೆನ್ಸು ಆಗದಲ್ಲೇ ಅವನು ನೆಮ್ಮದಿಯಾಗಿರ್ತಾನೆ. ರಾತ್ರಿ ಹೊತ್ತು ನಾವೆಲ್ಲ ಮಲಗಿದ್ರೆ ಅವನು ಎಚ್ಚರವಾಗಿರ್ತಾನೆ ಅಂತಂದ್ರೆ ಅವನ ಪ್ರಜ್ಞೆ ಅಷ್ಟು ಎಚ್ಚರ ಸ್ಥಿತಿನಲ್ಲಿ ಇರುತ್ತೆ. ಸೊ ಅದನ್ನ ಹೇಳೋದಕ್ಕೆ ಏನಂದ್ರೆ, ಯಾರಿಗೆ ವಿವೇಕದ ಜ್ಞಾನ ಇರುತ್ತೆ ಅವನು ಹಗಲೊತ್ತಲ್ಲಿ ಜೀವನ ಮಾಡ್ತಾ ಇದ್ರು ಯಾವುದಕ್ಕೂ ಅಂಟುಕೊಳ್ಳದಲ್ಲ ಇರ್ತಾನೆ. ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇದ್ರು ಅವನಿಗೆ ಪ್ರಜ್ಞೆ ಜಾಗೃತವಾಗಿರುತ್ತೆ. ನೆಕ್ಸ್ಟ್ 70. ಅಪೂರ್ಯಮಾಣಾಮಚಲಂ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಇದು ನಮ್ಮ ಆಸೆಗಳು ನಮ್ಮ ಎಲ್ಲೇನ ಮೀರಿ ನಮ್ಮನ್ನ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅಂದ್ರೆ ಆಸೆಗಳಿಗೆ ಅಷ್ಟು ಕೆಪಾಸಿಟಿ ಇದೆ. ನನ್ನ ಬೈಕಿಗಳು, ನನ್ನ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ನನ್ನ ಎಕ್ಸ್ಪೆಕ್ಟೇಷನ್, ಬೇರೆ ಪ್ರಪಂಚದಲ್ಲಿ ಯಾರು ತೊಂದರೆ ಕೊಡ್ತಾ ಇಲ್ಲ. ನನ್ನ ಎಕ್ಸ್ಪೆಕ್ಟೇಷನ್, ನನ್ನ ಲೈಕ್ಸ್, ನನ್ನ ಡಿಸ್ಲೈಕ್ಸ್, ಇದು ನನ್ನನ್ನು ಕೊಚ್ಕೊಂಡು ಹೋಗ್ತಾ ಇದೆ. ಹೇಗೆ ಅಂತ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ನದಿಗಳು ಬಂದು ಸಮುದ್ರಕ್ಕೆ ಸೇರ್ಕೊಂಡ್ರು ಆ ಸಮುದ್ರ ಉಕ್ಕಿ ಅದ್ರ ಲೆವೆಲ್ನ ಬಿಟ್ಟು ಆಚೆಗೆ ಬರಲ್ಲ. ಅದೇ ಗಂಭೀರ ಸ್ಥಿತಿನಲ್ಲಿರುತ್ತೆ. ಅದು ಬೇಸಿಗೆ ಕಾಲದಲ್ಲಿ ಒಣಗಿ ಹೋಗಲ್ಲ ಸಮುದ್ರ, ಮಳೆಗಾಲದಲ್ಲಿ ಉಕ್ಕಿ ಹರಿದು ಬಿಟ್ಟು ಎಲ್ಲೋ ಹೋಗಲ್ಲ, ಏನೂ ಆಗಲ್ಲ. ಆ ತರ ಗಂಭೀರ ತಟಸ್ಥವಾದ ಸ್ಥಿತಿನಲ್ಲಿ ಇರ್ತಲ್ಲ, ಅದು ಸ್ಥಿತ ಪ್ರಜ್ಞತೆ. ನದಿಗಳಾದ್ರೆ ಹಾಗಲ್ಲ, ಮಳೆಗಾಲದಲ್ಲಿ ತುಂಬಿ ಅದು ದಡನೆಲ್ಲ ದಾಟಿ ಕೊಚ್ಕೊಂಡು ಹೋಗಿ ಎಲ್ಲ ಮಾಡ್ತಾ ಇರುತ್ತೆ.
ಬೇಸಿಗೆ ಕಾಲದಲ್ಲಿ ಒಣಗೋಗಿ ಏನು ನೀರೇ ಇಲ್ದಲೆ ಇರೋ ತರ ಆಗುತ್ತೆ. ನಮ್ಮ ಮನಸ್ಸು ವಿವೇಕ ಇಲ್ದಲೆ ಇರೋ ಮನಸ್ಸು ನದಿ ತರ ಆಗತ್ತೆ. ನಾವು ಸಮುದ್ರದ ತರ ತಟಸ್ಥವಾಗಿ ಆಗ್ಬೇಕಂದ್ರೆ ಯಾವ ಆಸೆಗಳು ಬಂದ್ರು ನಾನು ಮೀರಿ ಹೋಗೋದಕ್ಕೆ ಆಗ್ದಲೇ ಇರೋ ತರ ವಿವೇಕ ಪಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಅಷ್ಟೇ ಕೃಷ್ಣ. ನೆಕ್ಸ್ಟ್. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಅಂದ್ರೆ ನಿರ್ಮಮೋ ನಿರಹಂಕಾರ ಅಂತ ಹೇಳಿದಾನೆ. ಅಂದ್ರೆ ಮಮಕಾರ ಅಹಂಕಾರ ಅಂತ ನಾನು ಹೇಳಿದೆ, ನಾನು ಮತ್ತು ನನ್ನದು ಅಂತ. ಅಷ್ಟೊಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಎಲ್ಲಾ ವಿಷಯಗಳಲ್ಲೂ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದೀನಿ. ನನಗೆ ಈ ಕಲರ್ ಇಷ್ಟ ಅಂತಂದ್ರೆ ನಿಮ್ ಫ್ರೆಂಡ್ ಆ ಕಲರ್ ಇಷ್ಟ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಬಾಳೆ ಇದು. ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟು? ಅದೆಲ್ಲ ಯಾವುದೋ ವಿಚಾರಗಳಪ್ಪ. ನನಗೆ ಸಂಪಿಗೆ ಹೂವು ಇಷ್ಟ, ನಿನಗೆ ಮಲ್ಲಿಗೆ ಹೂವು ಇಷ್ಟ, ನನಗಿಲ್ಲಪ್ಪ ಸಂಪಿಗೆ ಹೂವೇ ಇಷ್ಟ. ಈ ತರ ಆರ್ಗ್ಯುಮೆಂಟ್ ಅಲ್ಲಿ ಏನಿದೆ? ಪ್ರಪಂಚದಲ್ಲಿ ನಿಮ್ಗೆ ಇಷ್ಟವಾಗಿರೋದು ಮಾತ್ರ ಇರಬೇಕು ಅಂತ ಅನ್ನಕ್ಕೆ ನೀವೇನ್ ಪ್ರಪಂಚದ ಓನರ್ ಅಲ್ಲ. ದೇವರು ಪ್ರಪಂಚದ ಓನರ್. ದೇವರು ಎಲ್ಲದನ್ನು ಮಾಡಿದಾನೆ. ಬೇಲಿ ಹೂವು ಚೆನ್ನಾಗಿದೆ, ಸಂಪಿಗೆ ಹೂವು ಚೆನ್ನಾಗಿದೆ ಅನ್ನೋ ಮನಸ್ಥಿತಿ ನೀವು ಮಾಡ್ಕೊಳ್ದಲೇ ಇರೋದು ನಮ್ಮ ತೊಂದರೆ ಅಷ್ಟೇ ಹೊರತು ಪ್ರಪಂಚದಲ್ಲಿ ಇದು ಮಾತ್ರ ಇರಬೇಕು ಅದು ಇರಬಾರ್ದು ಅಂತಂದ್ರೆ ನಾನು ದಡ್ಡ, ವಿವೇಕ ಇಲ್ದಲೇ ಇರೋ. ಬೇಲಿ ಹೂವು ಚೆನ್ನಾಗೇ ಇದೆ, ಸಂಪಿಗೆ ಹೂವು ಚೆನ್ನಾಗೇ ಇದೆ. ಸಂಪಿಗೆ ಹೂವು ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ನಾನು ಅದಕ್ಕೆ ಅಟ್ಯಾಚ್ ಆಗಿದ್ದೀನಿ. ಅಟ್ಯಾಚ್ ಆಗ್ಬೇಕಾ ಅಂತ ಅನ್ನೋದನ್ನ ಯೋಚನೆ ಮಾಡಿದ್ರೆ ಆ ಥರದ ಮನಸ್ಥಿತಿನ ಯಾವಾಗ ವಿಶ್ಲೇಷಣೆ ಮಾಡ್ಕೊಂಡಾದಾಗ ಅಂಥವನು ನಿರ್ಮಮ ನಿರಹಂಕಾರ, ಅವನಿಗೆ ನಾನು ಮತ್ತು ನನ್ನದು ಒಂದಲ್ಲೇ ಎಲ್ಲಾವುದು ಇದೆ, ಎಲ್ಲಾದ್ರ ಜೊತೆ ಇರ್ತೀನಿ ಅನ್ನೋದು ಯಾರಿಗೆ ಬರುತ್ತೋ ಅಂಥವನು ಏನಂದ್ರೆ ಸಶಾಂತಿ ಮಧಿಗಚ್ಚತಿ ಅಂತಂದ್ರೆ ಅಂಥವನಿಗೆ ಶಾಂತಿ ಅವನಲ್ಲೇ ಮನೆ ಮಾಡಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಮ್ಮ. ಬ್ರಾಹ್ಮಿ ಸ್ಥಿತಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಓಂ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಅಮ್ಮ, ಧನ್ಯವಾದ. ಸೊ ಯಾರು ಸ್ಥಿತಪ್ರಜ್ಞತೆಯನ್ನ ಪಡ್ಕೋತಾರೋ ಅಂಥವನ್ನ ಬ್ರಾಹ್ಮಿ ಸ್ಥಿತಿನಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಯಾವತ್ರ ಬಗ್ಗೆ ಮೋಹ ಅದು ಇದು ಇಲ್ದಲೇ ಇರೋ ತರ ಆಗತ್ತೆ. ಸೊ ಆ ಥರದವನಿಗೆ ಈ ಪ್ರಪಂಚದಲ್ಲಿ ಇದ್ದಾಗ್ಲೇನೆ ಅವನು ಜ್ಞಾನಿಯಾಗಿ ಅವನು ವಿದೇಹ ಮುಕ್ತಿನೂ ಪಡ್ಕೊಂಡು ಅವನಿಗೆ ಪುನರಪಿ ಜನನಂ ಪುನರಪಿ ಮರಣಂ ಇಲ್ದಲೇನೆ ಅವನು ಬ್ರಹ್ಮನಲ್ಲೇ ಐಕ್ಯ ಆಗ್ತಾನೆ ಅಂತಂದ್ರೆ ಆ ಥರ ಜ್ಞಾನ ಬಂದಾಗ ನಾನೇ ಬ್ರಹ್ಮೈಕ್ಯ ಆಗೋದು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗೋದು, ಎನ್ಲೈಟನ್ಮೆಂಟ್ ಆಗೋದು ಅಂತ ಏನ್ ಹೇಳಿದ್ರೆ ಆ ಸ್ಥಿತಿ ತಲುಪಿದಾಗ ನಮ್ಗೆ ಎನ್ಲೈಟನ್ಮೆಂಟ್ ಅಂತಂದ್ರೆ ಅವಾಗಿನಿಂದ ನನಗೆ ಯಾವ ಪಾಪ ಪುಣ್ಯಗಳ ಲವಲೇಶನ ಅಂಟದಲ್ಲೇನೆ ನನಗೆ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ. ಮುಂದೆ ತರಗತಿನಲ್ಲಿ 3ನೇ ಅಧ್ಯಾಯ ಕರ್ಮಯೋಗ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.